ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿರುವ ಈ ಭಾಷ್ಯ ಪ್ಯಾರಾಗ್ರಾಫನ್ನು ಓದ್ತೀನಿ. ಅಪೇಕ್ಷತೆ ಚ ವಿದ್ಯಾ ಸರ್ವಾಣ್ಯಾಶ್ರಮ ಕರ್ಮಾಣಿ ನಾತ್ಯಂತಂ ಅನಪೇಕ್ಷೈವ. ವಿದ್ಯಾ ಅಂದರೆ ಜ್ಞಾನ. ಜ್ಞಾನ ಹುಟ್ಟುವುದಕ್ಕೆ ಕರ್ಮ ಬೇಕು, ಮತ್ತು ಕರ್ಮ ಬೇಡ ಎಂದು ಹೇಳಿದ್ದರಲ್ಲ. ಅಂದರೆ ಹುಟ್ಟಿದ ಜ್ಞಾನ ಅಂದರೆ ತಾನು ಬ್ರಹ್ಮ ಎಂದು ಹುಟ್ಟಿರುವ ಜ್ಞಾನ ಮೋಕ್ಷವನ್ನು ಕೊಡುವುದಕ್ಕೆ ಜ್ಞಾನ ಹುಟ್ಟಿದ ನಂತರ ಯಾವುದು ಬೇಕಾಗಿಲ್ಲ. ಅಂದರೆ ವ್ಯತ್ಯಾಸ ಏನೆಂದರೆ, ವೈರಾಗ್ಯ ವಿವೇಕಾದಿಗಳಿಗೆ ಕರ್ಮ ಬೇಕು, ಇಂದ್ರಿಯ ಮನೋನಿಗ್ರಹಕ್ಕೆ ಬೇಕು, ಅಂತರ್ಮುಖತಕ್ಕೆ ಬೇಕು, ಜಿಜ್ಞಾಸ ಹುಟ್ಟಬೇಕು. ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಹುಟ್ಟಬೇಕಂದರೆ ಮನಸ್ಸು ಶುದ್ಧ ಮನಸ್ಸಿನಲ್ಲೇ ಆಗುತ್ತದೆ. ವಿಚಾರ ಮಾಡುವಾಗಲೂ ಒಂದು ಬಗೆಯಾದ ಕರ್ಮ ಬೇಕು. ಅಂದರೆ ವಿಚಾರ ಮಾಡುವಾಗ ಸ್ವಲ್ಪ ಉಪಾಸನಾ ಭಾವನಾ ಇರುವುದು ಒಳ್ಳೆಯದೇ, ಏಕೆಂದರೆ ಮನಸ್ಸು ಅಂತರ್ಮುಖವಾಗಿರುತ್ತದೆ. ಒಂದು ಸಲ ಜ್ಞಾನ ಹುಟ್ಟಿದ್ದರೆ ಈಗ ಯಾವುದು ಬೇಕಾಗಿಲ್ಲ. ಅದು ಕರ್ಮವನ್ನು ಕರ್ತೃತ್ವವನ್ನು ತೆಗೆದುಹಾಕಿ ಹುಟ್ಟುತ್ತದೆ. ಆದ್ದರಿಂದ ಆ ಜ್ಞಾನದಲ್ಲಿ ಈ ಉಪಾಸನದಲ್ಲಿ ಹೇಗೆ ತಿಳ್ಕೊಂಡ ನಂತರ ಸಾಧನ ಬೇಕಾಗ್ತದೋ ಹಾಗಿರಲ್ಲ. ಅದಕ್ಕಿದಕ್ಕೆ ಹೋಲಿಕೆ ನೋಡಿ. ಉಪಾಸನದಲ್ಲಿ ಬ್ರಹ್ಮವನ್ನು ತಿಳ್ಕೊಂಡ ನಂತರ ಆವಾಗಲೇ ಕರ್ಮ ಶುರುವಾಗ್ತದೆ. ತಿಳ್ಕೊಂಡ ನಂತರನೇ ಕರ್ಮ ಶುರುವಾಗ್ತದೆ. ಅಂದರೆ ಉಪಾಸನ ಮಾಡುವುದು ಶುರುವಾಗ್ತದೆ. ಇಲ್ಲಿ ತಿಳ್ಕೊಂಡರೆ ಈಗ ಮಾಡುವುದಕ್ಕೇನು ಉಳಿಯುವುದಿಲ್ಲ. ಅದು ವ್ಯತ್ಯಾಸ. ವಿಚಾರ ಮಾಡುತ್ತಾ ಇರುವವರಾದರೂ ಉಪಾಸನೆಯನ್ನು ಅಷ್ಟು ಆಗ್ರಹದಿಂದೇನು ಮಾಡಬೇಕಾಗಿಲ್ಲ. ಆದರೆ ನಾವು ವೇದಾಂತ ಶ್ರವಣ ಮನನ ಮಾಡ್ತಾ ಇದ್ದೀವಿ ಎಂದು ವೇದಾಂತ ಶ್ರವಣ ಶುರು ಮಾಡಿಬಿಟ್ಟರೆ ಶ್ರದ್ಧಾಭಕ್ತಿ ಭಾವಗಳನ್ನು ಬಿಟ್ಟುಬಿಡ್ತಾರೆ. ಅದಕ್ಕೋಸ್ಕರ ಸ್ವಾಮೀಜಿ ಒಂದು ಕಡೆ ತನ್ನ ಪುಸ್ತಕಗಳಲ್ಲಿ ಹೇಳ್ತಾರೆ, ಈ ಕಾಲದವರು ವೇದಾಂತಿಗಳು ಎಂದು ತಮ್ಮನ್ನು ತಾನು ಹೇಳಿಕೊಡುತ್ತಾ ಭಗವದ್ ಭಕ್ತಿ ಸಾಧನಗಳು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಎಲ್ಲ ಬಿಟ್ಟುಬಿಟ್ಟರು. ಅದರಿಂದ ಅವರಿಗೆ ಅದು ವೇದಾಂತ ಅಲ್ಲ, ಲೌಕಿಕ ಜೀವನ ಅಲ್ಲ, ಉಭಯಭ್ರಷ್ಟರಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಯಾವ ಸಾಧಕನು ತನ್ನ ಸಾಧನಗಳನ್ನು ಭಗವಂತನ ಆರಾಧನೆಯನ್ನು ಎಲ್ಲಿಯೂ ಬಿಡಲ್ಲ. ವಿಚಾರ ಮಾಡುತ್ತಾ ಇರುವಾಗ ವಿಚಾರ ಶುರುವಾಯಿತಲ್ಲ, ಈಗ ಕರ್ಮ ಬೇಡವಲ್ಲ, ಉಪಾಸನಾ ಭಕ್ತಿ ಬಿಟ್ಟುಬಿಡ್ತಾನೆ. ವಿಚಾರ ಮಾಡುವಾಗ ಭಕ್ತಿಯ ರೂಪ ಬದಲಾಯಿಸ್ತದೆ. ಭಗವಂತ ಎಲ್ಲಿಯೋ ಇದ್ದಾನೆ ಎನ್ನುವವನು ಸರ್ವವ್ಯಾಪಕನಾಗ್ತಾನೆ. ಸರ್ವವ್ಯಾಪಕನೇ ಅಲ್ಲ, ತನ್ನಲ್ಲಿ ಇದ್ದಾನೆ ಎಂದಾಗುತ್ತದೆ. ವಿಚಾರ ಮಾಡುವವನಿಗೆ ಭಕ್ತಿ ಭಗವದ್ಭಾವ ಏನು ಕಮ್ಮಿ ಆಗಲ್ಲ. ಅದು ಎಲ್ಲೋ ಇದ್ದಾನೆ ಎನ್ನುವುದು ಎಲ್ಲರಲ್ಲಿ ಇದ್ದಾನೆ ಎಂದು ಗೊತ್ತಾಗ್ತದೆ. ತತ್ವವಿಚಾರ ಮಾಡುವಾಗ ತನ್ನಲ್ಲಿ ಇದ್ದಾನೆ, ತನ್ನ ಇಂದ್ರಿಯಗಳು, ಮನಸ್ಸು ಇದೆಲ್ಲ ಅವರ ಅನುಗ್ರಹದಿಂದಲೇ ಕೆಲಸ ಮಾಡ್ತಾ ಇದೆ, ಈ ಭಾವನೆ ಬರುತ್ತದೆ. ಉಪಾಸನ ನಿಂತು ಹೋಗಲ್ಲ. ಉಪಾಸನ ಅಂದರೆ ಭಕ್ತಿಭಾವ, ಭಾವದ ರೂಪ ಬದಲಾಯಿಸ್ತದೆ. ತನ್ನ ಈ ವಿಚಾರ ಮಾಡುವುದು ಭಗವಂತನ ಅನುಗ್ರಹವೇ. ನಾನು ಈ ತತ್ವ ವಿಚಾರ ಮಾಡ್ತಾ ಇದ್ದೀನಿ, ವೇದಾಂತ ಶ್ರವಣ ಮಾಡ್ತಾ ಇದ್ದೀನಿ, ಈಗ ಈ ವೇದಾಂತ ಶಾಸ್ತ್ರ, ಈಗ ಈ ದೇಹೇಂದ್ರಿಯಾದಿಗಳು ಈ ಉತ್ತಮ ಶುದ್ಧವಾದ ಸ್ಥಿತಿ, ಸಾತ್ವಿಕ ಸ್ಥಿತಿಯಲ್ಲಿದ್ದುಕೊಂಡು ವಿಚಾರ ಮಾಡ್ತಾ ಇವೆ ಅಂದರೆ ಇದು ಭಗವಂತನ ಅನುಗ್ರಹ. ಇಲ್ಲಿ ನೋಡಿ, ಮನಸ್ಸು ಶುದ್ಧವಾಯಿತು, ಸಾತ್ವಿಕವಾಯಿತು ಅಂದರೆ ಮನಸ್ಸಿನ ಸಾತ್ವಿಕ ಗುಣವೇ ಈಶ್ವರ ವಿಭೂತಿ. ಸಾತ್ವಿಕ ಗುಣ ಈಶ್ವರ ವಿಭೂತಿ. ಅದು ವಿಚಾರ ಮಾಡ್ತಾ ಇದೆ, ಅದು ಈಶ್ವರನ ಸ್ಪೆಷಲ್ ಅನುಗ್ರಹ, ವಿಶೇಷ ಅನುಗ್ರಹ. ಅಂತರ್ಮುಖವಾಯಿತು, ಅದು ಈಶ್ವರ ವಿಭೂತಿ, ಅದು ಈಶ್ವರ ಮಹಿಮೆನೇ. ಏಕೆಂದರೆ ಅಂತರ್ಮುಖ ಮನಸ್ಸಿನಲ್ಲಿ ವಸ್ತುಗಳು ಹಿಂದಿನ ಹಾಗೆ ಕಂಡುಬರಲ್ಲ.
ಅತ್ಯಂತ ದಿವ್ಯವಾಗಿ, ಪವಿತ್ರವಾಗಿ, ಪೂಜ್ಯವಾಗೇ ಕಂಡುಬರುತ್ತದೆ. ಎಲ್ಲ ನಾಮರೂಪಗಳು ಸಾಮಾನ್ಯ ಮನುಷ್ಯರು, ಲೌಕಿಕರು, ಅಜ್ಞಾನಿಗಳು, ಮೋಹದಲ್ಲಿರುವವರು, ಅಸುರರು, ಅವರು ತಾವು ಅಸುರರಾಗುವುದರಿಂದ ತಮಗೆ ಆ ಅಸುರ ಬುದ್ಧಿಯ ಫಲ ಅವರಿಗೆ ಬರುತ್ತದೆ. ಅಸುರ ಕರ್ಮದ ಫಲ ಅವರು ಅನುಭವಿಸ್ತಾರೆ. ಆದರೆ ದೃಷ್ಟಿ ವಿಶ್ವರೂಪವಾದ ವ್ಯಾಪಕ ದೃಷ್ಟಿ ಇಟ್ಟುಕೊಂಡವನಿಗೆ ಅದು ಪ್ರಕೃತಿಯ ಲೀಲಾ ಮಾತ್ರ, ತಮೋಗುಣದ ಲೀಲಾ, ರಜೋಗುಣದ ಲೀಲೆ ಮಾತ್ರ. ಅದರಿಂದ ತನ್ನ ದೃಷ್ಟಿ ಭಗವನ್ಮಯವಾಗುತ್ತಾ ಇರುವಾಗ ವಿಚಾರ ಎಷ್ಟೆಷ್ಟು ನಡೆಯುತ್ತದೋ, ಶಾಸ್ತ್ರಗಳು, ಕರ್ಮಗಳು, ಸಾಧನಗಳು, ನಮ್ಮ ಜೀವನ, ಸುತ್ತಿರುವ ಸಮಾಜ, ಪ್ರಕೃತಿ ಇದೆಲ್ಲವೂ ಬ್ರಹ್ಮಮಯವಾಗೇ ತೋರ್ತದೆ. ಹಾಗೆ ತೋರದಿದ್ದರೆ ವಿಚಾರ ನಡೆಯುತ್ತಾ ಇಲ್ಲ ಎಂದಲ್ಲ ಅರ್ಥ. ಆದ್ದರಿಂದ ವಿಚಾರ ಮಾಡುವವನಿಗೆ ಭಗವದ್ಭಾವ, ಭಗವಂತನ ತಿಳಿವಳಿಕೆ ಇನ್ನೂ ಸ್ಪಷ್ಟವಾಗುತ್ತದೆ, ಶುದ್ಧವಾಗುತ್ತದೆ, ಇನ್ನೂ ಅನುಭವಕ್ಕೆ ಹತ್ತಿರವಾಗಿ ತೋರ್ತದೆ. ನಾಮರೂಪಗಳನ್ನು ಮೊದಲು ಒಂದೊಂದಾಗಿ ನೋಡುತ್ತಿದ್ದ. ಒಂದೊಂದಾಗಿ ನೋಡುವುದಂದರೆ ಒಂದೊಂದು ವಸ್ತುವು ನಮಗೆ ಅನುಕೂಲವೋ ಪ್ರತಿಕೂಲವೋ, ಒಳ್ಳೆಯದೋ ಕೆಟ್ಟದೋ ಎಂದು ರಾಗದ್ವೇಷ ದೃಷ್ಟಿ ಇರುತ್ತದೆ. ರಾಗದ್ವೇಷ ದೃಷ್ಟಿ ಸ್ಥಾನದಲ್ಲಿ ಭಗವದ್ಭಾವ ದೃಷ್ಟಿ ಬಂದಾಗ ಯಾವ ವಸ್ತುವು ತಾನಾಗಿ ಒಳ್ಳೆಯದಲ್ಲ, ಕೆಟ್ಟದಲ್ಲ. ಒಳ್ಳೆಯದು ಕೆಟ್ಟದೆಂಬುದು ಆಯಾ ಸಂದರ್ಭಕ್ಕೆ, ಆಯಾ ವ್ಯಕ್ತಿಗೆ, ಆಯಾ ಸಂದರ್ಭಕ್ಕೆ ಹೊರತು ತಾನು ಅದು ಭಗವದ್ ರೂಪವೇ, ಸಗುಣ ಪರಮಾತ್ಮವೇ. ಪ್ರತಿಯೊಂದು ವಸ್ತುವು ಸಗುಣ ಪರಮಾತ್ಮ. ಸರ್ವವ್ಯಾಪಕನಾದ ಮೈಕು, ಈ ವಸ್ತು, ಈ ಗೋಡೆ, ಈ ಬಟ್ಟೆ, ಈ ಪುಸ್ತಕ, ಇದೆಲ್ಲವೂ ತಗೊಂಡ್ರೆ ಇದು ಪರಮಾತ್ಮನ, ಆ ಕುರ್ಚಿ, ಕಾರ್ಪೆಟು ಎಲ್ಲವೂ ಅಷ್ಟೇ. ಮನುಷ್ಯರು, ಇದೆಲ್ಲ ಸಗುಣ ಪರಮಾತ್ಮನ ಲೀಲಾರೂಪ ಅಷ್ಟೇ. ಇದು ಆಯಾ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ವಸ್ತುವು ಒಳ್ಳೆಯದೋ ಕೆಟ್ಟದೋ, ನಮಗೆ ಅನುಕೂಲವೋ ಪ್ರತಿಕೂಲವೋ ಎಂಬು ನೋಡುವುದು ಅದು ಪರ್ಸನಲ್ ದೃಷ್ಟಿ, ವೈಯಕ್ತಿಕ ದೃಷ್ಟಿ, ಕರ್ತಭೋಕ್ತ ದೃಷ್ಟಿ. ಕರ್ತಭೋಕ್ತ ದೃಷ್ಟಿ ಎಷ್ಟೆಷ್ಟು ಕರಗಿ ಹೋಗುತ್ತದೋ ನಮಗೆ, ಕರ್ತಭೋಕ್ತ ದೃಷ್ಟಿ ಕರಗಿ ಹೋಗುತ್ತಾ ಇರುವಾಗ ತೋರುವ ರೂಪಗಳು ಏನೆಂದು ತೋರ್ತವೆ? ಈಶ್ವರ ರೂಪ ಎಂದೇ ತೋರ್ತದೆ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ಹೇಳಿದ, 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಎಂದು ಹೇಳಿದ. ರೂಪ ತಾನು ಕೆಟ್ಟದು ಯಾವುದಲ್ಲ, ತೋರುವ ರೂಪ ಎಲ್ಲವೂ ಪರಮಾತ್ಮನ ರೂಪವೇ. ಅದನ್ನು ಜೀವದೃಷ್ಟಿಯ ಒಳ್ಳೆಯದು ಕೆಟ್ಟದು ಎಂದು ವಿಂಗಡ ಮಾಡಿಬಿಟ್ಟಿದ್ದೆ. ನೋಡಿ, ಪ್ರಕೃತಿ ನೋಡಿ, ಅದಕ್ಕೋಸ್ಕರ ಜನರು ಏನು ಹೇಳ್ತಾರೆ? ಪ್ರಕೃತಿಯನ್ನು ನೋಡು. ನಮ್ಮ ಮಂದಿರಗಳು ಬೆಟ್ಟ ಮೇಲೆ, ನದಿ ದಡದಲ್ಲಿ, ಕಾಡಿನಲ್ಲಿ ಇಲ್ಲೇ ಕಟ್ಟಿದ್ದಾರೆ, ನೋಡಿದ್ದೀರಾ? ನಮ್ಮ ಮಂದಿರಗಳನ್ನು ಎಲ್ಲಿ ಕಟ್ಟಿದ್ದಾರೆ? ನದಿ ದಡದಲ್ಲಿ, ಬೆಟ್ಟ ಮೇಲೆ, ಕಾಡಿನಲ್ಲಿ. ಏಕೆ? ಪ್ರಕೃತಿ ಅಂದರೆ ಅರ್ಥವೇನು? ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಇಲ್ಲಿ ದಾರಿಯಲ್ಲಿ ಹೋಗುತ್ತಾ ಇದ್ದರೆ ಒಂದು ಮನೆ ನೋಡಿದ್ದರೆ ಏನನ್ನಿಸುತ್ತದೆ? ಅಯ್ಯೋ, ಇದು ಯಾರದೋ ಅನಿಸುತ್ತದೆ. ಯಾರಿಗೋ ಒಬ್ಬರಿಗೆ ಸೇರಿದ್ದು ಅಂದರೆ ಒಬ್ಬರಿಗೆ ಮಮಕಾರ ಇದೆ, ಇದು ಒಬ್ಬರದು ಅನಿಸುತ್ತದೆ. ನೀವು ಚಂದ್ರನನ್ನು ನೋಡಿದ್ದರೆ ಯಾರದು ಅನಿಸುತ್ತದೆ? ಸೂರ್ಯನನ್ನು ನೋಡಿದ್ದರೆ, ಒಂದು ಬೆಟ್ಟ ನೋಡಿದ್ದರೆ ಯಾರದೂ ಅಲ್ಲ. ಇದು ನನ್ನದು ನಿನ್ನದು ಎಂಬ ಮಮಕಾರ, ಅಭಿಮಾನ ಬಿಟ್ಟು ನೋಡ್ತೀವಿ. ಆಕಾಶ ನೋಡಿದ್ದರೆ ಯಾರದೂ ಅಲ್ಲ. ಅಲ್ಲಿ ಒಂದು ಮನುಷ್ಯನನ್ನು ನೋಡಿದರೆ ಅವನು ಎಂದು ಅನಿಸುತ್ತದೆ. ಅದೇ ಒಂದು ಗೋಡೆ ನೋಡಿದ್ದರೆ ಇವು ಯಾರೋ ಅನಿಸುತ್ತದೆ, ಯಾರದೂ ಅನಿಸಲ್ಲ, ಇದು ಎಲ್ಲರದೂ ಅನಿಸುತ್ತದೆ. ಪ್ರಕೃತಿ ಭೂಮಿಯನ್ನು ನೋಡಿದ್ದರೆ ಇದು ಎಲ್ಲರದು. ಅದಕ್ಕೋಸ್ಕರ ಪ್ರಕೃತಿ ಸಾಕ್ಷಾತ್ ವಿಶ್ವರೂಪನ ರೂಪ, ಪರಮಾತ್ಮನ ರೂಪವೇ. ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ. ಅದಕ್ಕೋಸ್ಕರ ನಾವು ಸೂರ್ಯನನ್ನೇ ಜಗತ್ತಿಗೆ ಪರಮಾತ್ಮಕ್ಕೆ ಪ್ರತೀಕ ಎಂದು ಪೂಜೆ ಮಾಡಿ. ಪರಮಾತ್ಮಕ್ಕೆ ಪ್ರತೀಕ ಏಕೆ? ಪರಮಾತ್ಮನೇ ನೇರಾಗಿ. ಎಲ್ಲಿ ನನ್ನದು, ನಿನ್ನದು, ಅವರದು, ಇವರದು ಯಾವುದೋ ಒಬ್ಬ ಜೀವನಿಗೆ ಸೇರಿದ್ದು ಎಂದು ಅನಿಸಿದ್ದರೆ ಅದು ಲೌಕಿಕ ದೃಷ್ಟಿ ಬರುತ್ತದೆ. ವಸ್ತು ಕೀಳಾಗಿ ಹೋಗ್ತದೆ, ಲೌಕಿಕವಾಗ್ತದೆ. ಅದು ಅವರದು, ನಮ್ಮದು ಎಂದು. ಯಾವುದೋ ಒಂದು ಜೀವನಿಗೆ ಸೇರಿದ್ದಲ್ಲ ಅಂಥದ್ದು ನೋಡಿ. ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ಪಂಚಭೂತಗಳು, ಬೆಟ್ಟ, ನದಿ ನೋಡಿದ್ದರೆ ಯಾರದು ಅನಿಸುತ್ತದೆ? ಯಾರದೂ ಅಲ್ಲ. ಕಾಡು ಹಾಗೇ ಇತ್ತು. ಇತ್ತೀಚೆಗೆ ಕಾಡು ಸರ್ಕಾರದ್ದು ಎಂದು ಇಟ್ಕೊಳ್ತಾರೆ. ಸರ್ಕಾರದಂದರೆ ಸರ್ಕಾರಿ ಕಾಡು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವವರು ಅದೆಲ್ಲ ಮಾರಿ ತಿಂದು ಬಿಡ್ತಾರೆ. ಅದು ನೋಡಿ, ಅದು ಸರ್ಕಾರದ
ಕಾಡು ಅಂದರೆ ಯಾರದೂ ಅಲ್ಲ, ಯಾರದೂ ಅಲ್ಲ. ಪಾಂಡವರು, ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಹೋದ ಅಂದರೆ ಕಾಡಿನಲ್ಲಿರುತ್ತಾರೆ. ಕಾಡು ಯಾರಿಗೂ ಸೇರಿದ್ದಲ್ಲ, ಕಾಡು ಯಾರಿಗೂ ಸೇರಿದ್ದಲ್ಲ, ಅದು ಪ್ರಕೃತಿ. ಯಾವ ರಾಜ ಆಗಲಿ ರಾಜ್ಯ ಅಂದರೆ ಕಾಡು ನನ್ನದು ಎಂದು ಇಟ್ಕೊಳ್ಳಲ್ಲ. ಕಾಡಿಗೆ ಯಾರೂ ಪರ್ಮಿಷನ್ ಬೇಕಾಗಿಲ್ಲ. ಈ ಆಧುನಿಕ ಸರ್ಕಾರ ಬಂದು ಕಾಡು ತಮ್ಮದೇ ಎಂದಿಟ್ಕೊಳ್ತದೆ. ಈ ಬ್ರಿಟಿಷವರು ಕಾಡನ್ನು ನಾಶ ಮಾಡಿದ್ದಾರೆ, ಕಾಡನ್ನು ತಮ್ಮದೆಂದಿಟ್ಕೊಂಡರು. ಅದರಿಂದ ಯಾವ ಮನುಷ್ಯನಿಗೆ ಸ್ವಾತಂತ್ರ್ಯವಿಲ್ಲ, ಹಾಗೆ ಮಾಡಿಬಿಟ್ಟರು. ಆಯ್ತದು ಬಿಡಿ. ಆದರೆ ಕಾಡು ಅಂದರೆ ಕಾಡಿಗೆ ಹೋಗಿ ಒಂದು ಮರ ಗಿಡಗಳನ್ನು ನೋಡಿ ನಮಗೆ ಮನಸ್ಸಿಗೆ ಸಮಾಧಾನವಾಗ್ತದೆ. ಇದು ಯಾರದೋ, ನಿನ್ನದು, ನನ್ನದು. ಈಗ ಈ ಸಿಟಿಯಲ್ಲಿ ಹೋಗುತ್ತಾ ಇದ್ದರೆ ಮನೆ ನೋಡಿದರೆ ಇದು ಯಾರದೋ ಅನಿಸುತ್ತದೆ. ಇದು ಯಾರದೋ ಅಂದರೆ ಒಂದು ವ್ಯಕ್ತಿ ಬಂದು ಬಿಡ್ತಾನೆ. ವ್ಯಕ್ತಿಯ ಪೊಸೆಸಿವ್ನೆಸ್, ನನ್ನದು, ಅವರದು, ನನ್ನದು ಎಂದು ಒಬ್ಬನೊಬ್ಬ ವ್ಯಕ್ತಿಗೆ ಸೇರಿದ್ದು ಅನಿಸಿದ್ದರೆ ಅಲ್ಲಿ ಒಂದು ವ್ಯಕ್ತಿ ಅಭಿಮಾನ ಕಂಡು ಬರ್ತದೆ, ವ್ಯಕ್ತಿ ಕಂಡು ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಅಭಿಮಾನ ಕಂಡು ಬಂದರೆ ನನ್ನ ಅಭಿಮಾನ ನೆನಪಾಗ್ತದೆ ಅಲ್ಲವೇ? ಯಾರಿಗೆ ಅಭಿಮಾನವಿಲ್ಲದ ವ್ಯಕ್ತಿಯನ್ನು ನೋಡಿದ್ದರೆ ನಮ್ಮ ಅಭಿಮಾನ ಕರಗಿ ಹೋಗ್ತದೆ ಅಲ್ಲವೇ? ಒಬ್ಬರು ನಾನು, ನನ್ನದು ಎಂದು ಆ ಭಾವನದಿಂದ ವಸ್ತುಗಳನ್ನಿಟ್ಕೊಂಡು ಹಾಗೆ ಮಾತಾಡ್ತಾ ಇದ್ದರೆ, ಅವನ ಮಾತುಗಳು ಕೇಳುತ್ತಾ ಇದ್ದರೆ ನಮಗೂ ನನ್ನದು ಎಂದು ಬುದ್ಧಿ ಬರ್ತದೆ. ಏಕೆ? ಅವನು ಹಾಗೆ ವಿಂಗಡಿಸ್ತಾನೆ, ಇದು ನಿನ್ನದು, ಇದು ನನ್ನದು ಎಂದು ಹಾಗೆ ವಿಂಗಡಿಸ್ತಾನೆ. ವಸ್ತು ನೋಡಿದ್ದರೆ ಅದೇ ಸಣ್ಣ ಮಗು ನೋಡಿ, ಸಣ್ಣ ಮಗುವಿಗೆ ಆಡ್ತಾ ಇದ್ದರೆ ಇದು ನನ್ನದು, ನಿನ್ನದು ಎಂದು ವಸ್ತುವೇ ಇಲ್ಲ, ಸುಮ್ಮನೆ ಆಡ್ತಾನೆ ಅಷ್ಟೇ. ಅದರಿಂದ ಮಕ್ಕಳನ್ನು ನೋಡಿದರೆ ಜನರಿಗನಿಸುತ್ತದೆ ಅಲ್ಲಿ ವೈಯಕ್ತಿಕ ಭಾವನಾ, ನನ್ನದು, ನಿನ್ನದು ಒಂದು ಅಭಿಮಾನ ಬರಲ್ಲ. ಅದಕ್ಕೋಸ್ಕರ ಸಣ್ಣ ಮಕ್ಕಳು ನೋಡಿ, ಪಶು ಪಕ್ಷಾದಿಗಳನ್ನು ನೋಡಿ. ಪ್ರಕೃತಿ ಪಶು ಪಕ್ಷಾದಿಗಳಿಗಿಲ್ಲ. ಅದೇನು ಗುಬ್ಬಚ್ಚಿ, ಇನ್ನು ಯಾವುದೋ ಪಕ್ಷಿ ಬರುತ್ತದೆ, ಎಲ್ಲೆಲ್ಲೋ ಹೋಗ್ತದೆ, ಎಲ್ಲೋ ಕೂತಿರ್ತದೆ, ಏನೋ ಕಂಡು ಬಂದರೆ ತೊಗೊಳ್ತದೆ, ಹೋಗ್ತದೆ. ಅದು ಯಾರದೂ ಅಲ್ಲ. ಮರಗಿಡಗಳನ್ನು ನೋಡಿ, ಯಾರದು ಅಂದರೆ ಒಬ್ಬನೊಬ್ಬ ವ್ಯಕ್ತಿಗೆ ಸೇರಿದ್ದು ಎಂಬ ಅಭಿಮಾನವಿಲ್ಲದೆ ನೋಡ್ತೀವಿ. ಆ ನೋಟ ಬೇಕು, ಆ ದೃಷ್ಟಿ ಬೇಕು. ಅದು ವಿಶ್ವರೂಪ ದರ್ಶನ. ಆವಾಗ ಜಗತ್ತೆಲ್ಲವೂ ಆ ದರ್ಶನ. ವೇದಾಂತಿಗಳಿಗೆ ಮಿಕ್ಕ ಕರ್ಮಯೋಗಿಗಳು, ಉಪಾಸಕರು, ಸಮಾಜ ಸೇವಕರು, ಪುಣ್ಯಕರ್ಮ ಮಾಡುವವರು ಬಗೆ ಬಗೆ ಇದ್ದಾರೆ. ಆ ಪುಣ್ಯಕರ್ಮಗಳು, ಪುಣ್ಯಾತ್ಮರು, ಧರ್ಮಾತ್ಮರು, ಉಪಾಸಕರು ಅವರೆಲ್ಲರಿಗಿಂತ ಹೆಚ್ಚಿನವನು ವೇದಾಂತಿ. ಹೆಚ್ಚಿನವನೆಂದರೆ ಅರ್ಥವೇನು? ಇವನ ವೇದಾಂತ ಜ್ಞಾನ, ವೇದಾಂತ ವಿಚಾರದಲ್ಲಿ ಅವರ ಕರ್ಮ, ಧರ್ಮ, ಭಕ್ತಿ, ಪೂಜಾ, ಏನದು ತೀರ್ಥಯಾತ್ರೆಗಳು, ಅವರ ಉಪಾಸನೆಗಳು ಎಲ್ಲ ಅಡಕವಾಗಿವೆ. ಅವರೆಲ್ಲರಿಗಿಂತ ವ್ಯಾಪಕ ದೃಷ್ಟಿ ಇರುತ್ತದೆ ವೇದಾಂತಿಗೆ. ಅವರೆಲ್ಲರಿಗೆ ಒಂದು ದೇವತನನ್ನು ಇಟ್ಕೊಂಡು ನಮ್ಮ ಇಷ್ಟ ದೇವತಾ ಎಂದು ಪೂಜೆ ಮಾಡ್ತಾನೆ. ಇವರಿಗೆ ದೇವರಲ್ಲದು ಯಾವುದು? ನೀನು ನಾನು, ನಿಮ್ಮ ಕೈ ಕಾಲು ದೇವರೇ, ನಿಮ್ಮ ಮಾತು ದೇವರೇ. ನೀನು ಮಾತಾಡುತ್ತಿದ್ದರೆ ನಿನ್ನದಲ್ಲ. ಜನರು ಒಬ್ಬನು ಮಾತಾಡಿದ್ದರೆ ಏನನ್ನಿಸುತ್ತದೆ? ಇವನು ತನ್ನ ಅಭಿಪ್ರಾಯ ಹೇಳಿದ್ದಾನೆ, ತನ್ನ ಮಾತು ಮಾತಾಡಿದ್ದಾನೆ, ಈ ವ್ಯಕ್ತಿ ಬಂದ ಎಂದು. ವೇದಾಂತ ದೃಷ್ಟಿಗೆ ಇವನ ಶರೀರ ಪಂಚಭೂತಗಳಲ್ಲೇ ಹುಟ್ಟಿದ್ದು. ಈ ಕಂಠಧ್ವನಿ ಆಗುತ್ತಾ ಇದೆ, ಕಂಠಧ್ವನಿ ಅವನು ಮಾಡಿಕೊಂಡನ, ಯಾರೂ ಮಾಡಿದ್ದಲ್ಲ. ಮನುಷ್ಯನ ಕಂಠಧ್ವನಿ, ನಮ್ಮ ಕಂಠಧ್ವನಿ, ನಮ್ಮ ಕಣ್ಣಿನ ನೋಟ, ನಮ್ಮ ಕಿವಿಯ ಈ ಕೇಳುವಿಕೆ, ಇದು ಯಾರೂ ಮಾಡಿಕೊಂಡಿದ್ದಲ್ಲ. ಅವರ ದೇಹವೇ ಅವರದಲ್ಲ. ಇದು ಪ್ರಕೃತಿ ಸಿದ್ಧ ಈಶ್ವರನದೇ ವಿಶ್ವರೂಪಂತೆ, ಯಾರದೂ ಅಲ್ಲ. ಹಾಗೆ ಪ್ರತಿಯೊಂದು ವಸ್ತುವನ್ನು ವಿಶ್ವರೂಪದ ಅವಯವವಾಗಿ ನೋಡ್ತಾನೆ, ವ್ಯಕ್ತಿಗಳಾಗಿ ನೋಡಲ್ಲ. ಇದು ವೇದಾಂತಿಗಳ ದೃಷ್ಟಿ. ಇದರಲ್ಲಿ ಉಪಾಸಕರ ದೃಷ್ಟಿ ಕರ್ಮ, ಧರ್ಮ ಎಲ್ಲ ಬಂದುಬಿಟ್ಟಿತು. ವೇದಾಂತಿ ಧರ್ಮ, ಕರ್ಮ, ಉಪಾಸನ ಬಿಡುತ್ತಾನೆ ಅಂದರೆ ನಾಸ್ತಿಕನಾಗಿ ಅಸ್ತವ್ಯಸ್ತನಾಗಿ ಮಾತಾಡ್ತಾನೆ ಎಂದರ್ಥ ಅಲ್ಲ. ಮಿಕ್ಕ ಲೌಕಿಕರಿಗಿಂತ ಸಾಮಾನ್ಯ ಧರ್ಮಾತ್ಮರಿಗಿಂತ ನೀಚನಾಗುತ್ತಾನೆ ಎಂದರ್ಥ ಅಲ್ಲ. ಅವರೆಲ್ಲರಿಗಿಂತ ಮೇಲೆ ಮಟ್ಟದಲ್ಲಿರ್ತಾನೆ. ಅಂದರೆ ಅವರು ಯಾವ ತಮ್ಮ ಸಾಧನ, ತಮ್ಮ ಧರ್ಮ, ತಮ್ಮ ಭಕ್ತಿ ಎಂದು ಇಟ್ಕೊಳ್ತಾರೋ ಅದು ಇನ್ನೂ ವ್ಯಾಪಕವಾಗಿ ನೋಡ್ತಾನೆ, ಎಲ್ಲರನ್ನೂ ಸೇರಿಸಿಕೊಂಡು ನೋಡ್ತಾನೆ. ಅದು ವೇದಾಂತಿ ದೃಷ್ಟಿ. ಅದಕ್ಕೋಸ್ಕರನೇ ವೇದಾಂತಿಗಳನ್ನು ಮಿಕ್ಕ ಎಲ್ಲರಿಗಿಂತ ಹೆಚ್ಚಿನ ಮಟ್ಟದವರು ಎಂದು ಹೇಳಿದ್ದಾರೆ. ಅಂಥ ವೇದಾಂತಿ ಈ ಧರ್ಮ, ಈ ದೃಷ್ಟಿ, ಈ ಭಗವದ್ಭಾವ ಬಿಟ್ಟು ಬಿಟ್ಟರೆ ಅದು ವೇದಾಂತ ಆಗಲ್ಲ. ಅದು ಇನ್ನೇನೋ ನಾಸ್ತಿಕ ಬುದ್ಧಿ ಆಗಿಬಿಡ್ತದೆ. ಕೆಲವರು ವೇದಾಂತಿಗಳು ಹಾಗೇ ಆಗ್ತಾ ಇದ್ದಾರೆ. ನಮಗೆ ಕರ್ಮ, ಧರ್ಮ ಏನು ಬೇಡ ಎಂದು ಬಿಟ್ಟು ನಾಸ್ತಿಕರಾಗಿಬಿಟ್ಟರು ಅಲ್ಲವೇ? ವೇದಾಂತಿಗಳು ಪೂಜೆ ಮಾತ್ರ ಮಾಡಲ್ಲ, ಪೂಜೆ ಮಾಡಿದರೆ ನಗುತ್ತಾರೆ. ನಮ್ಮ ಜೊತೆಗೆ ಇದ್ದರು. ಪೂಜೆ ಮಾಡಿದರೆ ನೀನು ಪೂಜೆ ಮಾಡ್ತಾ ಇದ್ದಾನೆ, ಪಾರಾಯಣ ಮಾಡ್ತಾ, ಹೀಗೆ ನಗುವುದು. ಹಣ ಹತ್ತಿರ ಬಂದಾಗ ಮಾತ್ರ ಅಮ್ಮೋ, ಹಣ ಮಾತ್ರ ಭಗವಂತನಿಗಿಂತ ಹೆಚ್ಚು ಹಣನೇ, ಅದು ಮಾತ್ರ ಜೋಪಾನವಾಗಿ ಇಟ್ಕೊಳ್ತಾರೆ. ನೋಡಿ ಬುದ್ಧಿ ನೋಡಿ. ಪೂಜೆ ಮಾತ್ರ
ಪೂಜೆ ಮಾತ್ರ ಕಡೆಗಣಿಸಿ ಪರಿಹಾಸ ಮಾಡಬೇಕಂತೆ. ಪೂಜಾ ಪಾರಾಯಣ, ತೀರ್ಥಯಾತ್ರಾ, ಮಂದಿರ ದರ್ಶನ, ನದಿ ಸ್ನಾನ. ನಾವು ಗಂಗಾ ದಡದಲ್ಲೇ ಇದ್ದೀವಿ, ಅವರು ಸ್ನಾನ ಮಾಡುವಕ್ಕೆ ಹೋದರೆ ಅಬ್ಬಾ ಇದೆಲ್ಲ ಸ್ನಾನ ಮಾಡೋದೇ ದೊಡ್ಡ ವಿಷಯವಾ ಎಂದು ಹೇಳ್ತಾರೆ. ಪಾಪ ಅವರು ದೂರದಿಂದ ಬಂದಿರುವವರು, ನಾನು ಋಷಿಕೇಶ್ನಲ್ಲಿದ್ದೇನೆ, ಇಲ್ಲಿಂದ ದಕ್ಷಿಣದಿಂದ ಬಂದವರು ಗಂಗಾ ದಡ, ಗಂಗಾ ದರ್ಶನ ನೋಡಿಕೊಂಡ್ರೆ ಅಬ್ಬಾ ಎಷ್ಟು ಪರವಶರಾಗ್ತಾರೆ, ಎಷ್ಟು ಪರವಶರಾಗ್ತಾರೆ. ಗಂಗಾ ದಡ, ಗಂಗಾ ಸ್ನಾನ ಮಾಡಿ, ಎಷ್ಟು ಚಳಿ ಇದ್ದರೂ ಸ್ನಾನ ಮಾಡಿ, ಅಯ್ಯೋ ನಮಗೆ ಗಂಗಾ ಸ್ನಾನವಾಯಿತು ಇವತ್ತು, ಅಯ್ಯೋ ಗಂಗಾ ಸ್ನಾನವಾಯಿತು. ಅವರ ಭಾವನ ನೋಡಿ, ಎಷ್ಟು ಭಕ್ತಿ ಭಾವದಿಂದ ಕರಗಿ ಹೋಗ್ತಾ ಇದ್ದಾರೆ. ಗಂಗಾ ದರ್ಶನ, ಗಂಗಾ ಸ್ನಾನನೇ ಮಾಡಿಕೊಂಡಿದ್ದೀವಿ, ನಮ್ಮ ಜನ್ಮನೇ ಧನ್ಯವಾಯಿತು. ಅವರ ಭಾವನ ನೋಡಿ ಎಷ್ಟು ನಿರ್ಮಲ ಭಕ್ತಿಯಿಂದ ಮಾಡ್ತಾರೆ. ಇವರು ಇಲ್ಲೇ ಇರುತ್ತಾರೆ ಗಂಗಾ ದಡದಲ್ಲಿ, ಸುಮ್ಮನೆ ಡೈಲಿ ನೋಡ್ತಾನೆ ಇದ್ದಾರೆ. ಏನಿದೆ ಅನಿಸುತ್ತದೆ ನೋಡಿ. ಯಾವ ವಸ್ತು ಹತ್ತಿರವಾಗಿರುತ್ತದೋ ಕಡೆಗಣಿಸ್ತೀವಿ. ಮಂದಿರಕ್ಕೆ ಹೋಗಿರುವವರು ಪೂಜಾರಿಗೆ ಮಂದಿರ ದರ್ಶನಕ್ಕೆ ಬರುವ ಭಕ್ತರಿಗೆ ವ್ಯತ್ಯಾಸ ಇರುತ್ತದೆ, ನೋಡಿದ್ದೀರಾ? ಇದು ನಾನು ಹಿಂದೆ ಹೇಳಿದೆ ಅನಿಸುತ್ತದೆ. ನಾವು ದೂರದಿಂದ ನಡ್ಕೊಂಡು ಬರ್ತೀವಿ, ಅಥವಾ ಯಾವುದೋ ವಾಹನ ಏನೋ ಹತ್ತಿ ಅಲ್ಲಿಟ್ಟು ನಿಮ್ಮ ಚಪ್ಪಲು ಎಲ್ಲೆಲ್ಲೋ ಇಟ್ಟು, ಏಕೆಂದರೆ ನಿಮ್ಮ ಚಪ್ಪಲು ಹೋಗುತ್ತದೆ ಎಂದು ಭಯ, ಎಲ್ಲೋ ಇಟ್ಟು ಅದಕ್ಕೆ ಬೇಕಾಗಿರುವ ಹೂಗಳು ಏನೋ ಪೂಜಾ ಸಾಮಗ್ರಿ ಕೊಂಡುಕೊಂಡು ಅಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಳ್ತೀರಿ. ಆ ಕ್ಯೂನಲ್ಲಿ ನಿಂತ್ಕೊಂಡರೆ ನಿಮ್ಮ ಎದುರಾಗಿ ಇನ್ನೂ 20-30 ಜನರು ಇರುತ್ತಾರೆ. ಅವನು ಆರತಿ ಮಾಡುವಾಗ, ಪೂಜೆ ಮಾಡುವಾಗ ಕಂಡೇ ಬರಲ್ಲ. ಹೀಗೆ ಮಾಡ್ತೀವಿ, ಅವರ ತಲೆಗಳೇ ಕಂಡು ಬರುತ್ತವೆ ಅಲ್ಲವೇ? ಭಗವಂತ ಕಂಡು ಬರಲ್ಲ. ಅವರು ದ್ವಾರ ಇಷ್ಟೇ ಚಿಕ್ಕದು ಮಾಡ್ತಾರೆ. ಆ ದ್ವಾರದ ಒಳಗೆ ಇನ್ನೇನು ಒಂದು ಗರ್ಭಗುಡಿಗೆ ಇನ್ನು ಒಳಗೆ ಒಂದು ಸ್ಮಾಲ್ ರೂಮ್ ಇರುತ್ತದೆ. ಆ ರೂಮಿನ ಒಳಗೆ ಅದು ಇರುತ್ತದೆ. ಅವರು ಕರೆಂಟ್ ಇಡಲ್ಲ, ಸಣ್ಣ ಈ ದೀಪ ಇಡುತ್ತಾನೆ. ಆ ದೀಪದಲ್ಲಿ, ಸಣ್ಣ ದೀಪದಲ್ಲಿ ಆ ಕತ್ತಲೆಯಲ್ಲಿ ಕಂಡೇ ಬರಲ್ಲ ಸರಿಯಾಗಿ ಅಲ್ಲವೇ? ಈಗ ಆವಾಗ ದರ್ಶನ ಮಾಡೋಕ್ಕೆ ನಿಂತಿರೋಣ ಅಂದರೆ ಬಾಗಿಲೇ ಸಣ್ಣದು. ಇಷ್ಟು ಆಧುನಿಕ ಅಯೋಧ್ಯ ರಾಮ ಮಂದಿರಕ್ಕೆ ಎಲ್ಲ ಕಡೆ ಬಾಗಿಲು, ದೂರದಿಂದ 4-6 ಕ್ಯೂಗಳು, 6-8 ಕ್ಯೂಗಳು ಒಟ್ಟಿಗೆ ಹೋಗಬಹುದು. ಅಲ್ಲಿ ಒಂದೇ ಕ್ಯೂ ನಮ್ಮ ಮಂದಿರಗಳಲ್ಲಿ. ಅಲ್ಲಿಯೂ ಮಧ್ಯದಲ್ಲಿ ಏನು ಐರನ್ ರಾಡ್ಸ್ ಇರುತ್ತಾರೆ ಇಷ್ಟುವರೆಗೂ. ಅದರಿಂದ ಇಬ್ಬರು ಬರುತ್ತಾ ಹೋಗುತ್ತಾ ಇರುವ ಹಾಗೆ, ಬರುವಕ್ಕೆ ಹೋಗುವುದಕ್ಕೆ ಇಬ್ಬರು ಒಟ್ಟಿಗೆ ಹೋಗಬಹುದು, ಅಷ್ಟು ಅಗಲ ಮಾಡ್ತಾರೆ. ಮತ್ತು ಇವರು ನಿಂತ್ಕೊಂಡ್ರೆ ನಿಮಗೆ ಬಾಗಿಲೇ ಕಂಡು ಬರ್ತದೆ, ಭಗವಂತನೇ ಕಂಡು ಬರಲ್ಲ. ಈಗ ಅವಾಗೇನು ಮಾಡಬೇಕು? ತಲೆ ಬಗ್ಗಿಸಿದ್ದರೆ ಹಿಂದಿನವರು ಹೇಳ್ತಾರೆ, ಬಗ್ಗಬೇಡ ಅಂದ್ರೆ ಏನು ನೋಡಬೇಕು? ಬಾಗಿಲೇ ನೋಡಬೇಕಾ? ಗೋಡೆ ನೋಡಬೇಕಾ? ಅದು ಏನೋ. ಆದ್ದರಿಂದ ಪಾಪ ಇಷ್ಟು ಭಕ್ತಿಯಿಂದ ಕ್ಯೂನಲ್ಲಿ ನಿಂತ್ಕೊಂಡು ತಿರುಪತಿಯಲ್ಲಿ ಎಷ್ಟು ಗಂಟೆಗಳು ನಿಂತ್ಕೊಳ್ತಾರೆ ಅಲ್ಲವೇ? ತುಂಬ ಹೊತ್ತು ನಿಂತ್ಕೊಂಡು ಒಂದು ಸಲ ದರ್ಶನ ಆದರೆ ಹಬ್ಬ ಜನ್ಮ ಧನ್ಯವಾಯಿತು, ಎಷ್ಟು ಅದೃಷ್ಟ ಅನಿಸುತ್ತದೆ. ಪೂಜಾರಿಗೆ ಏನು ಅನಿಸಬೇಕು? ಅವರು ಪ್ರತಿ ದಿವಸ ಅಲ್ಲೇ ಇರುತ್ತಾನೆ. ಎಷ್ಟೋ ಸಲ ಆ ಹೂಮಾಲ ತೆಗೆಯುತ್ತಾನೆ, ಹೊಸ ಹೂಮಾಲ ಹಾಕ್ತಾನೆ, ಸ್ನಾನ ಮಾಡಿಸ್ತಾನೆ, ಬಟ್ಟೆ ತೊಡಿಸ್ತಾನೆ, ನೈವೇದ್ಯ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಆ ನೈವೇದ್ಯ ಮಾಡುವಾಗ ನಿಮ್ಮ ಬಟ್ಟೆ ಹಾಕಿಬಿಡ್ತಾನೆ. ನೀವು ನೋಡ್ತಿರೋ ಏನೋ ಅವರಿಗೆ ದಿಷ್ಟಿ ಆಗ್ತದೋ ಏನೋ ಭಗವಂತನಿಗೆ ಎಂದು. ಅವನ ದಿಷ್ಟಿ ಆಗಲ್ಲ, ನಮ್ಮ ದಿಷ್ಟಿ ಆಗುತ್ತದೆ ನೋಡಿ. ಅವ್ರ ದಿಷ್ಟಿ ಆಗಲ್ಲವ? ಪೂಜಾರಿ ದಿಷ್ಟಿ ಆಗಲ್ಲ ಅಂತೆ, ನಮ್ಮ ದಿಷ್ಟಿ ಆಗುತ್ತದಂತೆ. ಆದ್ದರಿಂದ ಅವರು ಬಟ್ಟೆ ಹಾಕ್ತಾನೆ, ನೈವೇದ್ಯ ಮಾಡುವಾಗ ನೈವೇದ್ಯ ಮಾಡಿ ಬರ್ತಾನೆ. ನಿಮಗೆ ಏನಿಸುತ್ತದೆ? ಅಯ್ಯೋ, ನಾವು ಒಂದು ಕ್ಷಣ ದರ್ಶನಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಇಷ್ಟು ಕಷ್ಟಪಟ್ಟು ನಿಂತುಕೊಳ್ತಾ ಇದ್ದೀವಿ, ಕಷ್ಟಪಟ್ಟು ಏನೋ ಎಲ್ಲ ಸಹಿಸ್ಕೊಳ್ತೀವಿ. ಸ್ನಾನ ಮಾಡಿ ಏನು ಕುಡಿಯದೆ ತಿನ್ನದೇ ಬರ್ತಾನೆ. ಬಂದು ಒಂದು ಸಲ ದರ್ಶನವಾದರೆ ಹಬ್ಬ ಇವತ್ತು ದರ್ಶನವಾಯಿತು, ಜನ್ಮ ಧನ್ಯ ಆಯಿತು, ಎಷ್ಟು ಅದೃಷ್ಟ. ಪೂಜಾರಿ ನೋಡಿದಾಗ ಎಷ್ಟು ಪುಣ್ಯಾತ್ಮನೋ, ತನ್ನ ಕೈಯಾರ ಭಗವಂತನಿಗೆ ಎಲ್ಲ ಮಾಡ್ತಾನೆ, ಹತ್ತಿರದಿಂದ ನೋಡ್ತಾನೆ. ಆಹಾ ಎಷ್ಟು ಅದೃಷ್ಟ. ಪೂಜಾರಿ ಮನಸ್ಸೆಲ್ಲಿರುತ್ತದೆ? ಹೌದಾ? ಆರತಿ ತಟ್ಟದಲ್ಲಿ ನೀವು ಎಷ್ಟು ಹಾಕ್ತೀರಿ ಎಂದು ಅವರ ದೃಷ್ಟಿ ಅಲ್ಲಿರುತ್ತದೆ. ನಿಮಗೆ ಅದೃಷ್ಟ ಅಂದರೆ ಎಲ್ಲರಿಗಲ್ಲ, ಕೆಲವರಿಗಾದರು. ಕೆಲವರು ಸಜ್ಜನರು, ನಾನು ಈ ಬ್ರಾಹ್ಮಣನಾಗಿ ಹುಟ್ಟಿದೆ, ಪೂಜಾರಿ ಆಗಿದೆ, ಇದು ನನ್ನ ಅದೃಷ್ಟ, ಅವರ ಸೇವಾ ಮಾಡುವುದು ನನ್ನ ಮಹಾಭಾಗ್ಯ ಎಂದು ಪೂರ್ಣ ಭಕ್ತಿಯಿಂದ ಮಾಡುವವರು ಇದ್ದಾರೆ, ಪೂಜಾರಿಗಳು ಇದ್ದಾರೆ. ಕೆಲವರನ್ನು ಹೇಳ್ತಾ ಇದ್ದೀವಿ ವ್ಯತ್ಯಾಸಕ್ಕೋಸ್ಕರ. ಅಂದರೆ ಭಾವ ಮುಖ್ಯವೇ ಹೊರತು ಯಾರು ಹತ್ತಿರದಿಂದ ಮಾಡ್ತಾರೆ ಎಂಬುದಲ್ಲ. ಅದರಿಂದ ನಾವು ಇಷ್ಟು ಸಣ್ಣ ಪೂಜೆ, ಒಂದು ಸಲ ದರ್ಶನವೇ ಆರತಿಯಿಂದ ಇಷ್ಟು ಆರತಿ ತೋರಿಸಿದಾಗ ಮುಖ ಸ್ವಲ್ಪ ಕಂಡು ಬರುತ್ತದೆ ಅಷ್ಟೇ. ಅವರು ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಲೈಟು ಹಾಕಲ್ಲ. ಸ್ವಲ್ಪ ದೀಪ ಆರತಿ ಮಾಡುವಾಗ ಸ್ವಲ್ಪ ಕಂಡು ಬರ್ತದೆ. ಆರತಿ ಸಮಯದಲ್ಲೇ ಯಾರೋ ತಲೆ ಕಂಡು ಬಂದರೆ ತಲೆನೇ ಆಗುತ್ತೆ ದರ್ಶನ. ತಲೆ ದರ್ಶನೇ ಹೊರತು ಭಗವಂತನ ದರ್ಶನ ಆಗಲ್ಲ. ಅದೊಂದು ವಿಚಿತ್ರ.
ಒಂದು ಸಲ ಆದರೂ ಸ್ವಲ್ಪ ಹೊತ್ತಾದರೂ ದರ್ಶನಕ್ಕೆ ಅವಕಾಶ ಕೊಡಬೇಕೇ? ಅವರಿಗೆ ಯೋಚನೆಯೇ ಇಲ್ಲ. ಎಲ್ಲರಿಗೆ ಕಂಡು ಬರಬಾರದೆಂದೇ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಅನಿಸುತ್ತದೆ ನನಗೆ. ಯಾರಿಗೆ ದರ್ಶನವಾಗಬಾರದು ಎಂದು ದೊಡ್ಡ ಮಂದಿರ ಕಟ್ಟು, ಗೋಪುರ ಕಟ್ಟು, ಅದಕ್ಕೇನು ಕುಂಭಾಭಿಷೇಕ ಮಾಡಿ ಲಕ್ಷಗಟ್ಟಲ ಕೋಟಿಗಟ್ಟಲ ಖರ್ಚು ಮಾಡಿ ಎಲ್ಲ ಮಾಡಿದ್ದು ಏಕೆ ಅಂದರೆ ಬಂದಿರುವವರಿಗೆ ದರ್ಶನವೇ ಆಗಬಾರದು. ತಿರುಪತಿ ದರ್ಶನ ನೋಡಿದ್ದೀರಾ? ತಿರುಪತಿ ದರ್ಶನ ಆಗುವುದೇ ಅಲ್ಲ, ಕೆಲವರು ದರ್ಶನ ಆಗದೆ ಬಂದು ಬಿಟ್ಟರಂತೆ. ಹೇಳ್ತಾರೆ ನಮಗೆ ದರ್ಶನವೇ ಆಗಲಿಲ್ಲ ಎಂದು. ಅಯ್ಯ ಇದೇನು ಎಂದು ಲಕ್ಷಾಂತರ ಜನರು ಬಂದರು. ಅಲ್ಲಿಗೆ ಹತ್ತಿರಕ್ಕೆ ಹೋಗುವಾನು ಅವ್ರು ತಳ್ಳಿಬಿಟ್ಟರೆ ನಾವೇನು ನೋಡಲೇ ಇಲ್ಲ. ಅಲ್ಲಿಗೆ ಬಂದಿದ್ದೇವೆ, ನಾವು ಮನುಷ್ಯರನ್ನು ನೋಡಿದ್ದೇವೆ, ಮಂದಿರ ದ್ವಾರ ನೋಡಿದ್ದೇವೆ ಹೊರತು ವೆಂಕಟೇಶ್ವರ ಸ್ವಾಮಿ ದರ್ಶನವಾಗಲೇ ಇಲ್ಲ. ಅವರು ಪಾಪ ಎಲ್ಲೋ ಹಳ್ಳಿಯಿಂದ ಬಂದರು. ಅವ್ರ ಜೀವನದಲ್ಲಿ ಒಂದು ಸಲ ಬರ್ತಾರೆ, ಅವ್ರಿಗೆ ಅಷ್ಟು ಹಣ ಇಲ್ಲ, ಮತ್ತೆ ಬರೋಕ್ಕಾಗಲ್ಲ. ಯಾವಾಗಲೂ ಜೀವನದಲ್ಲಿ ಒಂದು ಸಲ, ಆ ಒಂದು ಸಲನೇ ಕಷ್ಟಪಟ್ಟು ಹೋಗಿ ಅವರಿಗೆ ದರ್ಶನವಾಗದೆ ವಾಪಸ್ ಬಂದರು. ಅವರು ಹೇಳ್ತಾರೆ ನಮಗೆ ದರ್ಶನವೇ ಆಗಲಿಲ್ಲ, ಮತ್ತಿನ್ನೂ ಹೋಗ್ತೀವಿ, ಅಷ್ಟು ಖರ್ಚು ಅಷ್ಟು ದೂರ ನಮ್ಮಿಂದ ಆಗಲ್ಲ, ಹಣವೇ ಇಲ್ಲ ಅವರಿಗೆ. ಅದನ್ನು ಪಾಪ ಅವರು ಹಾಗೆ ಹೋಗಿಬಿಟ್ಟರು, ವಾಪಸ್ ಹೋದರು. ಈಗ ಇದು ದರ್ಶನ ಅಂದರೆ ಜನರಿಗೆ ಭಾವನಾ ಮುಖ್ಯವೇ ಹೊರತು ಹತ್ತಿರವಿದ್ದರೆ ಮಾತ್ರ ಪೂಜೆ ಆಗಿಬಿಡ್ತದೆ. ಹತ್ತಿರ ಇರಬಹುದು, ಪೂಜಾರಿ ಪ್ರೊಫೆಷನ್, ಅದು ತನ್ನ ವೃತ್ತಿ ಧರ್ಮ ಅಂದ್ಕೊಳ್ತಾನೆ ಅಷ್ಟೇ. ಆದರೆ ಹೊರತು ನಾನು ನಿತ್ಯ ಪೂಜೆ ಮಾಡ್ತಾ ಇದ್ದೀನಲ್ಲ, ನನ್ನ ಜನ್ಮ ಧನ್ಯವಾಯಿತು ಎಂದು ಯಾರೋ ಕೆಲವರಿಗೆ, ಎಲ್ಲರಿಗೇನು ಆಗುವುದು ಕಷ್ಟ ಅಂದರೆ ಆಗಬೇಕು. ಹಾಗಿದ್ದರೆ ಅವನ ಜನ್ಮ ಧನ್ಯ ಆಗ್ತದೆ. ಸಾಕ್ಷಾತ್ ಪ್ರತಿ ದಿವಸ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಈಗ ಮಿಕ್ಕದು ಏನು ಸಿಗಲಿ ಭಗವಂತ ಕೊಡ್ತಾನೆ, ಏನೇ ಕೊಡಲಿ ಬಿಡಲಿ, ಇವನಿಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿತು ಹತ್ತಿರದಿಂದ, ಇದೇ ಜನ್ಮಧನ್ಯ ಅಂದರೆ ಅವನ ಅದೃಷ್ಟ. ಆದ್ದರಿಂದ ವೇದಾಂತಿಗಳಿಗೆ ಸಕಲ ನಾಮರೂಪಗಳು ಭಗವದ್ಭಾವನೆ ಇರಬೇಕು. ಅದು ಅವರದು ಇವರದು ಎಂದು ಎಲ್ಲಿ ಅನಿಸುತ್ತದೋ, ಒಬ್ಬರಿಗೆ ಸೇರಿದ್ದು ಎಂದು ನೋಡಿದ್ದರೆ, ಇದು ಒಬ್ಬ ವ್ಯಕ್ತಿದು ಅನಿಸಿದ್ದರೆ ಅಲ್ಲಿ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ವಸ್ತು ನೋಡಿದ್ದರೆ ನಿಮಗೆ ಮನೆ ನೋಡಿದ್ದರೆ ಇದು ಒಬ್ಬರದು ಅಂದರೆ ಒಬ್ಬರ ಯಜಮಾನಿ, ಯಾರೋ ಒಬ್ಬರು ಇದು ಯಜಮಾನಿ, ಇದು ನನ್ನದು ಅನಿಸಿದ್ದರೆ, ಆ ವ್ಯಕ್ತಿ ಅಭಿಮಾನ ಕಂಡು ಬಂದರೆ ಆ ವಸ್ತುವಿನಲ್ಲಿ ನಿಮಗೆ ಪರಮಾತ್ಮ ಕಂಡು ಬರಲ್ಲ. ಅದೇ ಸೂರ್ಯಚಂದ್ರ ನಕ್ಷತ್ರ ನೋಡಿದ್ದರೆ, ಬೆಟ್ಟಗಳು ಕಾಡುಗಳು ನೋಡಿದ್ದರೆ ಏಕೆ ಅನಿಸುತ್ತದೆ? ಅದು ಯಾರದೂ ಅಲ್ಲ, ಯಾವ ಒಬ್ಬ ವ್ಯಕ್ತಿಯ ಅಭಿಮಾನ ಅಲ್ಲಿ ಕಂಡು ಬರಲ್ಲ. ಎಲ್ಲಿ ಅಭಿಮಾನ ಕಂಡು ಬರಲ್ಲವೋ ಅದು ಭಗವದ್ಭಾವನೆ ಇದ್ದು ಬಿಡ್ತದೆ. ಆದ್ದರಿಂದ ನಮಗೆ ಈ ವೇದಾಂತಿಗೆ ಇದಕ್ಕಿಂತ ಹೆಚ್ಚಿನ ಭಾವನೆ ಇರಬೇಕು. ಮನುಷ್ಯರು ಮಾತಾಡ್ತಾ ಇದ್ದರೆ, ನೋಡ್ತಾ ಇದ್ದರೆ, ಇವರು ತಮ್ಮ ವೈಯಕ್ತಿಕ ಬುದ್ಧಿಯಿಂದ ನಾನು ಜೀವನೇ, ನಾನು ಬ್ರಹ್ಮನಲ್ಲ ಎಂದು ಅವರು ತಿಳ್ಕೊಳ್ಳಬಹುದು. ನಾನು ಜೀವನೇ, ನಾನು ಬ್ರಹ್ಮವಲ್ಲ ಎಂದು. ಇವನು ವೇದಾಂತಿ ಮಾತ್ರ, ಅವನ ಮೂರ್ಖತನ ಅಜ್ಞಾನ ಇರಲಿ, ಅವನ ದೇಹ, ಅವನ ಇಂದ್ರಿಯ, ಅವನ ಮನಸ್ಸು ಅದು ಪರಮಾತ್ಮೆ. ಅವರಿಗೆ ಗೊತ್ತಿಲ್ಲದೆ ಹೋಗಬಹುದು, ಆದರೆ ಅದು ಪರಮಾತ್ಮೆ. ಏಕೆ? ಅವರ ಕೈಕಾಲು ಅವರು ಮಾಡಿಕೊಂಡಿದ್ದಲ್ಲ. ಹಾಗೆ ಪ್ರತಿ ವಸ್ತು ಯಾರದು ಅಲ್ಲ. ಈ ದೃಷ್ಟಿ ಇಟ್ಕೊಂಡರೆ ನಮ್ಮ ಕೈಕಾಲು ನಮ್ಮದಲ್ಲ. ನಮ್ಮ ಬಾಯಿ ಮಾತಾಡ್ತಾ ಇದ್ದರೆ, ಬಾಯಿ ನಿನ್ನದ, ನೀನು ಮಾಡಿಕೊಂಡಿದ್ದೀಯಾ? ಈ ಕಂಠಧ್ವನಿ ಬರುತ್ತಾ ಇದೆ, ನೀನು ಮಾಡಿಕೊಂಡಿದ್ದೀಯಾ? ಬೇಡ ಅಂದರೆ ನಿಂತು ಹೋಗ್ತದೆ, ನಿಮ್ಮ ಕೈಯಲ್ಲಿಲ್ಲ. ಕಣ್ಣು ನೋಡ್ತಾ ಇದೆ, ಅದು ನಿಮ್ಮದ? ಹೌದು ಹೇಳ್ತಾನೆ. ಹೌದು ಅಂದರೆ ಏನು ಮಾಡಿದ್ದಿ? ನಿಮ್ಮ ಕಣ್ಣು ನೋಡುವುದಕ್ಕೆ ನೀವೇನು ಮಾಡಿದ್ದಿ ಹೇಳು? ನೀವು ಹುಟ್ಟಿದ ಮನುಷ್ಯ ನೋಡಿದರೆ ಕಣ್ಣು ನೋಡ್ತಾ ಇದೆ. ಯಾರೋ ಕೊಟ್ಟರು ಈ ನೋಟ, ಯಾರು ಕೊಟ್ಟರೋ ಆ ಕೊಟ್ಟಿದ ಪರಮಾತ್ಮ ಅವನೇ ನೋಡ್ತಾ ಇದ್ದಾನೆ. ಕಣ್ಣಿನ ರೂಪದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದಾನೆ. ತಾನೇ ಜಗದ್ರೂಪ ತಾಳಿ ಪರಮಾತ್ಮ ಅವತಾರ ಅಂದರೆ ರಾಮಕೃಷ್ಣ ಶಿವಾದಿ ಅವತಾರಗಳು ಒಂದು, ಈ ವಿಶ್ವರೂಪವೂ ಅವತಾರವೇ. ವೇದವೂ ಅವತಾರ 3 ಬಗೆ. ಒಂದು ವೇದಾವತಾರ, ಇನ್ನೊಂದು ಈ ವಿಶ್ವರೂಪ ಅವತಾರ, ಮೂರನೆಯದು ರಾಮಕೃಷ್ಣಾದಿ ಅವತಾರ. ಒಂದು ಮನುಷ್ಯ ರೂಪ ಅವತಾರ ಆಗಬಹುದು. ಈ ಪಂಚಭೂತಗಳು, ಸಕಲ ಸಮಾಜ, ಮನುಷ್ಯ, ದೇವರು, ಇದೆಲ್ಲವೂ ಈ ಪರಮಾತ್ಮನ ಕೈಕಾಲುಗಳೇ. ಅದು ಹಾಗೆ ನಮ್ಮ ಕಣ್ಣು, ಕಿವಿ, ಕಾಲು ಅಷ್ಟೇ. ಅದಕ್ಕೋಸ್ಕರ ನಿಮ್ಮ ಕಣ್ಣನ್ನು ಪೂಜ್ಯ ಭಾವದಿಂದ ನೋಡ್ಕೊ, ನಿಮ್ಮ ಕೈಯನ್ನು ಕಡೆಗಣಿಸಬೇಡ, ಇದು ಭಗವಂತನೇ ಆಗಿದ್ದಾನೆ. ಅಯಮ್ಮೆ ಭಗವಾನ್ ಅಯಮ್ಮೆ ಭಗವತ್ತರಹ ವೇದ ಹೇಳ್ತದೆ. ಇದು ಸಾಕ್ಷಾತ್ತು ಭಗವಂತನೇ ಈ ಕೈ ಕಾಲು, ಇದು ನಿನ್ನದಲ್ಲ. ಈ ಅಭಿಮಾನ ನಿಮ್ಮನ್ನು ಹಾಳು ಮಾಡ್ತಾ ಇದೆ.
ಇದು ಅಭಿಮಾನ ಹಾಳು ಮಾಡ್ತಾ ಇದೆ. ಅಭಿಮಾನದಿಂದ ಆ ಭಗವಂತ ಇದ್ದನೂ ಕಂಡು ಬರ್ತಾ ಇಲ್ಲ. ನಿಮ್ಮ ಕೈಕಾಲು ನಿಮ್ಮದಲ್ಲ, ನಿಮ್ಮ ಮುಖ ನಿಮ್ಮದಲ್ಲ, ಅದು ಭಗವಂತನ ಮುಖನೇ. ನೀನು ಮಾಡಿಕೊಂಡಿದ್ದಲ್ಲ, ಭಗವಂತನೇ ಆರೂಪವಾಗಿ ಅವತರಿಸಿದ್ದಾನೆ. ನಮ್ಮ ಕೈಕಾಲು, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ತಲೆ, ಇದೆಲ್ಲವೂ ನಮ್ಮ ಕಂಠಧ್ವನಿ, ಇದೆಲ್ಲವೂ ಭಗವಂತನೇ ಈ ರೂಪದಲ್ಲಿ ಅವತರಿಸಿದ್ದಾನೆ. ಹಾಗೆ ನೋಡು. ಅದರಿಂದ ನಾನು ಈ ಅಭಿಮಾನ ಬೇಕೆ? ಮಧ್ಯದಲ್ಲಿ ಅಭಿಮಾನ ಬೇಕೆ? ಅದರಿಂದ ಎಲ್ಲೇ ನೋಡಲಿ, ಯಾವುದೇ ನೋಡಲಿ, ನೀವು ಊಟ ಮಾಡಿಸ್ತಾ ಇದ್ದರೆ ಈ ದೇಹವೂ ಅವರದೇ. ಆ ಭಗವಂತನಿಗೆ ನೀವು ನೈವೇದ್ಯ ಕೊಡ್ತಾ ಇದ್ದೀರಿ. ಊಟ ಮಾಡುವಾಗ ಅದರಲ್ಲಿರುವ ನಮ್ಮ ಹಸಿವಿದೆ, ಹಸಿವನ್ನೇ ನೋಡ್ತೀವಿ. ಆ ಹಸಿವು ವೈಶ್ವಾನರ ಅಗ್ನಿ. ಹಸಿವಿನಲ್ಲಿ ಸುಡುತ್ತಾ ಇದೆಲ್ಲ, ಅದು ಎಷ್ಟು ಸುಡುತ್ತಾ ಇದ್ದರೆ ಅದು ವೈಶ್ವಾನರ ಅಗ್ನಿದೇವ, ಅದು ಪರಮಾತ್ಮ. ಈಗ ಅವರಿಗೆ ನೈವೇದ್ಯ ಕೊಡ್ತಾ ಇದ್ದೆ. ನೈವೇದ್ಯ ಕೊಟ್ಟರೆ ಭಗವಂತನ ಅನುಗ್ರಹವಾಯಿತು. ಹೊಟ್ಟೆ ತುಂಬಿದ್ದರೆ ಅಥವಾ ಹಸಿವು ಹಿಂಗಿದ್ದರೆ ಏನನಿಸುತ್ತದೆ? ಭಗವಂತನ ಅನುಗ್ರಹವಾಯಿತು ಅನಿಸುತ್ತದೆ. ಅನಿಸಿದ್ದರೆ ನಿಮಗೆ ಆರಾಧನ. ಹಸಿವು ಹಿಂಗಿದ್ದರೆ ಭಗವಂತನ ಅನುಗ್ರಹವಾಯಿತು. ನೋಡಿ, ಹಸಿವು ಹೆಂಗಿತು ಇದು. ಅದರಿಂದ ಅಲ್ಲಿ ಆದಿಭೌತಿಕವಾಗಿ ಮಿಕ್ಕ ಸಮಾಜದಲ್ಲಿ ಎಲ್ಲರನ್ನೂ ಭಗವನ್ಮಯವಾಗಿ ಹೇಗೆ ನೋಡ್ತಾ ಇದ್ದೀವೋ, ನಮ್ಮ ಶರೀರ, ಇಂದ್ರಿಯ, ಮನಸ್ಸುಗಳು ಭಗವಂತನೇ. ಇಲ್ಲಿ ನಮ್ಮ ಅಭಿಮಾನ ಬಿಡಬೇಕು. ಇದೇ ಕರ್ತೃತ್ವ ಅಭಿಮಾನ ಬಿಡುವುದು, ಭೋಕ್ತೃತ್ವ ಅಭಿಮಾನ ಬಿಡುವುದು, ಕರ್ಮಯೋಗಿ, ಉಪಾಸಕ, ಭಕ್ತನಾಗುವುದು ಅಂದರೆ ಇದು. ನಿಮ್ಮ ಕೈಕಾಲ ನಿಮ್ಮದಲ್ಲ, ಅದು ಭಗವಂತನೇ. ನಿಮ್ಮದು ಅಲ್ಲ, ಇನ್ನೊಬ್ಬರೂ ಅಲ್ಲ. ಹಾಗೆ ನೋಡಬೇಕು. ಆದ್ದರಿಂದ ನೀವು ಪ್ರತಿನಿತ್ಯ ದರ್ಶನ ಮಾಡ್ತಾ ಇದ್ದರೆ ಯಾರನ್ನು? ಭಗವಂತನೇ ದರ್ಶನ ಮಾಡ್ತಾ ಇದ್ದೀವಿ. ಸಗುಣರೂಪ ಪರಮಾತ್ಮನ ವಿಶ್ವರೂಪನ ದರ್ಶನವಾಗುತ್ತಾ ಇದೆ. ಪ್ರತಿ ಕ್ಷಣ ನೋಡಿ, ನೀವು ಕನ್ನಡಿಯಲ್ಲಿ ನೋಡಿದ್ದರೆ ನೀವು ಯಾರದೋ ಮುಖ ಅಲ್ಲ, ಭಗವಂತನು ಮಾಡಿರುವ ತನ್ನ ರೂಪವನ್ನೇ, ಅವರ ರೂಪವನ್ನೇ ದರ್ಶನ ಮಾಡ್ತಾ ಇದ್ದೀವಿ. ಮಧ್ಯದಲ್ಲಿ ನಾನು ಏಕೆ ಅಭಿಮಾನ? ಈ ಮಧ್ಯದಲ್ಲಿ ನಾನು ಅಭಿಮಾನ ಬೇಕೆ? ಈ ನಾನು ಅಭಿಮಾನ ಬಂದು ಅದೆಲ್ಲ ಮುಚ್ಚುತ್ತಾ ಇದೆ ಪರಮಾತ್ಮನನ್ನು. ಎಷ್ಟು ಭಯಂಕರ ಅನ್ಯಾಯ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ನಮಗೆ ನಾವು ಎಷ್ಟು ಅನ್ಯಾಯ ಮಾಡ್ಕೊಳ್ತಾ ಇದ್ದೀವಿ. ಅದು ತೆಗೆದು ಬಿಡು, ಅವನೇ ಕಂಡು ಬರ್ತಾ ಇದ್ದಾನೆ. ಹೇಗೆ ಕಾಡು, ಬೆಟ್ಟ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲ ನೋಡ್ತಾ ಇದ್ದೀವೋ, ಗಾಳಿ, ನೀರು, ಅಗ್ನಿ, ಇದೆಲ್ಲ ಹೇಗಿದೆಯೋ, ಈ ಪಂಚಭೂತಗಳು, ಈ ಪಂಚಭೂತಗಳಿಂದ ನಿರ್ಮಿತವಾಗಿರುವ ಈ ರೂಪವೂ ಅವರೇ. ಇದು ಭಾವನ ಮತ್ತೆ 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 ಬರಲಿ, ಆವಾಗ ವೇದಾಂತಿ ಆಗ್ತಾನೆ. ವೇದಾಂತಿ ಉಪಾಸನ ಬಿಡಲ್ಲ. ವೇದಾಂತಿಕೆ ಉಪಾಸಕರು ಒಂದು ಮಂದಿರದಲ್ಲಿ ದೇವನಲ್ಲಿ ನೋಡಿದ್ದರೆ ಇವರು ಎಲ್ಲರಲ್ಲಿ ನೋಡ್ತಾನೆ. ಆ ಮಂದಿರ ದರ್ಶನವೇ ಅಲ್ಲ, ಆ ಪೂಜಾರಿ ದರ್ಶನವೂ ಭಗವಂತನ ದರ್ಶನವೇ. ಅವನ ದರ್ಶನ ಮಾಡಿಕೊಂಡು ಅಕ್ಕಿ ಬಂದಿರುವ ಭಕ್ತರು, ನಿಮ್ಮ ಮುಂದೆ ನಿಮ್ಮ ಹಿಂದೆ ನಿಂತುಕೊಂಡವರು, ಇವರೂ ಭಗವಂತನ ಭಕ್ತರು, ಇವರೂ ಭಗವಂತನ ರೂಪವೇ. ಇವರ ದರ್ಶನವಾಯಿತು, ಇದು ಭಗವಂತ ದರ್ಶನವೇ ಅಲ್ಲವೇ? ಆದ್ದರಿಂದ ವೇದಾಂತಿಗೆ ಎಲ್ಲವೂ ಬ್ರಹ್ಮ ಎಂದು ತಿಳ್ಕೊಳ್ಳಬೇಕಾದರೆ ಮೊದಲು ಸಗುಣ ರೂಪ ದರ್ಶನವಾಗಲಿ. ಅಂದರೆ ಅರ್ಥವೇನು? ಎಲ್ಲಿ ಅಭಿಮಾನ, ಮಮಕಾರ, ರಾಗದ್ವೇಷಗಳು ಇವುಗಳನ್ನು ಕರಗಿಸುತ್ತಾ ಇದ್ದರೆ, ತೆಗೆಯುತ್ತಾ ಇದ್ದರೆ ತೋರುವ ರೂಪಗಳೆಲ್ಲ ಭಗವನ್ಮಯವಾಗೇ ತೋರ್ತವೆ. ತೋರುವ ರೂಪ ಯಾವುದನ್ನೂ ಕಡೆಗಣಿಸಬೇಡಿ, ಪೂಜ್ಯ ಭಾವ ಬಿಡಿ. ರಾಗದ್ವೇಷ ಜಾಗದಲ್ಲಿ, ಅಭಿಮಾನ ಅಹಂಕಾರ ಜಾಗದಲ್ಲಿ ಪೂಜ್ಯ ಭಾವ ಬರಬೇಕು. ಪೂಜ್ಯ ಭಾವ ಬಂದರೆ ಯಾವ ವಸ್ತು ಮೇಲೆ, ಯಾವ ವ್ಯಕ್ತಿಯನ್ನು ಪೂಜ್ಯವಾಗಿ ನೋಡ್ತಿರೋ ನಾವು ಕಡೆಗಣಿಸಿ ಮಾತಾಡಲ್ಲ. ಅಂದರೆ ಮಮಕಾರ ಇಟ್ಕೊಳ್ಳಲ್ಲ. ಮಮಕಾರ ಅಂದ್ರೇನು? ನಮ್ಮವರು ಅಂದರೆ ಕಡೆಗಣಿಸಿಬಿಡ್ತೀವಿ. ಅಥವಾ ರಾಗದ್ವೇಷ ಇಟ್ಕೊಂಡ್ರೆ ಏನಿದೆ ಲೌಕಿಕ ವಸ್ತು ಎಂದು ಹೇಳ್ತೀವಿ. ಅಂದರೆ ಭೋಗ ವಸ್ತು ನೋಡಿದ್ದರೆ, ಊಟ ನೋಡಿದ್ದರೆ ಏನನ್ನಿಸುತ್ತದೆ? ತಿನ್ನುವ ವಸ್ತುವು ಮಿಠಾಯೋ, ಅನ್ನ ಏನಾದರೂ ಕಂಡು ಬಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಏನು? ಅದು ಭೋಗ ವಸ್ತುವಂದೇ ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಇಂದ್ರಿಯ ಸುಖ ಮಾಡುವ ಭೋಗ ವಸ್ತುವನ್ನೇ ನೋಡ್ತಾ ಇದ್ದೀವಿ. ಆಹಾರವನ್ನು ಭೋಗ ವಸ್ತುವಾಗಿ ನೋಡಿದ್ದರೆ ಭಗವದ್ಭಾವ ಹೋಯಿತು. ಅಂದರೆ ನಿಮ್ಮ ಹಸಿವನ್ನು ಹಿಂಗಬೇಕು, ನಿಮ್ಮ ನಾಲಿಗೆಗೆ ಅಷ್ಟು ರುಚಿಯಾಗಿ ಕಂಡು ಬರಬೇಕಂದರೆ ಆ ರುಚಿ ಯಾರು ಮಾಡಿದ್ದಾರೆ? ಆ ರುಚಿ ಭಗವಂತ ಮಾಡಿದ್ದೆ. ಆ ವಸ್ತುಗಳೆಲ್ಲ ತಾನೇ. ಅದರಿಂದ ಅನ್ನ, ಆಹಾರ ನೋಡಿದ್ದರೆ ಅದು ಭಗವಂತನೇ ಈ ರೂಪವಾಗಿ ಬಂದ. ಅಂದರೆ ಆ ಅನ್ನವನ್ನು ಪೂಜ್ಯ ಭಾವದಿಂದ ನೋಡು. ಅದಕ್ಕೋಸ್ಕರ ನಮ್ಮ ಜನರು ಏನು ಹೇಳಿದ್ದಾರೆ? ಮುಖ್ಯವಾಗಿ ಎಲ್ಲೆಲ್ಲಿ ಭೋಗ ಇರುತ್ತದೋ ಅಲ್ಲೇ ಸಾಧನ ಹೇಳಿಬಿಟ್ಟರು. ಅದಕ್ಕೋಸ್ಕರ ಊಟ ಕುರಿತು ನಮಗೆ ಬೇಕಾದಷ್ಟು ನಿಯಮಗಳು. ಊಟ ಕುರಿತು ಸ್ನಾನ ಮಾಡಬೇಕು, ಶುಚಿಯಾಗಿರಬೇಕು, ಪಂಚ ಉಟ್ಕೊಳ್ಳಬೇಕು. ಅಂದ್ರೇನು? ಅದನ್ನು ಕಡೆಗಣಿಸಬೇಡ. ಏಕೆಂದರೆ ಊಟ ಎನ್ನುವುದು ಭೋಗ. ಹಸಿವು ಎಂಗುತ್ತದೆ, ನಾಲಿಗೆಗೆ ರುಚಿಯಾಗುತ್ತದೆ. ಎರಡು ಭೋಗಗಳಾಗಿವೆ. ಈ ಭೋಗ ಬುದ್ಧಿ ಹೆಚ್ಚು ಆಗುವುದು. ಇನ್ನೊಂದು, ಮಿಕ್ಕ ಭೋಗಗಳಂದರೆ ವೈರಾಗ್ಯ ಬಂದರೆ ಬಿಡ್ತೀವಿ.
ಊಟ ಮಾತ್ರ ಬಿಡೋಕ್ಕಾಗಲ್ಲ. ಎಷ್ಟು ಯಾವ ಸನ್ಯಾಸಿ ಆದರೂ ಊಟ ಬಿಡೋಕ್ಕಾಗಲ್ಲ, ಊಟ ತಿನ್ನಲೇಬೇಕು. ರುಚಿ ನಿಮಗೆ ಬೇಡ, ನಿಮಗೆ ಎಷ್ಟು ವೈರಾಗ್ಯವಿದ್ದರೂ ನಾಲ್ಕೆ ಮೇಲೆ ಹಾಕಿದ್ದರೆ ರುಚಿ ಬಂದೇ ಬಿಡುತ್ತದೆ, ಹಸಿವು ಹಿಂಗೆ ಬಿಡುತ್ತದೆ. ಅಂದರೆ ಈ ಒಂದು ಭೋಗ ತಪ್ಪಿಸೋಕ್ಕಾಗಲ್ಲ, ದೇಹ ಇರುವವರೆಗೂ ಭೋಗ ತಪ್ಪಲ್ಲ. ಅದರಿಂದ ಈ ಊಟ ಕುರಿತೇ ನಮಗೆ ಬೇಕಾದಷ್ಟು ನಿಯಮಗಳು ಮಾಡಿದ್ದಾರೆ. ಏನು ನಿಯಮ? ಊಟವನ್ನೇ ಒಂದು ಭಗವದ್ ಆರಾಧನೆ ಮಾಡಿಬಿಡು. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ನಾಲಿಕೆಗೆ ರುಚಿ ಆಗುವುದು, ಇದೆಲ್ಲವೂ ಭಗವನ್ಮಯವಾಗಿ ಭಕ್ತಿಮಯವಾಗಿ ಪೂಜಾ ರೂಪವಾಗಿ ಮಾಡು. ಅಂದರೆ ಅರ್ಥವೇನು? ಯಾವ ವಸ್ತುವನ್ನು ಭೋಗ್ಯ ವಸ್ತುವಾಗಿ ನೋಡ್ತೀವೋ ಅದನ್ನು ಪೂಜ್ಯ ಭಾವದಿಂದ ನೋಡು. ಪೂಜ್ಯ ಭಾವ ಬಂದರೆ ನಮ್ಮ ಭೋಗ ಬುದ್ಧಿ ಬರಲ್ಲ. ಎಲ್ಲಿ ಪೂಜ್ಯ ಭಾವ ಬರುತ್ತದೋ ಭೋಗ ಬುದ್ಧಿ ಬರಲ್ಲ, ಹೋಗಿಬಿಡ್ತದೆ. ಅದಕ್ಕೋಸ್ಕರ ಆಹಾರವನ್ನು ಕಡೆಗಣಿಸಬೇಡ, ಕೆಳಗೆ ಇಡಬೇಡ, ಕೆಳಗೆ ಬಿಸಾಕಬೇಡ. ಅನ್ನದ ಕಾಳು ಬಿದ್ದರೆ ಅದರ ಮೇಲಿನಿಂದ ನಡ್ಕೊಂಡು ತುಳಿಯಬೇಡ, ತುಳಿದರೆ ಪಾಪ ಎಂದು ಹೇಳ್ತಾರೆ. ಏಕೆ? ಅನ್ನವನ್ನು ಒಂದು ಪರಮಾತ್ಮ ಎಂದು ನೋಡಬೇಕು. ಆದ್ದರಿಂದ ಕುಳಿತಿರುವಕ್ಕೆ ನಮಗೆ ಒಂದು ಕುಳಿತುಕೊಂಡೇ ತಿನ್ನಬೇಕು, ನಿಂತುಕೊಂಡು ತಿನ್ನಬಾರದು. ಒಂದು ಒಳ್ಳೆಯ ಆಸನ, ಸ್ನಾನ ಮಾಡಿ ಶುದ್ಧಿಯಾಗಿಟ್ಕೊಂಡು ಒಳ್ಳೆಯ ವಸ್ತ್ರ. ಅದಕ್ಕೋಸ್ಕರ ಮಡಿ ಎಂದು ಹೇಳಿದರು. ಮಡಿ ಅಂದರೆ ಶುದ್ಧ ವಸ್ತ್ರ ಎಂದರ್ಥ. ಶುದ್ಧ ವಸ್ತ್ರ ಏಕೆ? ಅಂಥ ಪವಿತ್ರವಾದ ಭಗವಂತನಿಗೆ ಆರಾಧನಕ್ಕೋಸ್ಕರ ಬಂದಿದ್ದೇವೆ. ನಾವು ಸುಮ್ಮನೆ ಭೋಗಿಯಾಗಿ ಬಂದು ತಿನ್ನಬಹುದಾ? ಭೋಗಿಯಾಗಿ ತಿಂದರೆ ಅನ್ನವನ್ನು ನಾವು ಏನು ಆಧಾರ ಮಾಡಿದಂತೆ ಆಗುತ್ತದೆ. ಅದರಿಂದ ಅದಕ್ಕೆ ಒಂದು ಪೂಜ್ಯ ಭಾವ ಇರಲಿ ಎಂದು ಒಳ್ಳೆಯ ಶುದ್ಧಿಯಾಗಿ ಮಡಿ ಉಟ್ಕೊಂಡು ಊಟ ಮಾಡ್ತಾರೆ. ಬಡಿಸಿರುವ ವ್ಯಕ್ತಿಯನ್ನು ಅನ್ನವನ್ನು ನಿಂದೆ ಮಾಡಬಾರದು. ಅನ್ನಂನ ನಿಂದ್ಯಾತ್ ತದ್ವ್ರತಂ ಎಂದು ಹೇಳ್ತದೆ ಉಪನಿಷತ್ತು. ಅನ್ನವನ್ನು ನಿಂದೆ ಮಾಡಬಾರದು. ಬಡಿಸುವವರನ್ನು ಅದರಲ್ಲಿ ಏನೋ ಉಪ್ಪು ಹೆಚ್ಚೋ ಕಮ್ಮಿ ಇದ್ದರೂ ಬಡಿಸುವನನ್ನು ಬೈಯಬಾರದು. ಬಡಿಸುವನನ್ನು ಬೈದರೆ ಅನ್ನ ವಿಷ ಆಗಿಬಿಡ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಬೈಯಬಾರದು. ಅಂದರೆ ಅದು ಪೂಜ್ಯ ಭಾವ ಇರಬೇಕು. ಆವಾಗ ಊಟ ಮಾಡುವುದು. ಇಲ್ಲಿ ಪ್ರಾಣ ದೇವತ ಇದ್ದಾನೆ, ಪಂಚಪ್ರಾಣಗಳಿವೆ, ವೈಶ್ವಾನರ ಅಗ್ನಿ ಇದ್ದಾನೆ, ಅವನಿಗೆ ನಾವು ನೈವೇದ್ಯ ಮಾಡ್ತಾ ಇದ್ದೀವಿ. ಅದರಿಂದ ಊಟ ಮಾಡುವಾಗ ಕುಳಿತುಕೊಂಡು ಮಾಡಬೇಕು, ಮೌನದಿಂದ ಮಾಡಬೇಕು, ಮಾತಾಡಬಾರದು. ಮನಸ್ಸು ಪ್ರಸನ್ನವಾಗಿರಬೇಕು, ಬೇರೆ ಬೇರೆ ಯೋಚನಾ ಚಿಂತ ಏನೂ ಇರಬಾರದು. ಅಂದರೆ ಇದನ್ನು ಭೋಗವಾಗಿ ನೋಡಬೇಡಿ ಎಂದರ್ಥ. ಭೋಗ ವಸ್ತುವಾಗಿದ್ದರೆ ಕಡೆಗಣಿಸ್ತೀವಿ, ರಾಗದ್ವೇಷ ದೃಷ್ಟಿಯ ನೋಡಿದ್ದರೆ ಕಡೆಗಣಿಸ್ತೀವಿ. ಎಲ್ಲೆಲ್ಲಿ ರಾಗದ್ವೇಷ ದೃಷ್ಟಿ ಇರುತ್ತದೋ, ಭೋಗ ದೃಷ್ಟಿ ಇರುತ್ತದೋ ಆ ದೃಷ್ಟಿ ಬದಲಾಯಿಸಬೇಕು. ಕೆಲವು ಭೋಗಗಳು ಬಿಡ್ತೀವಿ, ಕೆಲವು ಭೋಗಗಳು ಬಿಡೋಕ್ಕಾಗಲ್ಲ. ಊಟ ಮಾಡುವುದು, ನೀರು ಕುಡಿಯುವುದು ತಪ್ಪಲ್ಲ. ಇಲ್ಲಿ ಹೆಚ್ಚಿನ ನಿಯಮಗಳು ಮಾಡಿದ್ದರೆ ಏಕೆ? ಇದು ಭೋಗ ಬಂದೇ ಬಿಡ್ತದೆ, ನಿಮಗೆ ಭಕ್ತಿ ಭಾವನೆ ಬರಲ್ಲ. ಮತ್ತೆ ಮತ್ತೆ ಹೇಳಿ, 100 ಸಲ ಹೇಳಿ ನೋಡು, ಮತ್ತೆ ನೆನಪಿಸ್ಕೊ, ಶ್ಲೋಕ ಹೇಳು, ಇನ್ನೊಂದು ಸಲ ಹೇಳು, ಮತ್ತೆ ಹೇಳು, ಮತ್ತೆ ಭಾವನೆ ಮಾಡ್ಕೊ. ಏಕೆ? ಇದು ಭೋಗ ಬಂದೇ ಬಿಡ್ತದೆ. ಆದ್ದರಿಂದ ಅದಕ್ಕೋಸ್ಕರ ನಿಯಮ ಮಾಡಿದ್ದಾರೆ. ಯಾವುದು ಭೋಗ ತಪ್ಪಲ್ಲವೋ ಅದನ್ನು ಮಾತ್ರ ಪೂಜ್ಯ ಭಾವದಿಂದ ನೋಡು. ಅದು ಭಗವಂತನ ಪ್ರಸಾದ. ಭಗವಂತನೇ ಈ ರುಚಿಯನ್ನು ಕೊಟ್ಟಿದ್ದು ಭಗವಂತನೇ. ಅವರ ಅನುಗ್ರಹವಿದೆ ಈ ರುಚಿಯಲ್ಲಿ. ಹಸಿವು ಹೆಂಗಿದ್ದರೆ ಇದರಲ್ಲಿಯೂ ಭಗವಂತನ ಅನುಗ್ರಹ ಇದೆ. ಯಾವ ಭೋಗದಿಂದ ನಮಗೆ ಸುಖ ಉಂಟಾಗ್ತದೋ ಈ ಸುಖವೂ ಭಗವಂತನೇ, ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ. ಅಂದರೆ ಏನು? ಅಭಿಮಾನ ಮಾಡಬೇಡ, ನಾನು ನನ್ನದು ಎಂದು ಒತ್ತಿ ಹೇಳುವುದು ಬೇಡ. ಈ ಸುಖ ಭೋಗವು ಭಗವಂತನ ಅನುಗ್ರಹ, ಭಗವಂತ ಪ್ರಸಾದ ಎಂದು ವಿನಯದಿಂದ, ಆದರದಿಂದ, ಪೂಜ್ಯ ಭಾವದಿಂದ ತಿಳ್ಕೊ. ಅಭಿಮಾನ ಎಷ್ಟು ಕರಗುತ್ತದೋ ನಾಮರೂಪಗಳೆಲ್ಲ ದಿವ್ಯವಾಗಿ ದೇವತಾರೂಪವಾಗಿ ತೋರ್ತವೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ದೇಹದಲ್ಲಿಯೂ ಅಭಿಮಾನ, ಮಮಕಾರ, ಆಸಕ್ತಿ ಹೆಚ್ಚು ಮಾಡ್ತೀವಿ. ಅದರಿಂದ ತಮ್ಮ ದೇಹವನ್ನು ಜೋಪಾನವಾಗಿರಬೇಕು. ಅದಕ್ಕೋಸ್ಕರ ಇದಕ್ಕೆ ಸ್ನಾನ ಮಾಡುವುದು, ಊಟ ಮಾಡಿಸುವುದು, ಇದೆಲ್ಲ ಒಂದು ಭಗವಂತನಿಗೆ. ಹೇಗೆ ಮೂರ್ತಿಗೆ ಏನು ಮಾಡ್ತೀವಿ? ಸ್ನಾನ ಮಾಡಿಸ್ತೀವಿ, ಹಿಂದಿನ ನಿರ್ಮಾಲ್ಯ ತೆಗೆದು ಬಿಡ್ತೀವಿ. ನಿಮ್ಮ ಬಟ್ಟೆ ತೆಗೆಯುತ್ತಾರೆ ಅಂದರೆ ನಿರ್ಮಾಲ್ಯ ತೆಗೆಯುತ್ತಾ ಇದ್ದಾರೆ. ಮತ್ತು ಹೊಸ ಬಟ್ಟೆ ಹಾಕ್ತೀವಿ ಅಂದ್ರೇನು? ಹಿಂದಿನ ಬಟ್ಟೆಯೇ ನಿನ್ನೆ ಬಟ್ಟೆನೇ, ಅದೇನು ಕ್ಲೀನ್ ಮಾಡದೆ ಅದನ್ನೇ ಹಾಕ್ಕೊಳ್ಳಬಾರದು. ಭಗವಂತನಿಗೆ ನಿನ್ನೆ ನಿರ್ಮಾಲ್ಯನೇ ಮತ್ತೆ ಹಾಕ್ತೀವ? ಹಾಗಲ್ಲವಲ್ಲ. ಮರಿ ಇದು ದೇವರೇ. ಸೋಮಾರಿತನ ಬೇಡ. ಅದರಿಂದ ಈ ಹಿಂದಿನ ನಿನ್ನೆಯ ಮೊನ್ನೆಯ ಬಟ್ಟೆ 2-3 ದಿವಸ ಅದೇ ಬಟ್ಟೆ ಹಾಕ್ಕೊಳ್ತಾರೆ ಅಲ್ಲವೇ? ಆಧುನಿಕ ನಾಗರಿಕತೆ ಪೂರ್ವಕಾಲದಲ್ಲಿ ಮಡಿ ಅಂದರೆ ಏನು? ಒಂದು ಸಲ ಮೈಯಿಂದ ತೆಗೆದು ಬಿಟ್ಟರೆ ಅದೇ ಬಟ್ಟೆ ಮತ್ತೆ ಹಾಕುವ ಹಾಗಿಲ್ಲ, ಮತ್ತೆ ಅದು ಅಗಿಯುವವರೆಗೂ ಹಾಕಲ್ಲ. ಏಕೆ? ಇದು ದೇವತಾ ರೂಪ, ಕಡೆಗಣಿಸಬೇಡ, ಪೂಜ್ಯ ಭಾವದಿಂದ ನೋಡು. ಇವರು ಅದೇ ಬಟ್ಟೆ 2-3 ದಿವಸ 4 ದಿವಸ ಅದೇ ಇರುತ್ತದೆ. ಮೈಲಿಗಾಗಿಬಿಟ್ಟಿದೆ. ಏನಪ್ಪ ಮೈಲಿ ಬಟ್ಟೆ ಈ ಭಗವಂತನಿಗೆ ಕೊಡೋದಾ? ಪೂಜ್ಯ ಭಾವ ಇರಲಿ, ಭಕ್ತಿ ಭಾವ ಇರಲಿ.
ಅಂದರೆ ಏನಾಗುತ್ತದೆ, ನಮಗೆ ಸೌಖ್ಯವಿದ್ದರೆ ಸಾಕು, ಈಗ ಇದು ಭೋಗಬುದ್ಧಿ ಬಂತು. ನನ್ನ ಶಾರೀರಿಕ ಸೌಖ್ಯ ನೋಡಿಕೊಂಡಿದ್ದನ ಭೋಗಬುದ್ಧಿ ಬಂತು, ಪೂಜ್ಯ ಭಾವನ ಹೋಯಿತು. ಪೂಜ್ಯ ಭಾವನ ಇರಬೇಕು. ಆದ್ದರಿಂದ ಹೊರಗಿನ ನಾಮರೂಪಗಳಲ್ಲಿ ಪ್ರಕೃತಿಯಲ್ಲಿ ಹೇಗೆ ಭಗವದ್ಭಾವ ಉಪಾಸನಾ ಭಾವ ಬಂತೋ ತನ್ನ ಶರೀರ ಮೇಲೂ ಬರಲಿ. ಇದರಿಂದ ಏನಾಗ್ತದೆ, ಅಭಿಮಾನ ಕಮ್ಮಿ ಆಗ್ತದೆ. ಮುಂದೆ ಪೂರ್ತಿ ಅಭಿಮಾನವು ಮಿಥ್ಯ, ತಾನು ಚೈತನ್ಯ ಮಾತ್ರ ಬ್ರಹ್ಮ ಎನ್ನುವುದು ಸುಲಭವಾಗಿ ಅರ್ಥವಾಗ್ತದೆ. ಇಲ್ಲದಿದ್ದರೆ ಈ ಅಭಿಮಾನ ಅಡ್ಡಿ ಮಾಡ್ತದೆ, ಈ ಅಭಿಮಾನ ಅಡ್ಡಿ ಮಾಡ್ತದೆ. ಅದಕ್ಕೋಸ್ಕರ ಕರ್ಮಯೋಗ ಉಪಾಸನಗಳು ವೇದಾಂತಿಗೆ ಅವರು ಮಾಡಲ್ಲ ಎಂದಲ್ಲ, ತನ್ನ ವೇದಾಂತ ವಿಚಾರದಲ್ಲಿ ಅಡಕವಾಗುತ್ತವೆ. ಉಪಾಸಕರು ಕರ್ಮಯೋಗಿಗಳು ಧರ್ಮಾತ್ಮರು ಏನೇನು ಮಾಡ್ತಾರೋ ಧರ್ಮಾತ್ಮನಿಗಿರುವಂಥ ಯಾವ ಬುದ್ಧಿ, ಯಾವ ಗುಣ, ಯಾವ ಆಚರಣೆ ಇರುತ್ತದೋ ಅದೆಲ್ಲ ವೇದಾಂತಿಯಲ್ಲಿ ಅಡಕವಾಗಿ ಅವರಿಗಿಂತ ವ್ಯಾಪಕವಾದ ಸೂಕ್ಷ್ಮವಾದ ದೃಷ್ಟಿ ಇರುತ್ತದೆ. ಅದರೇ ವೇದಾಂತಿ. ಇಲ್ಲದಿದ್ದರೆ ಅವರಷ್ಟೂ ಇಲ್ಲ ಅಂದರೆ ಇವನು ವೇದಾಂತಿ ಆಗುತ್ತಾನೆ? ಆದ್ದರಿಂದ ಇದು ತನ್ನ ದೇಹವನ್ನು ಕಡೆಗಣಿಸಬೇಡಿ. ಏಕೆಂದರೆ ತನ್ನ ದೇಹ ಅಂದರೆ ಸೋಮಾರಿತನ ಹೆಚ್ಚು, ಭೋಗಬುದ್ಧಿ. ಸೋಮಾರಿತನ ಭೋಗಬುದ್ಧಿ ಎರಡು ದೊಡ್ಡ ಶತ್ರುಗಳು. ಇದಕ್ಕೆ ಎಷ್ಟು ಕಷ್ಟವಿದ್ದರೂ ಮತ್ತೆ ಮತ್ತೆ ದೇಹವನ್ನು ಶುದ್ಧವಾಗಿಡಿ. ದೇಹ ಶುದ್ಧಿ ಕ್ಲೀನಾಗಿ ಇಟ್ಕೊಳ್ಳಬೇಕು. ಹೆಜ್ಜೆ ಹೆಜ್ಜೆ ಮತ್ತೆ ಮತ್ತೆ ತೊಳೆಯಬೇಕಂದ್ರೆ ಅಬ್ಬಾ ಎಷ್ಟು ಸಲ ತೊಳೆಯುತ್ತೆ ನಂತರ ನೋಡೋಣ ಅಲ್ಲ, 10 ಸಲ ಆದರೂ ತೊಳೆಯಲೇಬೇಕು. ಏಕೆ? ಇದು ಪವಿತ್ರವಾದದ್ದು. ಮಂದಿರದಲ್ಲಿ ಪೂಜಾ ಅಂದರೆ ಏನೇನೋ ಮಾಡಲ್ಲ, ಮತ್ತೆ ಎದ್ದು ಹೋಗಿ ತೊಳೆದು ಮತ್ತೆ ತರ್ತೀವಿ. 3 ಸಲ ಹೋಗಿ ಬರ್ತೀವಿ. ಅಯ್ಯೋ ಮರ್ತು ಹೋದೆ ಅಂದರೆ ಮತ್ತೊಂದು ಸಲ ಹೋಗಿ ತೊಳೆದು ತರ್ತೀವಿ. ಏಕೆ? ಅಯ್ಯೋ ಭಗವಂತನಿಗೆ ಅಪವಿತ್ರವಾದದ್ದು ಕೊಡ್ತೀವ? ಕೊಡಲ್ಲ. ಹಾಗೆ ಸೋಮಾರಿತನ ಹೋಗುತ್ತದೆ, ಭೋಗಬುದ್ಧಿ ಹೋಗುತ್ತದೆ, ಪೂಜ್ಯ ಭಾವ ಬರುತ್ತದೆ, ಅಭಿಮಾನ ಕರಗಿ ಹೋಗಿ ನಿರ್ಮಲವಾಗುತ್ತದೆ ಹೃದಯ. ಅದಕ್ಕೋಸ್ಕರ ಇದನ್ನು ತನ್ನ ವಸ್ತ್ರಗಳು, ತನ್ನ ಪದಾರ್ಥಗಳು, ತನ್ನ ಶರೀರವನ್ನು ನಿರಂತರವಾಗಿ ಶುದ್ಧವಾಗಿಡಬೇಕು. ಪೂಜ್ಯ ಭಾವನ ಇರಬೇಕು. ಇದು ತನ್ನದಲ್ಲ ಎಂದು ಅಭಿಮಾನ ಬಿಡಬೇಕು. ಇದು ಅವನು ಮಾಡಿ ಅವನು ನಡೆಸ್ತಾ ಇದ್ದಾನೆ. ಕಣ್ಣನ್ನು ಕೊಟ್ಟು ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟ. ಈಗ ನೋಡುವಾಗಲೂ ತಾನೇ ಹಿಂದೆ ಇದ್ದು ತೋರಿಸ್ತಾ ಇದ್ದಾನೆ. ಕಣ್ಣಿನಿಂದ ನಮಗಿದು ಕಣ್ಣಿನಲ್ಲಿ ಕುಳಿತುಕೊಂಡು ಭಗವಂತ ಇದು ತೋರಿಸ್ತಾ, ಚೈತನ್ಯ ರೂಪ ಅರಿವು ಇದೆ ಅಲ್ಲವೇ ಕಣ್ಣಿನಲ್ಲಿ, ಅದೇ ಪರಮಾತ್ಮ. ಕಣ್ಣಿನಲ್ಲಿ ಅರಿವಿನ ರೂಪದಲ್ಲಿ ಕುಳಿತುಕೊಂಡು ಇಗೋ ರೂಪಗಳನ್ನು ತೋರಿಸ್ತಾ ಇದ್ದಾನೆ. ಕಿವಿಯಲ್ಲಿ ಕುಳಿತುಕೊಂಡು ಇಗೋ ಕೇಳಿಸ್ತಾ ಇದ್ದಾನೆ. ಕಿವಿ ಕೆಲಸ ಮಾಡದಿದ್ದರೆ ಮುದುಕನಾದರೆ ಗೊತ್ತಾಗ್ತದೆ. ಒಂದು ದಿವಸ ಕಿವಿ ಕೆಲಸ ಮಾಡಲ್ಲ ಅಂದರೆ ಗೊತ್ತಾಗ್ತದೆ. ಕಿವಿ ನೋಡ್ತಾ ಇದೆ, ಕೇಳ್ತಾ ಇದೆ ಅಂದರೆ ನಾವು ಲೆಕ್ಕನೇ ಇಲ್ಲ, ಕಡೆಗಣಿಸ್ತೀವಿ. ಕಣ್ಣು ನೋಡ್ತಾ ಇದೆ, ಕಡೆಗಣಿಸ್ತೀವಿ. ಒಂದು ದಿವಸ ಕನ್ನಡಕ ಬಂದರೆ ಗೊತ್ತಾಗ್ತದೆ, ಕಣ್ಣಿನ ಬೆಲೆ ಏನೋ ಎಷ್ಟಿದೆಯೋ ಗೊತ್ತಾಗ್ತದೆ ಅಲ್ಲವೇ? ಒಂದು ದಿವಸ ಏನು ಕೆಲಸ ಮಾಡೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ ಅಂದರೆ ಅಯ್ಯೋ ಇಷ್ಟು ದಿವಸ ಇತ್ತೇ ಭಗವಂತನ ಅನುಗ್ರಹ ಕಲ್ಕೊಂಡು ಬಿಟ್ಟಿದ್ದೆ. ಹಾಗೆಯೇ ಪ್ರತಿಯೊಂದು ಇಂದ್ರಿಯದಲ್ಲಿ ಅವರ ಅನುಗ್ರಹವೇ ಕೆಲಸ ಮಾಡ್ತಾ ಇದೆ ಅಲ್ಲವೇ? ಅದನ್ನು ಕಡೆಗಣಿಸಬೇಡಿ. ಪೂಜ್ಯ ಭಾವದಿಂದ, ಭಕ್ತಿ ಭಾವದಿಂದ ನೋಡಬೇಕು. ನಮ್ಮ ಹಸಿವನ್ನು ಲೌಕಿಕ ದೃಷ್ಟಿಯ ನೋಡಬೇಡಿ. ಅಲ್ಲಿ ಅಗ್ನಿ ದೇವತಾ ಕೂತಿದ್ದಾನೆ, ನಿತ್ಯಾಗ್ನಿಹೋತ್ರ. ಅದು ಅಗ್ನಿಹೋತ್ರವೇ. ಅದಕ್ಕೋಸ್ಕರ ಅಡುಗೆ ಮಾಡುವುದು ಪವಿತ್ರವಾಗೇ ಮಾಡ್ತೀವಿ. ಹೋಟೆಲ್ನಲ್ಲಿ ಎಲ್ಲೆಲ್ಲ ಅವರೇನು ಪವಿತ್ರವಾಗಿ ನಿಮ್ಮ ಅಗ್ನಿಹೋತ್ರಕ್ಕೆ ಬೇಕಾಗಿರುವ ಮೆಟೀರಿಯಲ್ ತಯಾರು ಮಾಡ್ತಾ ಇದ್ದಾನ ಹೋಟೆಲ್ನಲ್ಲಿ? ಅವನು ಏನೋ ಭೋಗಕ್ಕೋಸ್ಕರ ಮಾಡುವುದು, ಅವರು ಮಾರುವುದಕ್ಕೆ ಹಣ ಮಾಡಿಕೊಳ್ಳುವುದೇ ಹೊರತು ಪವಿತ್ರವಾಗಿ ಇದು ಪೂಜ್ಯವಾಗಿ ಅಯ್ಯೋ ನೀವು ಅಗ್ನಿಹೋತ್ರ ಮಾಡ್ತಾ ಇದ್ದೀರಿ ನಿಮಗೆ ಕೊಡ್ತೀನಿ ಎಂದು ಕೊಡ್ತಾ ಇದ್ದಾನ? ಅದಕ್ಕೋಸ್ಕರ ಎಲ್ಲಿ ಅಡಿಗೆ ಮಾಡುವುದಾಗಲಿ ಮತ್ತು ಬಡಿಸುವುದಾಗಲಿ ತಿನ್ನುವುದಾಗಲಿ ಮೂರನ್ನು ಪವಿತ್ರ ಭಾವದ ಪೂರ್ವಕಾಲದವರೇನು ಈಗಲೂ ಕೆಲವರು ಇದ್ದಾರೆ. ಊಟ ವಿಷಯದಲ್ಲಿ ಎಷ್ಟು ನಿಯಮ ಏಕೆ ಮಾಡಿಕೊಂಡರೆಂದರೆ ಈ ನಿಯಮಗಳಲ್ಲಿ ಶ್ರದ್ಧಾಭಕ್ತಿ ಇರಬೇಕು. ಇಲ್ಲೇ ಭೋಗವು ಹೆಚ್ಚಾಗಿದೆ. ಈಗ ನಾನು ಹೇಳಲ್ಲ, ಹೆಸರಿಡದೆ ಹೇಳ್ತೀನಿ. ನನಗೆ ಹೆಸರಿಡೋ ಅಭ್ಯಾಸ ಆಗಿಬಿಟ್ಟಿದೆ, ಹೆಸರಿಲ್ಲದೆ ಹೇಳ್ತೀನಿ. ಒಬ್ಬ ಸ್ವಾಮೀಜಿ ಏನು ಹೇಳಿದ್ದಾರೆಂದರೆ, ಹಿಂದೂ ಮತವೆಲ್ಲ ಕಿಚನ್ ಪಾಟ್ಗೆ ಸೇರಿಕೊಂಡು ಬಿಟ್ಟಿತು. ಮಡಿ ಊಟ ಆಗಿರಬೇಕು, ಯಾರು ಬಡಿಸ್ತಾರೆ, ಯಾರು ಅಡುಗೆ ಮಾಡ್ತಾರೆ, ಹೇಗೆ ತಿನ್ನುವುದು, ಇದೇ ಒಂದು ದೊಡ್ಡ ನಮ್ಮ ಆಧ್ಯಾತ್ಮಿಕತೆ ಆಗಿಬಿಟ್ಟಿತು. ಅದೆಲ್ಲ ಬಿಟ್ಟುಬಿಡು, ಎಲ್ಲಾದರೂ ತಿನ್ನು, ಏನಾದರೂ ಮಾಡು, ಒನ್ಲಿ ಪೂಜೆ ಮಾಡ್ಕೋ ಸಾಕು ಅಂತ ಹೇಳ್ತಾರೆ. ಒಂದು ಆಧ್ಯಾತ್ಮಿಕ ಎಲ್ಲ ಬ್ರಹ್ಮ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿಬಿಡು ಸಾಕು എന്നೊಬ್ಬ ಸ್ವಾಮೀಜಿ ಹೇಳಿದ್ದಾರೆ. ಅವರು ಹೇಳಿದ ನಂತರ ಈಗ ಈ ಒಂದೂವರೆ ಶತಾಬ್ದ ನಂತರ ಊಟ ಕುರಿತು ಅವ್ಯವಸ್ಥಿತ ಆಗಿಬಿಟ್ಟಿತು. ಊಟ ಕುರಿತು ನಿಯಮನೇ ಇಲ್ಲ, ಎಲ್ಲ ಭೋಗ ವಸ್ತುಗಳ ಆಗಿಬಿಟ್ಟಿದೆ. ಎಲ್ಲ ಭೋಗ ವಸ್ತುವೇ ಆಗಿಬಿಟ್ಟಿದೆ. ಅದರ ಕುರಿತು ಪವಿತ್ರತೆ ಎಲ್ಲ ಹೋಯಿತು. ಊಟ ಕುರಿತು ಪವಿತ್ರತೆ ಹೋಯಿತು. ಈಗ ಊಟ ವಿಷ ಆಗಿಬಿಟ್ಟಿದೆ.
ವಿಷನೇ ಅಲ್ಲ, ಡರ್ಟಿ ಆಗಿದೆ, ವಿಷ ಆಗಿದೆ, ಬ್ಯಾಕ್ಟೀರಿಯಾ ಬಂದಿದೆ, ಎಲ್ಲ ಬಂದಿದೆ. ಊಟಕ್ಕೆ ಅರ್ಥವೇ ಇಲ್ಲ. ನಾವು ಪ್ರಾಣಿಗಳಿಗಿಂತ ನೀಚ ಆಗಿಬಿಟ್ಟಿದ್ದೀವಿ. ಅದರಿಂದ ರೋಗ ಬರುತ್ತಾ ಇದೆ, ಹೃದಯಕ್ಕೆ ಪವಿತ್ರತಾ ಇಲ್ಲ. ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಹೇಳಿದ್ದರು ಊಟ ಅತಿ ಮುಖ್ಯ. ಊಟದಿಂದಲೇ ನಮ್ಮ ಪವಿತ್ರತಾ ಬರುತ್ತದೆ. ಏಕೆ? ಭಾವಶುದ್ಧಿ ಆಗಬೇಕು. ಅದನ್ನು ಯಾರು ಅಡುಗೆ ಮಾಡ್ತಾರೆ, ಯಾರು ಬಡಿಸ್ತಾರೆ, ಯಾರು ಹೇಗೆ ತಿಂತಾರೆ, 3 ವಿಷಯದಲ್ಲಿ ಒಂದು ಪವಿತ್ರತಾ ಇರಬೇಕು. ಎಷ್ಟೆಷ್ಟು ಒಂದು ವಸ್ತುವನ್ನು ಪವಿತ್ರವಾಗಿ ನೋಡಿದ್ದರೆ ನಮ್ಮ ಹೃದಯ ಪವಿತ್ರವಾಗ್ತದೆ ಅಲ್ಲವೇ? ನೀವು ವಸ್ತುವನ್ನು ಕೀಳಾಗಿ ನೋಡಿದರೆ ನಮ್ಮ ಬುದ್ಧಿ ಕೀಳಾಗಿ ಬಿಡ್ತದೆ. ಅದಕ್ಕೋಸ್ಕರ ನೀವು ನೋಡಿ, ಒಂದು ರೂಮೆಲ್ಲ ಕ್ಲೀನ್ ಮಾಡಿ, ಟೇಬಲ್ ಕ್ಲೀನ್ ಮಾಡಿ, ಕುರ್ಚಿ ಮಾಡಿ, ಬಟ್ಟೆಯನ್ನು ಶುದ್ಧ ಮಾಡಿ ಹಾಕ್ಕೊಂಡು ನೋಡು, ಮನಸ್ಸು ಹೇಗೆ ಪ್ರಸನ್ನವಾಗ್ತದೆ, ಶುದ್ಧವಾಗುತ್ತದೆ. ಆದ್ದರಿಂದ ವಸ್ತುಗಳು ಬಳಸುವಾಗ ಅದನ್ನು ಶುದ್ಧಿ ಮಾಡಿ. 2 ಬಗೆಯ ಶುದ್ಧಿ. ಒಂದು ಭೌತಿಕ ಶುದ್ಧಿ, ಕ್ಲೀನ್ಲಿನೆಸ್ ಅಂತ ಹೇಳಿ. ಇನ್ನೊಂದು ಭಾವಶುದ್ಧಿ. ಭಾವಶುದ್ಧಿಗೆ ಏನು ಮಾಡ್ತಾರೆ? ಅದರಲ್ಲಿ ಒಂದು ಪ್ರೋಕ್ಷಣ ಮಾಡ್ತಾರೆ. ಒಂದು ಶ್ಲೋಕ ಹೇಳುವುದು, ಏನು ಶ್ಲೋಕ ಬರಲ್ಲ ಅಂದರೆ ಭಗವಂತನ ಸ್ಮರಣ ಮಾಡಿ ಪ್ರೋಕ್ಷಣ ಮಾಡು, ವಸ್ತು ಪವಿತ್ರವಾಯಿತು. ನೀವು ಹೂಗಳನ್ನು, ಪೂಜಾ ಸಾಮಗ್ರಿಯನ್ನು ತಂದ ನಂತರನೂ ಆ ಶಂಖದಲ್ಲಿ ಪೂಜೆ ಮಾಡ್ತಾರೆ, ನೋಡಿದ್ದರೆ ಪೂಜೆ ಮಾಡುವಾಗ ಶಂಖದಲ್ಲಿ ನೀರು ಹಾಕಿದ್ದರೆ ಶಂಖನೇ ಸಾಕ್ಷಾತ್ ಪರಮಾತ್ಮನ ರೂಪ. ಅದರಲ್ಲಿ ನೀರು ಹಾಕಿದ್ದರೆ ಅದು ಮೊದಲೇ ಕಲಶದಲ್ಲೇ ಗಂಗೆ ಚ ಯಮುನೆ ಚೈವ, ಗಂಗಾ ಜಲವನ್ನು ಆವಾಹನ ಮಾಡಿ ಕಲಶದಲ್ಲಿರ್ತೀವಿ. ಮತ್ತು ಶಂಖಂಪೂರ್ಯ ಅನೇ ಹೇಳ್ತಾರೆ. ಮತ್ತು ಜಲೇನ ಸಂಪೂರ್ಯ, ಆ ಜಲದಿಂದ ಶಂಖವನ್ನು ಮಾಡಿ ಆ ನೀರಿನಿಂದ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಎಂದು ಹೇಳ್ತಾರೆ. ಪೂಜಾ ದ್ರವ್ಯಗಳನ್ನು ಪ್ರೋಕ್ಷಣ ಮಾಡ್ತೀವಿ ಅಂದರೆ ಏನು? ಮೊದಲೇ ಪೂಜಾ ದ್ರವ್ಯಗಳು ಪವಿತ್ರವಾಗಿವೆ, ಹೂಗಳು, ಇನ್ನೆಲ್ಲ ಅಕ್ಷತಗಳು ಮೊದಲು. ಆದರೂ ಇನ್ನೂ ಈ ಗಂಗಾಜಲದಿಂದ, ಇದು ಗಂಗಾಜಲನೇ, ಈ ಗಂಗಾಜಲದಿಂದ ಶಂಖದಲ್ಲಿ ಹಾಕಿರುವ ನೀರು ಇದು ಸಾಕ್ಷಾತ್ ಗಂಗಾಜಲನೇ. ಈ ಗಂಗಾಜಲದಿಂದ ಮಾಡಿದ್ದರೆ ವಸ್ತುಗಳೆಲ್ಲ ಪವಿತ್ರವಾಗಿವೆ, ಭಗವಂತನ ಪೂಜೆಗೆ ಯೋಗ್ಯವಾಗಿವೆ. ಆತ್ಮಾನಂಚ ಸಂಪ್ರೋಕ್ಷ, ಗೊತ್ತಾ? ತನ್ನನ್ನು ಪ್ರೋಕ್ಷಣ ಮಾಡಿಕೊಂಡು ತನ್ನಲ್ಲಿ ಏನಾದರೂ ಮನೋದೋಷ, ಏನಾದರೂ ದೇಹದೋಷ ಏನಾದರಿದ್ದರೆ ಅದು ಪವಿತ್ರವಾಗಲಿ. ಅಂದರೆ ಭಗವಂತನನ್ನು ಪೂಜೆ ಮಾಡಲಿಕ್ಕೆ, ಭಗವಂತನ ಹತ್ತಿರ ಹೋಗುವುದಕ್ಕೆ ನಾನು ಶುದ್ಧವಾಗಬೇಕು. ಎಲ್ಲ ಶುದ್ಧಿ ಅಂದರೆ ಏನು ತೆಗೆಯುತ್ತಾ ಇದ್ದೀರಿ? ಅಭಿಮಾನ, ಅಹಂಕಾರ, ರಾಗ, ದ್ವೇಷ, ಅಶುಚಿ, ತಮೋಗುಣ, ಇವೆಲ್ಲ ಅಶುದ್ಧಿ. ತಮೋಗುಣ, ಸೋಮಾರಿತನ, ರಾಗ, ದ್ವೇಷ, ಕೋಪ, ಇವೆಲ್ಲ ಅಶುದ್ಧಿ. ಕಡೆಗಣಿಸುವುದು ಅಶುದ್ಧಿ. ಪೂಜ್ಯ ಭಾವ ಶುದ್ಧಿ. ನೋಡಿ, ಕಡೆಗಣಿಸಿ ನೋಡಿದ್ದರೆ ಅಪವಿತ್ರವಾಯಿತು, ಪೂಜ್ಯ ಭಾವ ಬಂದರೆ ಶುದ್ಧಿ ಆಯಿತು, ಮಡಿ ಬಂತು. ಹಾಗೆ ತನ್ನನ್ನು ಶುದ್ಧಿ ಮಾಡಿಕೊಳ್ತಾನೆ. ಬೋರಾಗಿ ಬಿಟ್ಟರೆ ಅಶುದ್ಧಿ, ಮೈಲೆ ಆಯಿತು. ಪ್ರಸನ್ನವಾಗಿದ್ದರೆ, ಉತ್ಸಾಹ ಬಂದರೆ ಉತ್ಸಾಹವೇ ಶುದ್ಧಿ. ಬೋರ್ಗೆ ಏನು ಹೇಳ್ತಾರೆ? ಬೋರೇ ಹೇಳ್ತಾರೆ, ನನ್ನಲ್ಲ, ಬೋರ್ ಇಂಗ್ಲೀಷ್ ಮಾತು. ಬೇಜಾರಾಗ್ತದೆ. ಬೇಜಾರಾಗಿಬಿಟ್ಟರೆ ಮನಸ್ಸು ಮೈಲಿ ಆಗಿಬಿಟ್ಟಿತು. ಉತ್ಸಾಹ ಬಂದರೆ ಮನಸ್ಸು ಮಡಿ ಆಯಿತು. ಅದು ನೋಡಿ, ಮನಸ್ಸು ಪ್ರಸನ್ನವಾದರೆ, ಸಾತ್ವಿಕವಾದರೆ ಶುದ್ಧವಾಯಿತು. ಹಾಗೆ ವಸ್ತುಗಳು ಹಾಗೆ, ಅದು ಆಗಬೇಕು. ಆದ್ದರಿಂದ ಅಂದರೆ ಶುದ್ಧವಾದರಲ್ಲೇ ಭಗವದ್ ಭಾವನ, ಭಗವಂತನಿಗೆ ಹತ್ತಿರ ಭಾವನ ಬೇಗ ಆಗುತ್ತದೆ, ಇಲ್ಲದಿದ್ದರೆ ದೂರವಾಗ್ತದೆ. ಅದರಿಂದ ಪದಾರ್ಥಗಳ ಶುದ್ಧಿ, ದೇಹ ಶುದ್ಧಿ, ಮನಃಶುದ್ಧಿ ಎಲ್ಲ ಶುದ್ಧಿ ಆಗಬೇಕು. ಇದೆಲ್ಲ ಇರಲೇಬೇಕು. ಇದೆಲ್ಲ ಕರ್ಮಕಾಂಡಿಗಳಿಗೆ ನಮಗೇಕೆ ಅಂದರೆ, ಕರ್ಮಕಾಂಡಿಗಳು ಶುದ್ಧವಾಗಿರಬೇಕು, ವೇದಾಂತಿಗಳು ಅಶುದ್ಧವಾಗಿರಬೇಕಾ? ವೇದಾಂತಿಗಳು ನಿತ್ಯ ನಿರಂತರ ಮಡಿ ಹೇಳ್ತಾರೆ. ಏಕೆಂದರೆ ನಿರಂತರವಾಗಿ ಭಗವದ್ಭಾವದಲ್ಲೇ ಇರುತ್ತಾರೆ. ನಾಮರೂಪಗಳೆಲ್ಲ ಪೂಜ್ಯ ಭಾವದಿಂದ. ಅವರು ಕುಳಿತಿದ್ದರೆ, ನಿಂತಿದ್ದರೆ ಪ್ರತಿಯೊಂದು ಪೂಜ್ಯನೇ. ನೀವು ಪ್ರದಕ್ಷಿಣೆ ಮಾಡುವಾಗಲೇ ಪೂಜಾ ಅಲ್ಲ, ನೀವು ಸುಮ್ಮನೆ ನಡ್ಕೊಂಡು ಹೋಗುತ್ತಾ ಇದ್ದರೂ ಭಗವಂತನ ಪ್ರದಕ್ಷಿಣೆನೇ ಆಗುತ್ತಾ ಇದೆ. ವೇದಾಂತಿಗಳು ಹಾಗೆ ನೋಡ್ತಾರೆ. ಪರಮಾತ್ಮಕ್ಕೆ ಪ್ರದಕ್ಷಿಣೆ ಮಾಡಬೇಕಂದ್ರೆ ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ. ನೀವು ಎಲ್ಲಿ ಹೆಜ್ಜೆ ಇದ್ದರೂ ಪ್ರದಕ್ಷಿಣೆನೇ ಆಗುತ್ತಾ ಇದೆ. ನಿಮ್ಮ ಪಾದ ಒಂದೊಂದು ನಡಿಗೆ ಪ್ರದಕ್ಷಿಣೆ ಆಗ್ತಾ ಇದೆ. ಪವಿತ್ರವಾಗಿ ನಡೆಯು. ನೀವು ಏನು ನಡೆಯುತ್ತಿದ್ದರೂ ಪವಿತ್ರವೇ. ವೇದಾಂತಿ ದೃಷ್ಟಿಯಲ್ಲಿ ಎಲ್ಲವೂ ಪವಿತ್ರವೇ. ಅದರಿಂದ ವೇದಾಂತಿಗಳು ಏನು ಮಾಡಿದ್ದರೂ ಶುದ್ಧವೇ. ವೇದಾಂತಿಗಳು ಏನು ಮಾಡಿದ್ದರೂ ಸಾಮಾನ್ಯ ಧರ್ಮಾತ್ಮರಿಗಿಂತ, ಉಪಾಸಕರಿಗಿಂತ, ಪೂಜಾದಿಗಳು ಮಾಡುವಕ್ಕಿಂತ ಹೆಚ್ಚಿನವರು ಎಂದು ಹೇಳಿದ್ದಾರೆ. ಮರೆ ಹಾಗೆ ಆಗಬೇಕು. ನಾವು ಕಡೆಗಣಿಸಿಬಿಟ್ರೆ ಹೋಗುತ್ತದೆ. ನಮ್ಮ ವೇದಾಂತಿಗಳು ಹಾಗಿರ್ತಾರೆ. ಯಾಕಂದರೆ ಅವರ ದೃಷ್ಟಿ ಹಾಗೆ, ಅವರ ಭಾವನೆ ಹಾಗೆ. ಅದಕ್ಕೋಸ್ಕರ ಕರ್ಮ ಜ್ಞಾನಕ್ಕೆ ಎಷ್ಟು ಉಪಯೋಗವಾಗ್ತದೋ ನೋಡಿ. ಕರ್ಮದಲ್ಲಿ ಏನಿದೆ? ಭಾವನೆ ಇದೆ. ಭಾವ ಎಷ್ಟು ಶುದ್ಧವಾಗ್ತದೋ ಅಷ್ಟು ವೇದಾಂತ ಜ್ಞಾನಕ್ಕೆ ಹತ್ತಿರ. ಅದಕ್ಕೋಸ್ಕರ ಕರ್ಮ ಬಿಡಬೇಡ, ಕರ್ಮನೇ ನಿನ್ನನ್ನು ಶುದ್ಧಿಗೊಳಿಸುತ್ತದೆ. ಅಂದರೆ ಕರ್ಮ ಜೊತೆಗೆ ಇರುವ ಭಾವನ ಶುದ್ಧಿಗೊಳಿಸುತ್ತದೆ. ಆದ್ದರಿಂದ ಇವರು ನಡೆಯುವುದು, ಕುಳಿತಿರುವುದು, ಮಾತಾಡುವುದಷ್ಟೇ.
ಆದ್ದರಿಂದ ಯಾವುದು ಅಶುಚಿ ಮಾತುಗಳು ಮಾತಾಡಬಾರದು, ಇನ್ನೊಬ್ಬರನ್ನು ರಾಗದ್ವೇಷಪೂರ್ವಕವಾಗಿ ಮಾತಾಡಬಾರದು. ಪ್ರತಿ ಮಾತಿನಲ್ಲಿ ಯಾವುದೇ ಒಂದು ವಿವೇಕ ಇರಬೇಕು, ಭಾವನಾ ಇರಬೇಕು. ಮಾತಿನಲ್ಲಿ ಎರಡು ಇರಬೇಕು, ವಿವೇಕ ಇರಬೇಕು, ಭಾವಶುದ್ಧಿ ಇರಬೇಕು, ಒಂದು ಪವಿತ್ರತಾ ಇರಬೇಕು. ಆವಾಗಲೇ ವಾಕ್ಶುದ್ಧಿ ಎಂದು ಹೇಳುತ್ತಾರೆ. ವೇದ ಮಂತ್ರ ಹೇಳಿದ್ದರೆ, ಶ್ಲೋಕ ಹೇಳಿದ್ದರೆ, ಸಂಸ್ಕೃತ ಭಾಷೆ ಹೇಳಿದ್ದರೆ ಶುದ್ಧಿ ಹೇಳ್ತಾರೆ, ಗೊತ್ತಾ? ಮೌನವಾಗಿದ್ದರೆ ಒಬ್ಬ ಸ್ವಾಮಿ, ಎಷ್ಟೋ ಜನರಿದ್ದಾರೆ, ಒಬ್ಬ ಸ್ವಾಮೀಜಿ ಮೌನದಲ್ಲಿರುತ್ತಾರೆ, ಚಾತುರ್ಮಾಸ್ಯದಲ್ಲಿ ಪೂರ್ತಿ ಮೌನ, 4 ತಿಂಗಳು ಮಾತಾಡಲ್ಲ. ಅಂದರೆ ಹೇಗೆ ಮಾತಾಡುವುದು? ಹೇಗೆ ಅಂದರೆ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಮಿಕ್ಕ ಜನರಿಗೆ ಅರ್ಥವಾಗಲ್ಲ, ಇನ್ನೊಬ್ಬರಿಂದಲೋ ಯಾರೋ ಸಹಾಯದಿಂದಲೋ ಅಥವಾ ಸ್ವಲ್ಪ ಶಬ್ದ, ಸಂಸ್ಕೃತ ಹೇಳಿದ್ದರೂ ಶಬ್ದದಿಂದ ಆ ಪದಗಳಿಂದ ಸ್ವಲ್ಪ ಅರ್ಥವಾಗ್ತದೆ. ಅಕ್ಯುರೇಟ್ಲಿ ಅರ್ಥವಾಗದಿದ್ದರೂ ಸ್ವಲ್ಪ ಅರ್ಥವಾಗ್ತದೆ. ಸನ್ಯಾಸಿಗಳ ಜೊತೆಗೆ ಮಾತಾಡ್ತಾರೆ, ಮಿಕ್ಕ ಜವಾರ ಜೊತೆಗೆ ಮಾತಾಡಲ್ಲ. ಅವ್ರಿಗೊಂದು ನೋಡಿ ಮೌನ ಅಂದರೆ ಹೇಗಿದೆ ಅಂದರೆ, ನಾನು ಹೋದರೆ ಮಾತಾಡಿದ್ದಾರೆ, ಅವ್ರು ಹೇಳಿದ್ರೆ ಅಯ್ಯೋ ಗುರುಗಳು ಮಾತಾಡ್ತಾ ಇಲ್ಲ. ನಾನು ಹೇಳಿದ್ರೆ ಮಾತಾಡಿದ್ದಾರಲ್ಲ ಎಂದು ಹೇಳಿದ್ರು. ಅವರೆಲ್ಲ ಮಾತಾಡಲ್ಲ ಎಂದು ಹೇಳ್ತಾರೆ. ಅಲ್ಲ ನನ್ನ ಜೊತೆಗೆ ಮಾತಾಡಿದ್ದರು ಅಲ್ಲ ಮಾತಾಡಲ್ಲ ಹೇಳ್ತಾರೆ. ನಂತರ ನೋಡಿದರೆ ಗೊತ್ತಾಯಿತು. ಅಂದರೆ ಎಲ್ಲಿ ನಿಮ್ಮ ಮನಸ್ಸಿಗೆ ಭಾವನೆ ಪವಿತ್ರವಾಗ್ತದೋ ಅಲ್ಲಿ ಮಾತಾಡ್ಬೋದು. ಅಂದರೆ ಮಾತು ಶುದ್ಧವಾಗಬೇಕು, ಅಲ್ಲಿ ಒಂದು ಪವಿತ್ರತಾ ಪೂಜ್ಯ ಅಂದರೆ ಇಡೀ ದೇಹೇಂದ್ರಿಯ ಮನಸ್ಸುಗಳು ಸುತ್ತಿರುವ ನಾಮರೂಪ ಪ್ರಪಂಚ ಪ್ರಕೃತಿ ಎಲ್ಲವೂ ಸಗುಣರೂಪ ಬ್ರಹ್ಮವೇ ಆಗಬೇಕು. ಅದು ಬೇಕು, ಅದು ವೇದಾಂತ ವಿಚಾರ. ಆವಾಗಲೇ ವೇದಾಂತ ವಿಚಾರ ಹೇಳಿದ್ದಾರೆ. ವೇದಾಂತ ವಿಚಾರ ಅಂದರೆ ಮಿಕ್ಕದೆಲ್ಲ ಪಕ್ಕಕ್ಕಿಟ್ಟಲ್ಲ, ಮಿಕ್ಕದೆಲ್ಲ ಅಡಕ ಮಾಡಿಕೊಂಡೇ ಇನ್ನು ಮೇಲೆ ಮಟ್ಟದ್ದೇ ವೇದಾಂತ, ಎಲ್ಲರಿಗಿಂತ ಹೆಚ್ಚಿನ ಮಟ್ಟದ. ಅದಕ್ಕೋಸ್ಕರನೇ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಒಂದು ವೇದಾಂತ ವಿಚಾರಕನಾಗಿಬಿಟ್ಟರೆ ಉಪನಿಷತ್ತು ವೇದಾಂತ ಜಿಜ್ಞಾಸುವನ್ನೇ ಮಹಾತ್ಮ ಎಂದು ಹೇಳಿತು, ಗೊತ್ತಾ? ವೇದಾಂತ ಜಿಜ್ಞಾಸು ಆಗಿಬಿಟ್ಟರೆ ಅವರು ಮಹಾತ್ಮ ಎಂದು ಹೇಳ್ತದೆ, ಸಾಮಾನ್ಯರಲ್ಲ. ವೇದಾಂತ ಜಿಜ್ಞಾಸುವು ವೇದಾಂತ ವಿಚಾರ ಮಾಡುವವನೇ ಒಂದು ಮಹಾತ್ಮ ಎಂದೇ ಉಪನಿಷತ್ತೇ ಹೇಳ್ತದೆ. ಶ್ವೇತಾಸ್ತರ ಉಪನಿಷತ್ತು ಮಹಾತ್ಮ ಎಂದೇ ಹೇಳ್ತದೆ. ಆದ್ದರಿಂದ ವೇದಾಂತಿಯ ವಿಚಾರದಲ್ಲಿ ಮಿಕ್ಕದೆಲ್ಲವೂ ಸೇರಿಕೊಂಡೇ ಇದೆ. ಅದೇ ಇಲ್ಲಿ ಹೇಳ್ತಾರೆ, ಕರ್ಮವನ್ನು ಕಡೆಗಣಿಸಬೇಡಿ, ಕರ್ಮ ಇನ್ನೂ ಉತ್ಕೃಷ್ಟವಾಗ್ತದೆ. ಲೌಕಿಕರು ಮಾಡುವ ಪೂಜೆಗಿಂತ ವೇದಾಂತಿ ಮಾಡುವ ಪೂಜೆ ಇನ್ನೂ ಉತ್ತಮ ಮಟ್ಟದಾಗುತ್ತದೆ. ಏಕೆ? ಮಿಕ್ಕ ಜನರು ದೇವರನ್ನೇ ದೇವರಾಗಿ ನೋಡಿದ್ದರೆ ಇವರಿಗೆ ಪೂಜಾ ಸಾಮಗ್ರಿ ದೇವರೇ ಅಲ್ಲವೇ? ಮಾಡುವ ಪೂಜಾ ಸ್ಥಾನ ದೇವರೇ, ಮಾಡುವ ತನ್ನ ಕೈಕಾಲು ಕೈ ದೇವರೇ, ತನ್ನ ಮಾತಾಡುವ ಬಾಯಿ ದೇವರೇ ಆಗಿಬಿಡುತ್ತದೆ. ಅದರಿಂದ ವೇದಾಂತಿಗಳ ಪೂಜಾ ಇನ್ನೂ ಹೆಚ್ಚಿನ ಮಟ್ಟದಾಗುತ್ತದೆ. ಇಡೀ ಜೀವನವೇ, ಇಡೀ ನಡತೆ, ನೀವು ಮಾತು ಏನು ಮಾಡ್ತದೋ ಅದೆಲ್ಲವೂ ಭಗವನ್ಮಯವೇ ಆಗುತ್ತದೆ. ಹಾಗಾಗಬೇಕು. ಅದರಿಂದ ವಿದ್ಯೆಗೆ ವಿದ್ಯೋತ್ಪತ್ತಿಗೆ ಕರ್ಮ ಬೇಕು ಅಂದರೆ ಈ ತರಹ ಕರ್ಮ. ವೇದಾಂತಿ ಕರ್ಮ ಇನ್ನೂ ವ್ಯಾಪಕವಾಗುತ್ತದೆ, ಇನ್ನೂ ಸೂಕ್ಷ್ಮವಾಗುತ್ತದೆ, ವ್ಯಾಪಕವಾಗುತ್ತದೆ. ಅದು ಆಗಬೇಕು. ಅದಕ್ಕೋಸ್ಕರನೇ ಕರ್ಮ ಅವಶ್ಯವಾಗಿ ಮಾಡಲೇಬೇಕು. ಯಾರಿಗೆ? ವೇದಾಂತಿಗಳು ತಮ್ಮ ತಮ್ಮ ಶುದ್ಧಿಗೋಸ್ಕರ ಭಗವದ್ ಭಾವನವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಮಾಡಲೇಬೇಕು. ಅಪೇಕ್ಷತೆ ಚ ವಿದ್ಯಾ ಸರ್ವಾಣ್ಯಾಶ್ರಮ ಕರ್ಮಾಣಿ. ಅದರಿಂದ ತಾವು ಯಾವ ಎಲ್ಲವೂ ಭಗವಂತಂದೇ ಅಥವಾ ಎಲ್ಲವೂ ತಮ್ಮದೇ ಅಂದರೆ, ಈಗ ಎಲ್ಲವೂ ಸಮಾನ ಅಂದರೆ ಇನ್ನೊಬ್ಬರ ಮನೆಗೆ ಹೋಗಿ ಎಲ್ಲ ಮನೆಗಳು ಭಗವಂತನೇ ಅಂದರೆ ನಿಮ್ಮ ಮನೆ ಬಿಟ್ಟು ಇನ್ನೊಬ್ಬರ ಮನೆಯಲ್ಲಿ ಕೂತಿದ್ದರೆ ಅವರು ಒಪ್ಕೊಳ್ತಾರಾ? ಅಲ್ಲಿಂದ ತಳ್ಳಿಬಿಡ್ತಾರೆ. ಇದೇನು ಇಲ್ಲಿಗೆ ಬಂದಿದ್ದೆ ಅಂತ ಹೇಳ್ತಾರೆ. ಅಂದರೆ ಎಲ್ಲವೂ ಭಗವಂತಂದೇ ಆಗಿದ್ದರೂ ಎಲ್ಲದೂ ಬಡಿಸಬೇಕಾಗಿಲ್ಲ ಅಲ್ಲವೇ? ಎಲ್ಲವೂ ಭಗವಂತ ಅಂದರೆ ಸಮುದ್ರ ಎಲ್ಲ ಭಗವಂತ, ನದಿ ಎಲ್ಲ ಭಗವಂತ ಅಂದರೆ ನದಿ ಎಲ್ಲ ಕುಡಿದು ಬಿಡ್ತೀರಾ ಏನು? ಎಷ್ಟು ಬೇಕೋ ಅಷ್ಟು ಒಂದು ಲೋಟ ಕುಡಿಯುತ್ತೀರಿ, ಮಿಕ್ಕದೆಲ್ಲ ಹಾಗೆ ಬಿಟ್ಟು ಬಿಡ್ತೀರಿ. ಹಾಗೆ ಎಲ್ಲವೂ ಭಗವಂತನೇ ಆಗಿದ್ದರೂ ಈ ಶರೀರ ವಿನಿಯೋಗಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ತೀವಿ, ಮಿಕ್ಕದು ಅದು ಭಗವಂತ ಆಗಿಬಿಟ್ರೆ ಎಲ್ಲದೂ ಬಳಸಬೇಕಂದು ಅರ್ಥವಾ? ಪಕ್ಕಕ್ಕೆ ಹೋಗ್ತದೆ ಹಾಗೆ. ಆದ್ದರಿಂದ ಈ ದೇಹಕ್ಕೆ ಎಷ್ಟು ವಿನಿಯೋಗವೋ ಈ ಒಂದು ಮನೆ ಅದೇ ಭಗವಂತಂದಾದರೂ ಇದು ಬಳಸ್ತೀವಿ ಅಷ್ಟೇ, ಇನ್ನೊಬ್ಬರದ್ದು ಬಳಸಲ್ಲ, ಏಕೆಂದರೆ ಅದು ಅವರದೇ. ಹಾಗೆ ಉತ್ಪನ್ನಾ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ನ ಕಿಂಚಿದನ್ಯದ ಅಪೇಕ್ಷತೆ ಉತ್ಪತ್ತಿಂ ಪ್ರತಿತು ಅಪೇಕ್ಷತೆ. ಅದರಿಂದ ಸ್ವಾಮೀಜಿ ಒಂದು ಕಡೆ ಹೇಳಿದ್ದಾರೆ ಸ್ಪಷ್ಟವಾಗಿ, ಈ ಕಾಲದಲ್ಲಿ ವೇದಾಂತಿ ಅಂದ್ಕೊಳ್ಳುವವರು ಪೂಜಾ ಕರ್ಮ ಉಪಾಸನಾ ಭಗವದ್ಭಕ್ತಿ ಎಲ್ಲ ಬಿಟ್ಟು ನಾಸ್ತಿಕರ ಹಾಗೆ ಲೌಕಿಕರ ಹಾಗೆ ನಡ್ಕೊಳ್ತಾ ಇದ್ದಾರೆ. ಆದರೂ ತಾವೇ ವೇದಾಂತಿಗಳು ಎಂದು ಹೇಳ್ತಾರೆ. ವೇದಾಂತಿಗಳ ನಡತೆ ಹಾಗಿರಲ್ಲ, ವೇದಾಂತಿಗಳ ದೃಷ್ಟಿ ಬೇರೆ ಇರುತ್ತದೆ, ಹಾಗಿರಬಾರದು. ಅದರಿಂದ ಒಂದು ಕಡೆ ಅಲ್ಲಿ ಸ್ವಾಮೀಜಿ ನಿಂದೆ ಮಾಡಿ ಹೇಳಿದ್ದಾರೆ, ಉಪಾಸನಾ
ಕರ್ಮ ಅವಶ್ಯವಾಗಿ ಸೇರಿಕೊಂಡೇ ಇರುತ್ತದೆ. ಏಕೆಂದರೆ ಮೇಲೆ ಮಟ್ಟಕ್ಕೆ ಹೋಗಿದವರಿಗೆ ಕೆಲ ಮಟ್ಟೆಗಳನ್ನು ಬಿಡುತ್ತಾನೆ ಅಂದರೆ ಅರ್ಥವೇನು? ನೀವು ಮೆಟ್ಟಿಲು ಹತ್ತುತ್ತಾ ಇದ್ದೀರಿ, ಮೊದಲನೇ ಮೆಟ್ಟಲು ಹತ್ತಿದ್ದೀರಿ, ಮತ್ತು ಎರಡನೇದು ಹತ್ತುವಾಗ ಮೊದಲನೇದು ಬಿಡ್ತೀರಿ, ಮೂರನೇದು ಹತ್ತಿದಾಗ 2 ಬಿಡ್ತೀರಿ, 5ನೇ ಮೆಟ್ಟಲಿಗೆ ಬಂದಾಗ 4 ಮೆಟ್ಟಲು ಬಿಡ್ತೀರಿ ಅಂದರೆ ಅರ್ಥವೇನು? 4 ಮೆಟ್ಟಲುಗಳ ಯಾವ ಹೈಟ್ ಇದೆಯೋ ಅಷ್ಟು ಹೈಟು ನಿಮ್ಮ 5ನಲ್ಲಿ ಬಂದು ಬಿಟ್ಟಿದೆ, ಬರಲ್ಲವಾ? ಅಥವಾ ಆ ಹೈಟ್ ಬಿಟ್ಟು ಕೆಳಗೆ ಬಂದಿದ್ದೀರಾ? ಬಿಟ್ಟಿದ್ದೇವೆ ಅಂದರೆ ಕೆಳಗೆ ಬರಲ್ಲ, ಅದೆಲ್ಲ ಅಡಕ ಮಾಡಿಕೊಂಡು ಹೃದಯ ಇನ್ನೂ ವ್ಯಾಪಕ ಮಾಡಿಕೊಂಡು ಹೋಗಿದ್ದೀರಿ. ಹಾಗಿರಬೇಕು, ಇನ್ನೂ ವ್ಯಾಪಕವಾಯಿತು. ಆದ್ದರಿಂದ ನೀವು 5ನೇ ಮೆಟ್ಟಿಲಿಗೆ ಹೋದರೆ 4 ಮೆಟ್ಟಿಲುಗಳು ಬಿಟ್ಟ ಅಂದರೆ 4ಅನ್ನು 5ನಲ್ಲಿ ಸೇರಿಸಿಕೊಂಡ ಎಂದರ್ಥ. ಹಾಗೆ ನೋಡಬೇಕು. 5ನೇ ಮೆಟ್ಟಿಲಿನಲ್ಲಿ 4 ಮೆಟ್ಟಿಲುಗಳನ್ನು ಸೇರಿಸಿಕೊಂಡ ಹಾಗಿರಬೇಕು. ಅದರಿಂದ ತಥಾಚ ಶ್ರುತಿ, ಇಲ್ಲಿ ವೇದ ಹೇಳ್ತದೆ ನೋಡಿ, ತಮ್ಮ ಶಾಸ್ತ್ರೋಕ್ತ ಕರ್ಮಗಳನ್ನು ಅದೇ ಭಗವದ್ಭಾವದಿಂದ ಮಾಡಬೇಕು, ಕಡೆಗಣಿಸಬಾರದು. ಇಲ್ಲಿ ತಥಾ ಹಿ ಶ್ರುತಿ ಯಜ್ಞಾದಿಶ್ರುತೇ, ಯಜ್ಞಗಳನ್ನು ಮಾಡಬೇಕು ಎಂದು ಶ್ರುತಿ ಇದೆ. ಶ್ರುತಿ ಅಂದರೆ ವಾಕ್ಯ, ಉಪನಿಷತ್ತು ವಾಕ್ಯ, ವೇದವಾಕ್ಯ. ಯಾವ ವಾಕ್ಯ ಇದೆ? ಬೃಹದಾರಣ್ಯಕದಲ್ಲಿ ಇಲ್ಲಿ ಹೇಳ್ತಾರೆ, ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸಾ ನಾಶಕೇನ. ವೇದಾನುವಚನೇನ, ವೇದದ ಅನುವಚನ ಒಂದು ಸಾಧನ. ಅಂದ್ರೇನು? ಶಾಸ್ತ್ರೋಕ್ತ ಸ್ತೋತ್ರಗಳು, ಭಗವದ್ಗೀತಾ, ವಿಷ್ಣು ಸಹಸ್ರನಾಮ, ರಾಮರಕ್ಷಾ ಸ್ತೋತ್ರ ಮುಂತಾದ ಏನೇನು ಸ್ತೋತ್ರಗಳು, ಲಲಿತಾ ಸಹಸ್ರನಾಮ ಮುಂತಾದಿವೆಯೋ ಅವೆಲ್ಲವೂ ವೇದ ರೂಪವೇ. ಆ ಒಂದು ಸ್ತೋತ್ರ ಪಾರಾಯಣ ಅನುವಚನ ಪ್ರತಿ ದಿವಸ ಎಲ್ಲರೂ ಮಾಡಬೇಕು. ನೀವೆಲ್ಲರೂ ಮಾಡ್ತಾ ಇದ್ದೀರಾ? ಮಾಡಿ. ಯಾವುದೋ ವಿಷ್ಣು ಸಹಸ್ರನಾಮವೋ ಲಲಿತಾನೋ ಯಾವುದೋ ಇಟ್ಕೊಂಡು ಪ್ರತಿ ದಿವಸ ಸ್ವಲ್ಪ ಆದರೂ, ಅದು ದೊಡ್ಡದನಿಸಿದ್ದರೆ ಇನ್ನು ಸಣ್ಣದ ಸ್ತೋತ್ರ ತಗೊಂಡು ಪ್ರತಿನಿತ್ಯ ಎಲ್ಲರೂ ಮಾಡಲೇಬೇಕು. ಇಲ್ಲಿ ಮಾಡಬಹುದಿತ್ತು, ನಮ್ಮ ವೇದಾಂತಕ್ಕೆ ಟೈಮ್ ಆಗ್ತಾ ಇದೆ ಎಂದು ನಾನು ಹೇಳಲಿಲ್ಲ. ಆದರೆ ಇಲ್ಲಿ ಒಂದು ಸ್ವಲ್ಪ ವಿಷ್ಣು ಸಹಸ್ರನಾಮ ಯಾವುದೋ ಇಲ್ಲಿ ಮಾಡಿಸಬಹುದು. ಯಾವಾಗಲೂ ಟೈಮ್ ಇದ್ದರೆ ಒಂದು ಸಲ ನೋಡೋಣ, ಮಾಡಿಸೋಣ. ಆದರೆ ಈಗ ನಮಗೆ, ಏಕೆಂದರೆ ನನಗೆ ಹೇಳುವಕ್ಕೆ ಟೈಮ್ ಬೇಕು ಎಂದು, ಅದು ಪಾರಾಯಣ ಆದರೆ ನೀವಾದರೂ ಮಾಡಿಕೊಳ್ಳಬಹುದು. ಇದು ಸ್ವಲ್ಪ ಹೇಳಬೇಕಾಗ್ತದೆ, ಅದಕ್ಕೋಸ್ಕರ ಟೈಮ್ ಸಿಕ್ಕಿರುವ ಸ್ವಲ್ಪ ಟೈಮ್ ಆದರೂ ಹೇಳುವುದಕ್ಕೆ ಇರಲಿ ಎಂದು ಹೇಳುವುದರಲ್ಲಿ ಹೇಳ್ತಾ ಇದ್ದೀವಿ. ಸೊ ವೇದಾನುವಚನಂ, ವೇದ ಅನುವಚನಂ ಅಂದರೆ ವೇದದ ಸ್ವಾಧ್ಯಾಯ. ವೇದರೂಪವೇ ನಮ್ಮ ಪುರಾಣಗಳು, ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ, ಮಹಾಭಾರತವು ಪಂಚಮ ವೇದವೇ. ಅದರಲ್ಲಿ ಭಗವದ್ಗೀತಾ ಇದೆ, ವಿಷ್ಣು ಸಹಸ್ರನಾಮ ಇದೆ, ಅವು ವೇದ ರೂಪವೇ, ವೇದ ಸಮಾನವೇ. ಅವುಗಳ ಪಾರಾಯಣ ಆದರೂ ಮಾಡಿ. ಅದಕ್ಕೆ ಸ್ವರ ಏನಿಲ್ಲ, ಚಿಂತ ಇಲ್ಲ. ನೀವು ಅಕ್ಷರ ತಿಳ್ಕೊಂಡ್ರೆ ಸಾಕು. ಅಕ್ಷರ ನಿಮಗೆ ಚೆನ್ನಾಗಿ ಬಂದರೆ ನೀವು ಪಾರಾಯಣ ಮಾಡಬಹುದು. ಅದನ್ನು ಅಷ್ಟೇ ಆ ಭಕ್ತಿಯಿಂದ ಮಾಡು. ವೇದಾನುವಚನ ಹೆಚ್ಚಿಂದು. ಅದರಿಂದ ಮನಸ್ಸು ಶುದ್ಧವಾಗ್ತದೆ, ವಾಕ್ಶುದ್ಧಿ ಆಗ್ತದೆ, ಭಾವಶುದ್ಧಿ ಆಗುತ್ತದೆ. ಅದರಿಂದ ಒಂದು ವೇದಾಂತಕ್ಕೆ, ಜ್ಞಾನಕ್ಕೆ ನಿಮ್ಮನ್ನು ಯೋಗ್ಯರನ್ನು ಮಾಡ್ತದೆ. ಜ್ಞಾನಕ್ಕೆ ಧ್ಯಾನ ಮಾಡುವಕ್ಕೆ ಮುಂಚೆ ಯಾವುದೇ ಸ್ವಲ್ಪ ಪಾರಾಯಣನೋ ಜಪವೋ ಮಾಡಿ ಮನಸ್ಸು ಸ್ವಲ್ಪ ಅಂತರ್ಮುಖವಾಗ್ತದೆ. ಆ ಶುದ್ಧ ಸ್ಥಿತಿಯಲ್ಲಿ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಮುಂಚೆ ಪಾರಾಯಣವೋ ಶ್ಲೋಕ ಹೇಳುವುದೋ ಆ ಜಪವೋ ಮಾಡಿ ಮನಸ್ಸನ್ನು ತಯಾರುಗೊಳಿಸಬೇಕು ಎಂದು ಸ್ವಾಮೀಜಿ ಹೇಳ್ತಾರೆ. ಸಿದ್ಧತೆಗೊಳಿಸಬೇಕು. ಪಾರಾಯಣ ಜಪ ಮಾಡಿದ್ದಾಗ ಮನಸ್ಸು ಧ್ಯಾನಕ್ಕೆ ಶುದ್ಧವಾಗಿ ಧ್ಯಾನ ಮಾಡ್ತದೆ. ಅಥವಾ ವೇದಾಂತ ಶ್ರವಣಕ್ಕೆ ಮುಂಚೆನೂ ಸ್ವಲ್ಪ ಮಾಡಬೇಕು. ಪಾರಾಯಣ ಜಪ ಮಾಡಿ ಶ್ರವಣಕ್ಕೆ ಮಾಡಿದ್ದರೆ ಇನ್ನೂ ಏಕಾಗ್ರದಿಂದ ಕೇಳಿಸ್ತದೆ. ವೇದಾಂತ ಶ್ರವಣಕ್ಕೆ ಮುಂಚೆ ಕೆಲವು ಕಡೆ ಅದು ಮಾಡ್ತಾರೆ. ವೇದಾಂತ ಪಾಠಕ್ಕೆ ಮುಂಚೆನೇ ಸ್ವಲ್ಪ ಪಾರಾಯಣ ಮಾಡಿಸ್ತಾರೆ. ಪಾರಾಯಣ ಮಾಡಿ ಯಾಕಂದರೆ ಪಾರಾಯಣ ಮಾಡಿದಾಗ ಮನಸ್ಸು ಆ ಏಕಾಗ್ರತದಿಂದ, ಆ ಭಾವನದಿಂದ ಶುದ್ಧವಾಗ್ತದೆ. ಆ ಶುದ್ಧ ಸ್ಥಿತಿಯಲ್ಲಿ ಕೇಳಿದ್ದರೆ ಇನ್ನು ಸ್ಪಷ್ಟವಾಗಿ ಕೇಳಿದ ಒಂದೊಂದು ಮಾತು ಹೃದಯಕ್ಕೆ ಹತ್ತುತ್ತದೆ. ಆದ್ದರಿಂದ ವೇದಾನುವಚನೇನ, ವೇದ ಅನುವಚನ ಅಂದರೆ ಒಂದು ಪಾರಾಯಣ. ಭಗವದ್ಗೀತಾ ಆಗಲಿ, ವಿಷ್ಣು ಆಗಲಿ, ನಿಮಗೆ ಯಾವುದಿದ್ದರೆ ಅದು, ಲಲಿತಾ ಆಗಲಿ, ಯಾವುದಿದ್ದರೆ ಅದು ಪಾರಾಯಣ. ಬ್ರಾಹ್ಮಣ ವಿವಿಧಿಷಂತಿ, ಅದು ಮಾಡುವುದರಿಂದ ನಿಮ್ಮಲ್ಲಿ ವಿವಿಧಿಷ ಅಂದರೆ ಬ್ರಹ್ಮ ಜಿಜ್ಞಾಸ ಹುಟ್ಟುತ್ತದೆ. ಸಕಾಮರಿಗೆ ಆಯಾ ಫಲ ಸಿಕ್ಕುತ್ತದೆ. ಪಾರಾಯಣ ಮಾಡುವವರು ನಮಗೆ ಅದು ಬೇಕು ಇದು ಬೇಕು ಎಂದು ಯಾವುದೇ ಒಂದು ಲೌಕಿಕ, ಇಹಲೌಕಿಕ, ಪಾರಲೌಕಿಕ ಒಂದು ಭೋಗ ವಸ್ತುವೋ ಫಲಾಸಕ್ತಿಯಿಂದ ಮಾಡ್ತಾರೆ. ಇವನು ನಿಷ್ಕಾಮವನು, ವೇದಾಂತ ಜಿಜ್ಞಾಸುವು ಪಾರಾಯಣ ಮಾಡುವುದೇ ಭಗವತ್ ಸ್ಮರಣ. ಭಗವತ್ ಸ್ಮರಣ ಅಂದರೆ ಭಗವದ್ ಭಾವನ. ಭಗವದ್ ಭಾವನ ಅಂದರೆ ಭಗವಂತನ ಅರಿವು ತನ್ನ ಹೃದಯದಲ್ಲಿ ನಿಲ್ಲುವುದು. ಅಷ್ಟೇ, ಇನ್ನೇನು. ಭಗವಂತನ ಅರಿವು ನಮ್ಮ ಹೃದಯದಲ್ಲಿ, ಭಗವಂತನ ಅರಿವಿನ ಸಮೇತ ಮಾಡ್ತೀವಿ ಅಷ್ಟೇ. ಈ ಪಾರಾಯಣವು ಯಾವ ದೃಷ್ಟಿಯಿಂದ? ಭಗವಂತನ ಅರಿವು ನಿಲ್ಲಬೇಕು, ಜಾರಬಾರದು, ಮುಚ್ಚಿ ಹೋಗಬಾರದು. ಆ ದೃಷ್ಟಿಯ ಮಾಡ್ತೀವಿ. మరి ಇನ್ನೇನು ವೇದಾಂತಿಗಳಿಗೆ ಅದೇ ಬೇಕಾಗಿದ್ದಲ್ಲವೇ. ಆದ್ದರಿಂದ ವೇದಾನುವಚನ ಪ್ರತಿ ದಿವಸ ಸ್ವಲ್ಪ ಮಾಡಬೇಕು. ಏಕಾಗ್ರತದಿಂದ, ಶ್ರದ್ಧೆಯಿಂದ, ಏಕಾಗ್ರತದಿಂದ
ಚಂಚಲ ಬುದ್ಧಿ ಇಲ್ಲದೆ ಮಧ್ಯೆ ಮಧ್ಯೆ ಇನ್ನೇನೋ ಲೌಕಿಕ ವಿಷಯಗಳು ಮಾತಾಡದೆ ಮಾಡಬೇಕು. ಅಂದರೆ ಲೌಕಿಕ ವಿಷಯ ಅಂದ್ರೇನು? ಎಲ್ಲಿ ಭೋಗ ಬುದ್ಧಿ ಇರುತ್ತದೋ ಲೌಕಿಕ ವಿಷಯ, ಯಾವುದನ್ನು ಕಡೆಗಣಿಸ್ತೀವೋ ಲೌಕಿಕ ವಿಷಯ. ಅದು ಪವಿತ್ರವಾಗಿದ್ದರೆ ವ್ಯತ್ಯಾಸ ಇಲ್ಲ, ಎಲ್ಲ ರೂಪಗಳು ಒಂದೇ. ನೋಡಿ, ಯಾವ ವಸ್ತುವು ಯಾವ ರೂಪ ನಮಗೆ ಭಗವಂತನ ಪೂಜ್ಯ ಭಾವ, ಭಕ್ತಿಭಾವ, ಭಗವದ್ಭಾವಕ್ಕೆ ದೂರ ಮಾಡ್ತದೋ ಅದು ಲೌಕಿಕ ವಿಷಯ. ಯಾವುದೇ ಆಗಲಿ, ಯಾವ ವಸ್ತು ನೆನಪಿಸ್ಕೊಂಡರೆ, ಯಾವ ವ್ಯಕ್ತಿಯನ್ನು ನೆನಪಿಸ್ಕೊಂಡರೆ ನಮಗೆ ಲೌಕಿಕ ಬುದ್ಧಿ ಬಂದುಬಿಡುತ್ತದೋ ಆ ವ್ಯಕ್ತಿಯನ್ನು ದೂರವಾಗಿಡು. ಅವರನ್ನು ಮುಟ್ಟಬೇಡ, ಅವರನ್ನು ನೆನಪಿಸ್ಕೊಳ್ಳಬೇಡ. ಯಾರು ಭೋಗದಲ್ಲಿರುತ್ತಾರೋ, ಲೌಕಿಕದಲ್ಲೇ ಇರುತ್ತಾರೋ ಅವರು ಯಾವಾಗಲೂ ಲೌಕಿಕ ವಿಷಯಗಳೇ ಮಾತಾಡ್ತಾನೆ. ಲೌಕಿಕ ವಿಷಯಗಳು, ವ್ಯಾಪಾರಗಳು, ಮೋಸಗಳು, ಅಭಿಮಾನ, ಅಹಂಕಾರ ಅವುಗಳೇ ಮಾತಾಡ್ತಾರೆ. ಆ ವ್ಯಕ್ತಿ ಬಂದರೆ ಸಾಕು, ನಾವು ಹಿಂದೆ ಅವರ ಜೊತೆಗೆ ಮಾತಾಡಿದ್ದ ಆ ಭಾವನಾ, ಆ ಯೋಚನೆಗಳೆಲ್ಲ ನೆನಪಕ್ಕೆ ಬರುತ್ತದೆ. ಅಂಥ ವ್ಯಕ್ತಿಯನ್ನು ಮಾತಾಡಬೇಡ, ಮುಟ್ಟಬೇಡ, ದೂರವಾಗಿಡು. ಅಸ್ಪೃಶ್ಯತೆ ಅಂದರೆ ಇದು ಅಸ್ಪೃಶ್ಯತೆ, ದೂರವಾಗಿಡು. ಏಕೆಂದರೆ ನೀವು ಏನೋ ಮಾಡುತ್ತಾ ಇರುವಾಗ ಸ್ವಲ್ಪ ಹೊತ್ತು 2 ನಿಮಿಷ ಮಾತಾಡಿ ಬನ್ನಿ, ನಿಮ್ಮ ಮನಸ್ಸು ಹಿಂದಿನ ಹಾಗಿರಲ್ಲ, ಅಪವಿತ್ರವಾಗೇ ಬಿಡ್ತದೆ, ಡಿಸ್ಟರ್ಬ್ ಆಗೇ ಬಿಡ್ತದೆ. ಹಾಗೂ ಅದು ಅಪವಿತ್ರತೆ. ಆದರೆ ನೀವು ಪಾರಾಯಣ ಮಾಡುತ್ತಾ ಇದ್ದರೂ ಯಾರನ್ನು ನೋಡಿದ್ದರೆ, ಒಂದು ಗುರುಗಳೋ, ಒಂದು ಪೂಜ್ಯರಾದ ವ್ಯಕ್ತಿಗಳೋ, ಯಾರೋ ಒಳ್ಳೆಯ ಉತ್ಕೃಷ್ಟ ಸಾಧಕರೋ, ಮಹನೀಯರೋ ಅವರನ್ನು ನೋಡಿದ್ದರೆ ನಿಮ್ಮ ಪಾರಾಯಣದಲ್ಲಿ ಸ್ವಲ್ಪ ನಿಲ್ಲಿಸಿಬಿಟ್ಟು ಮಾತಾಡಿದ್ದರೂ ಮನಸ್ಸು ಪವಿತ್ರವಾಗಲೇಕೆ? ಅವರನ್ನು ನೋಡುವುದೇ ಪವಿತ್ರತೆ, ಅವರನ್ನು ಕೇಳುವುದೇ, ಅವರನ್ನು ನೋಡುವುದೇ ಪವಿತ್ರ. ಅದರಿಂದ ನಿಮಗೆ ವಿಕ್ಷೇಪವಾಗಲ್ಲ, ಅದು ಅಡ್ಡಿಯಲ್ಲ. ನೋಡಿ, ಅಂದರೆ ಯಾವುದು ನಿಮ್ಮ ಸಾಧನಕ್ಕೆ ಅಡ್ಡಿ ಮಾಡ್ತದೋ, ತಮೋಗುಣ ರಜೋಗುಣವನ್ನು ಪ್ರೇರೇಪಣೆ ಮಾಡ್ತದೋ ಅದು ಪಕ್ಕಕ್ಕೆ. ಯಾವುದು ಸಾತ್ವಿಕ ಭಾವವನ್ನು ಪ್ರೇರಣೆ ಮಾಡ್ತದೋ ಅದು ನಿಮಗೆ ಮಡಿ. ಯಾವುದು ಸಾತ್ವಿಕ ಭಾವನ ಪ್ರೇರಣೆ ಮಾಡ್ತದೋ ಅದು ಮಡಿ. ಯಾವುದು ಲೌಕಿಕ ಬುದ್ಧಿ, ಭೋಗ ಬುದ್ಧಿ, ಚಂಚಲ ಬುದ್ಧಿ, ಸ್ವಾರ್ಥ ಬುದ್ಧಿಯನ್ನು ಪ್ರೇರಣೆ ಕೊಡ್ತದೋ ಅದು ಮೈಲಿಗೆ. ಅಷ್ಟೇ, ಇದು ಮೈಲಿಗೆ, ಇದು ಮಡಿ, ಈ ದೃಷ್ಟಿ. ಆದ್ದರಿಂದ ಇಲ್ಲೇನು ಹೇಳ್ತಾರೆ? ವಿವಿಧಿಶಂತಿ ಅಂದರೆ ನಮ್ಮಲ್ಲಿ ಈ ಪಾರಾಯಣ ಮಾಡುತ್ತಾ ಇರುವುದರಿಂದ ಮನಸ್ಸು ಏಕಾಗ್ರವಾಗಿ, ಅಂತರ್ಮುಖವಾಗಿ ಒಂದು ಜಿಜ್ಞಾಸ ಹುಟ್ಟುತ್ತದೆ. ಇನ್ನು ಯಜ್ಞೇನ ದಾನೇನ ತಪಸ ಅನಾಶಕೇನ. ಯಜ್ಞ ಅಂದರೆ ಈ ಕಾಲದಲ್ಲಿಯೂ ಮಾಡಬಹುದು, ಏನೋ ಜನರು ಮಾಡ್ತಾ ಇಲ್ಲ ಯಜ್ಞ ಮಾಡುವುದಕ್ಕೆ. ಅಡುಗೆ ಮಾಡ್ತಾ ಇದ್ದಾರಲ್ಲದು ಯಜ್ಞವೇ. ಅಡುಗೆ ಮಾಡು, ಏಕೆಂದರೆ ಅಗ್ನಿ ದೇವತದಿಂದಲೇ ಸಹಾಯದಿಂದಲೇ ಊಟ ಎಲ್ಲ ಮಾಡ್ತಾ ಇದ್ದೀರಿ. ಪೂರ್ವಕಾಲದಲ್ಲಿ ಊಟ ಮಾಡಿದ ನಂತರ ಸ್ವಲ್ಪ ಅನ್ನ ಭಾಗ ಆ ಅಗ್ನಿಗೆ ಕೊಡುತ್ತಿದ್ದರು. ಈಗ ಸ್ಟೋವ್ನಲ್ಲಿ ಹಾಕಿದರೆ ಸ್ಟೋವ್ ಆರಿ ಹೋಗುತ್ತದೆ, ಸ್ಟೋವ್ನಲ್ಲಿ ಹಾಕೋಕ್ಕೆ ಆಗಲ್ಲ. ಈ ಕಾಲದಲ್ಲಿ ಅಗ್ನಿ ಹಾಗೆ ಆಗಿಬಿಟ್ಟಿತ್ತು ಅಲ್ಲವೇ? ಪೂರ್ವಕಾಲದಲ್ಲಿ ಅದೇನು ಕಟ್ಟಿಗೆದಿಂದ ಅಗ್ನಿ ಇರುತ್ತಿತ್ತು, ಸೌದೆಯಿಂದ ಅಡುಗೆ ಮಾಡಿದ ನಂತರ ಸ್ವಲ್ಪ ಅದಕ್ಕೆ ಹಾಕಿ ಆವಾಗ ಬಡಿಸ್ತಿದ್ದರು, ಅಷ್ಟುವರೆಗೂ ಬಡಿಸೋದಿಲ್ಲ. ಅದು ಹೆಂಗಸರೇ ಮಾಡುತ್ತಿದ್ದಾರೆ. ತಾಯಿಯವರು ನೋಡಿದರೆ ಅವರು ಹಾಗೆ ಮಾಡುತ್ತಿದ್ದರು. ಅದೇನು ಅಂದರೆ ನಾನು ಹೇಳ್ತಾ, ಅದು ಏಕೆ ಹಾಕೋದು ಅಂದರೆ ಅದಕ್ಕೋ ದೇವತಾ ಅಲ್ಲವೇ, ದೇವತೆಗೆ ನೈವೇದ್ಯ ಎಂದು. ಅದೇನು ಹಾಗೆ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲ. ಅಂದರೆ ಅಡುಗೆ ಮಾಡುವುದೇ ಒಂದು ಯಜ್ಞ. ಅದ ನಂತರ ಅದಕ್ಕೆ ಭಗವಂತನಿಗೆ ಒಂದು ನೈವೇದ್ಯ ಕೊಟ್ಟು ಈಗ ನಂತರ ಮಿಕ್ಕ ಜನರಿಗೆ ಬಡಿಸುವುದು. ಯಜ್ಞ ಆಗಲ್ಲ ಅಂದರೆ ಅಟ್ಲೀಸ್ಟ್ ನೈವೇದ್ಯ ಆದರೂ ಮಾಡಲಿ. ಭಗವಂತನ ಫೋಟೋನೋ ಏನೋ ಇರುತ್ತದೆ, ಅದಕ್ಕೆ ನೈವೇದ್ಯ ಕೊಟ್ಟು ಎಲ್ಲರಿಗೂ ಬಡಿಸಿ. ಈ ಕಾಲದಲ್ಲಿ ತಿನ್ನುವುದೇ ಮುಖ್ಯ. ಅಡುಗೆ ಮಾಡುವಾಗಲೇ ತಿಂದುಬಿಡ್ತಾರೆ ಅಲ್ಲ, ಬಡಿಸುವವರೆಗೂ ಕಾಯಲ್ಲ. ಅವರು ಬಡಿಸುತ್ತಾ ಇದ್ದರೆ ಪೂರ್ತಿ ಬಡಿಸಿದ ನಂತರ ಅದಕ್ಕೆ ಭಗವಂತನಿಗೆ ನೈವೇದ್ಯ ಮಾಡಿ ತಿನ್ನಬೇಕೆ, ಅದು ಮೊದಲನೇ ಐಟಮ್ ಹಾಕಿಬಿಟ್ರೆ ಆವಾಗಲೇ ತಿಂದುಬಿಡ್ತಾರೆ. ಅಂದರೆ ಇದೆಲ್ಲ ಏನು ಅಂದರೆ ಭೋಗಬುದ್ಧಿ ಅಷ್ಟೇ. ಭೋಗಬುದ್ಧಿಯ ಹೊರತು ಪೂಜ್ಯ ಬುದ್ಧಿ ಇಲ್ಲ, ಪವಿತ್ರತಾ ಭಾವನೆ ಆಗುತ್ತಾ ಇಲ್ಲ. ಭಗವತ್ ಸ್ಮರಣ ಮಾಡುವವರೆಗೂ ಭೋಗಕ್ಕೆ ಹೋಗಬಾರದು. ಸ್ಮರಣ ಆದ ನಂತರ ಭಾವನ ಆದ ನಂತರ, ಸ್ಮರಣ ಅಂದರೆ ಭಾವನ ಆದ ನಂತರ ತಿನ್ನಲಿ, ಒಳ್ಳೆಯದು. ಈ ಮನಸ್ಸಿನಲ್ಲಿರುವ ಈ ತಮೋಗುಣ, ಈ ಬಹಿರ್ಮುಖತ, ಈ ಭೋಗಬುದ್ಧಿ ಬಿಡಿಸ್ತಾ ಇರಬೇಕು. ಇದೇ ಸಾಧನ ಅಂದರೆ ಏನು ಮಾಡಬೇಕು ಹೇಳ್ತಾರೆ. ಏನು ಮಾಡಬೇಕು? ಇಡೀ ಜೀವನ. ಲೌಕಿಕರಾದರೆ ಹೇಳ್ತೀನಿ, ಈಗ ಪ್ರತಿನಿತ್ಯ ಇದು ಪೂಜೆ ಮಾಡ್ಕೋ, ಏನಾದರೂ ದೀಕ್ಷಾ ತಗೋ, ಮಂತ್ರ ಜಪವೋ, ಪೂಜನೋ, ಪಾರಾಯಣ ದೀಕ್ಷಾ, ಮಂತ್ರಜಪ ದೀಕ್ಷಾ, ಅಥವಾ ಯಾವುದೇ ಒಂದು ಮಾಡಿಕೊಂಡು ಮಂದಿರ ದರ್ಶನ ಅದೆಲ್ಲ ಮಾಡು. ವೇದಾಂತಿಗಳಿಗೆ ನಾನು ಅದು ಬಿಡಿಯಾಗಿ ಹೇಳಲ್ಲ. ನಿಮ್ಮ ಜೀವನವೇ ದೀಕ್ಷಾ ಆಗಲಿ, ನಿಮ್ಮ ಜೀವನವೇ ದೀಕ್ಷಾ. ಜೀವನದಲ್ಲಿ ಯಾವುದೇ ಮಾಡಲಿ ಭಗವದ್ಭಾವನದಿಂದ ಮಾಡುವುದು ಇದೇ ದೀಕ್ಷಾ. ವೇದಾಂತಿಗಳಿಗೆ ಎಲ್ಲವೂ ಮಾಡುವುದು ಅದೇ ದೀಕ್ಷಾ. ಅಂದರೆ ಮಿಕ್ಕದು ಮಾಡಬೇಡ ಎಂದಲ್ಲ, ಮಿಕ್ಕದು ಮಾಡಿ, ಬಟ್ ಇಡೀ ಜೀವನವೇ ಭಗವನ್ಮಯ, ಭಗವಂತನ ಸಮರ್ಪಣಮಯ ಆಗಲಿ, ಅದು ದೀಕ್ಷಾ. ಇದು ವೇದಾಂತಿ ದೀಕ್ಷಾ. ವೇದಾಂತಿ ದೀಕ್ಷಾ ಇನ್ನೂ ಸ್ಪೆಷಲ್ ಆಗಿರುತ್ತದೆ, ಎಲ್ಲರಿಗಿಂತ ವಿಚಿತ್ರ, ಎಲ್ಲರಿಗಿಂತ ಹಳವಾದ ದೀಕ್ಷಾ. ಆ ದೀಕ್ಷಾ ಆಗಬೇಕು. ಈ ದೀಕ್ಷಾ ಆಚರಿಸುವುದು ಕಷ್ಟ. ಹಿಂದಿನ ಮಟ್ಟದಗಳು ದಾಟಿ ಬಂದರೆ ಈ ದೀಕ್ಷಾ ಆಚರಿಸುವುದು ಸುಲಭವಾಗ್ತದೆ.
ಇಲ್ಲದಿದ್ದರೆ ದೀಕ್ಷೆ ತಗೊಳ್ತೀವಿ ಮತ್ತು ಬಿಟ್ಟೇ ಬಿಡ್ತಾನೆ, ಜಾರೇ ಹೋಗುತ್ತದೆ, ನಿಲ್ಲಲ್ಲ. ವೇದಾಂತದ ಅಷ್ಟು ವೈರಾಗ್ಯ ಅಂತರ್ಮುಖತೆ ಬಂದರೆ ನಿಲ್ಲುತ್ತದೆ. ಯಾಕಂದರೆ ಏನು ಮಾಡಿದ್ದರೂ ಅದೇ ಭಾವನದಲ್ಲಿ. ಅದರಿಂದ ಯಜ್ಞೇನ ದಾನೇನ, ದಾನ ಎನ್ನುವುದು ಎಲ್ಲರೂ ಒಪ್ಪಿಕೊಂಡರು. ಪೂಜೆ ಎಂಬುದು ಯಜ್ಞ ಎಂಬುದು ಬುದ್ಧ ಒಪ್ಪಲಿಲ್ಲ, ಆದರೆ ದಾನ ಮಾತ್ರ ಬೇಡ ಎಂದು ಹೇಳಲಿಲ್ಲ. ದಾನವನ್ನು ತುಂಬ ಪ್ರಶಂಸೆ ಮಾಡಿದ್ದಾರೆ. ಬುದ್ಧನ ವಚನಗಳಲ್ಲಿ ದಾನ ಮಾತ್ರ ಅತಿಯಾಗಿ ಹೇಳಿದ. ಬಟ್ ದಾನವನ್ನು ಲೌಕಿಕರು ಮತ್ತೆ ಸ್ವಾರ್ಥಕ್ಕೋಸ್ಕರ ಡೊನೇಷನ್ ಕೊಡ್ತಾರೆ. ಅವರು ಧನವಂತರಾದರೆ ಅವ್ರಿಗೆ ಈಗ ಕೊಟ್ಟರೆ ಮತ್ತೆ ನಮಗೆ ಬೇಕಾಗಿರುವಾಗ ಕೊಡ್ತಾರೆ, ಆ ದೃಷ್ಟಿ ನೋಡ್ಕೊಳ್ತಾರೆ. ಮತ್ತು ಅದರಲ್ಲಿಯೂ ಮತ್ತೆ ಫಲಬುದ್ಧಿ, ಸ್ವಾರ್ಥ ಬುದ್ಧಿ, ಈಗ ಇವರಿಗೆ ಕೊಟ್ಟರೆ ಮತ್ತೆ ನಮಗೆ ಬೇಕಾಗಿರುವಾಗ ಅವರು ಕೊಡ್ತಾರೆ. ಯಾರೋ ಬಡವರಿಗೆ ಕೊಟ್ಟರೆ ಅವನು ನಮಗೇನು ಮಾಡ್ತಾನೆ, ಅವರು ಕೊಟ್ಟಿದ್ದು ಹೋಗುತ್ತದೆ, ಮತ್ತೇನು ಬರಲ್ಲ, ಹೀಗೆ ನೋಡ್ತಾರೆ. ಅಂದರೆ ಯಾವುದೇ ಒಂದು ಫಲಾಸಕ್ತಿ ಇಟ್ಕೊಂಡು ಮಾಡುವುದಲ್ಲ, ಅದರಲ್ಲಿಯೂ ಒಂದು ಭಗವಂತನಿಗೆ ಕೊಡ್ತಾ ಇದ್ದೀವಿ ಎಂಬ ಪೂಜ್ಯ ಭಾವದಿಂದ ಇರಬೇಕು. ದಾನದಲ್ಲಿ ಇದು ನನ್ನದು ಎಂದು ಮಮಕಾರ ಬಿಡುವುದೇ ದಾನ. ಸ್ವಾಮಿತ್ವ ಬುದ್ಧಿ, ಸ್ವಾಮಿ ಅಂದರೆ ಏನು, ಯಜಮಾನ ಬುದ್ಧಿ, ಓನರ್ಶಿಪ್ಪು. ಇದು ನನ್ನದು ಎಂದು ಬುದ್ಧಿ. ನೀವು ದಾನ ಮಾಡುವಾಗ ನೋಡಿದ್ದೀರಾ, ನಾನು ಇವರಿಗೆ ಕೊಡ್ತಾ ಇದ್ದೀನಿ ಎಂದು ಅವರು ಆ ಪುರೋಹಿತರು ನೋಡಿ ಹೇಗೆ ದಾನ ಮಾಡಿಸ್ತಾರೆ. ಕೈ ಇಡ್ತಾರೆ, ಕೈಯಲ್ಲಿ ವಸ್ತು ಇಡ್ತಾರೆ, ಮತ್ತೆ ನೀರು ಹಾಕ್ತಾರೆ. ಈಗ ಇದರಲ್ಲಿ ಇವರಿಗೆ ಕೊಡ್ತಾ ಇದ್ದೀನಿ, ಈ ವಸ್ತು ಇನ್ನು ಮೇಲೆ ಅವರದಾಗುತ್ತದೆ, ನನ್ನದಲ್ಲ, ನಮ್ಮಮ್ಮ ಎಂದು ಹೇಳಿಸ್ತಾರೆ. ನಮ್ಮಮ್ಮ ಅಂದರೆ ಅದು ಏಕೆ ಹೇಳಬೇಕು ಗೊತ್ತಿಲ್ಲ, ನಿಮ್ಮಿಂದ ಸಂಸ್ಕೃತ ಮಾತು ಹೇಳಿಸ್ತಾರೆ ಅಷ್ಟೇ. ನಮ್ಮಮ್ಮ ಅಂದರೆ ಇನ್ನು ಮೇಲೆ ನನ್ನದಲ್ಲ, ನನ್ನದು ಎಂದು ಅಭಿಮಾನ ಬಿಟ್ಟೆ. ಈಗ ನಂತರ ಅದು ಏನು ಮಾಡ್ಕೊಳ್ತಾರೋ ನಮಗೆ ಗೊತ್ತಿಲ್ಲ, ಅವ್ರು ಏನೇ ಮಾಡ್ಕೊಳ್ಳಲಿ ಅವರದೇ ಬಿಡ್ತೀವಿ, ಅವ್ರದ್ದಾಯಿತು, ಈಗ ನನ್ನದಲ್ಲ. ಹಾಗೆ ಅಂದರೆ ಅಲ್ಟಿಮೇಟ್ಲಿ ದಾನದಲ್ಲಿ ಏನಿದೆ, ಮಮಕಾರ, ನನ್ನದು ಎಂದು ಬುದ್ಧಿ ಬಿಡುವುದೇ ದಾನ. ಈಗ ನನ್ನದಲ್ಲ, ಅವರು ಏನೇ ಮಾಡಿಕೊಳ್ಳಲಿ ಅವ್ರಿಗೆ ಕೊಟ್ಟುಬಿಟ್ಟೆ. ಹಾಗೆ ದಾನದಲ್ಲಿ ಮಮಕಾರ, ಸ್ವಾಮಿತ್ವ ಬುದ್ಧಿ, ಪೊಸೆಸಿವ್ನೆಸ್, ಪರಿಗ್ರಹ ಬುದ್ಧಿ ಹೋಗುತ್ತದೆ. ನನ್ನದು ನನಗಿರಬೇಕು ಎಂಬ ಬುದ್ಧಿ, ಅಭಿಮಾನ ಬಿಡುವುದೇ ದಾನ ಅಲ್ಲವೇ? ಅಭಿಮಾನ ಎಷ್ಟೆಷ್ಟು ಬಿಡುತ್ತೀವೋ ಅದು ದಾನ. ದಾನ ಕೊಟ್ಟ ನಂತರನೂ ಅವರ ಕೈಯಲ್ಲಿದೆ, ಅವ್ರ ಕೈಯಲ್ಲಿದೆ ನೋಡಿ ಅದು ನನ್ನದೇ, ಅವ್ರಿಗೆ ಕೊಟ್ಟಿದ್ದು ನೋಡಿ ಇದು ನನ್ನದೇ. ಮತ್ತೆ ಅದು ಏನಪ್ಪ, ಮತ್ತೆ ತನ್ನದೇ ಹಾಕ್ಕೊಂಡು ಬಿಟ್ಟರೆ ಏನಾಗ್ತದೆ? ಅದು ವಿಚಿತ್ರ. ಕೆಲವು ಜಾಗಕ್ಕೆ ಹೋಗ್ತೀವಿ, ಮಂದಿರಕ್ಕೋ ಎಲ್ಲೋ ಹೋಗಿದ್ದರೆ ಫ್ಯಾನ್ ಮೇಲೆ ಅವರ ಹೆಸರು ಬರೆದಿರುತ್ತದೆ. ಅಲ್ಲಿ ಏನಿದ್ದರೂ ಪ್ರತಿಯೊಂದು ವಸ್ತು ಮೇಲೆ ಅವರ ಹೆಸರು ಬರೆಯುತ್ತಾರೆ. ಅಪ್ಪಾ, ಇದೆಲ್ಲ ಏಕೆ ನನಗೆ ಆಶ್ಚರ್ಯವಾಗ್ತದೆ. ಪ್ರತಿಯೊಂದು ವಸ್ತು ಮೇಲೆ ಅವರ ಹೆಸರು ಹಾಕಿಬಿಡ್ತಾರೆ. ಇಷ್ಟು ಸಣ್ಣ ವಸ್ತು ಇದ್ದರೆ ಅಲ್ಲಿ ಹೆಸರು, ಇದಿದ್ದರೆ ಅವರ ಹೆಸರು, ಎಲ್ಲಿದ್ದರೆ ಅವರ ಹೆಸರು. ಒಂದು ಸಲ ಅವರಿಗೆ ದಾನ ಮಾಡಿಬಿಟ್ಟು, ಈಗ ನಿನ್ನದಲ್ಲ, ಈಗ ನಿನ್ನದು ಒಂದು ಇಟ್ಕೊಳ್ಳಬೇಡ, ಬಿಟ್ಬಿಡಿ. ಅದು ದಾನ ಏನ? ತಪಸ್ಸು ಅಂದರೆ ಏನು? ಕಷ್ಟಗಳನ್ನು ಸಹಿಸುವುದು ತಪಸ್ಸು. ಇಲ್ಲಿ ಹೇಳ್ತಾನೆ ಅನಾಶಕೇನ, ಉಪವಾಸ. ಅನಾಶಕೇನ ಅಂದರೆ ಪೂರ್ತಿ ಉಪವಾಸವಲ್ಲ ಎಂದು ವೇದವೇ ಹೇಳ್ತಾ ಇದೆ. ಪೂರ್ತಿ ಉಪವಾಸ ಮಾಡಿಬಿಟ್ಟರೆ ಇಂದ್ರಿಯ ಶಕ್ತಿ ಹೋಗಿಬಿಟ್ಟು ದುಃಖ ಹೆಚ್ಚಾಗ್ತದೆ. ಅದರಿಂದ ಅಲ್ಪಾಹಾರ, ಇಂದ್ರಿಯಗಳಿಂದ ವಿಷಯಗಳು ಎಷ್ಟು ಬೇಕೋ ತನ್ನ ಧರ್ಮಾಚರಣಕ್ಕೆ ಅಷ್ಟೇ ಸ್ವೀಕರಿಸಬೇಕು. ಸುಖವಾಗಿದೆ, ಚೆನ್ನಾಗಿದೆ ಎಂದು ಅತಿಯಾಗಿ ಭೋಗಕ್ಕೆ ಹೋಗಬೇಡ. ಎಷ್ಟು ಬೇಕೋ ಅಷ್ಟೇ, ಶರೀರಕ್ಕೆ ರಕ್ಷಣಕ್ಕೆ ಅವಶ್ಯಕತೆ ಎಷ್ಟೋ ಅಷ್ಟೇ. ಚೆನ್ನಾಗಿದೆ ಎಂದು ಅತಿಯಾಗಿ ತಿನ್ನುವುದು, ಅತಿಯಾಗಿ ಭೋಗದಲ್ಲಿ ಮುಳುಗುವುದು, ಇದು ಬುದ್ಧಿಯನ್ನು ಹಾಳು ಮಾಡ್ತದೆ. ಅಭಿಮಾನ ಬುದ್ಧಿ ಹೆಚ್ಚು ಮಾಡಿದ್ದರೆ ದೇಹಾಭಿಮಾನ ಗಟ್ಟಿಯಾಗ್ತದೆ. ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಬೇಕು ಎಂದು ನಾನು ಹೇಳ್ತಾ ಇದ್ದೆ. ಈಗ ಫೆಬ್ರವರಿಯಲ್ಲಿ ಮತ್ತೆ ಹೋಗ್ತಾ ಇದ್ದೇನೆ ಹೊಳೆ ನರಸೀಪುರಕ್ಕೆ. ಇಟಲಿನಿಂದ ಕೆಲವರು ಬರ್ತಾರೆ. ವಿದೇಶಿಯರಿಗೆ ವೇದಾಂತ ಹೇಳುವುದೇ ವಿಚಿತ್ರ. ಅವರಿಗೆ ಏನು ಹೇಳಬೇಕು ನನಗೆ ಕಷ್ಟವೇ ಆಗಲ್ಲ. ಅವರಿಗೆ ಹೇಳಬೇಕು, ಏನು ಮಾಡ್ತೀನಿ? ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಭೋಗತ್ಯಾಗ ಬಿಡಬೇಕು ಅಂದರೆ ಅವರು ಹೇಳ್ತಾರೆ, ವಾಟ್ ಈಸ್ ರಾಂಗ್? ಭೋಗಗಳಿದ್ದರೆ ತಪ್ಪೇನು ಅಂತ ಹೇಳ್ತಾರೆ. ತಪ್ಪೇನು ಅಂದರೆ ಅವರ ಭೋಗಗಳೇ ಜೀವನ, ಅವರಿಗೆ ಭೋಗಕ್ಕೋಸ್ಕರನೇ ಹುಟ್ಟಿದ್ದಾರೆ, ಭೋಗವೇ ಜೀವನ ಅಲ್ಲವೇ? ಭೋಗತ್ಯಾಗ ಅಂದರೆ ಏಕೆ ಇದೆಲ್ಲ ಬಿಡುವುದೇಕೆ? ಇದು ನೋಡಿ, ಅವರು ಅದೇ ಹೇಳ್ತಾರೆ. ಈಗ ಬ್ರಹ್ಮಚರ್ಯ ಅಂದರೆ ಇದೆಲ್ಲ ಏಕೆ ಬ್ರಹ್ಮಚರ್ಯ? ಏಕೆಂದರೆ ಭೋಗ ಎಂಬುದು ಮನಸ್ಸು ಇಂದ್ರಿಯಗಳ ಮೂಲಕನೇ ಆಗುತ್ತದೆ. ಮನಸ್ಸು ಇಂದ್ರಿಯಗಳು ದೇಹಕ್ಕೆ ಮೂಲಕ ಆದರೆ, ದೇಹವು ನಾನು, ಇಂದ್ರಿಯ ನಾನು ಎಂದು ಅಭಿಮಾನವಿಲ್ಲದೆ ಭೋಗ ಆಗುತ್ತದೆ. ಇಂದ್ರಿಯ, ಮನಸ್ಸು, ದೇಹವು ನಾನು ಎಂದು ಅಭಿಮಾನವಿದ್ದರೆ ಅದರ ಮೂಲಕ ಭೋಗ. ಈ ಅಭಿಮಾನ ಬಿಟ್ಟರೆ ಭೋಗ ಆಗಲ್ಲ.
ಅದಕ್ಕೋಸ್ಕರ ದೇಹಾಭಿಮಾನ ಇಂದ್ರಿಯಾಭಿಮಾನ ಬಿಡಿಸುವುದಕ್ಕೆ ಭೋಗಬುದ್ಧಿ ಬಿಡು ಎಂದು ಹೇಳಿದ್ದಾರೆ. ಇವರಿಗೆ ಹೇಳಿದ್ದರೂ ಅರ್ಥವೇ ಆಗಲ್ಲ. ಇಷ್ಟು ಹೇಳಿದ ನಂತರ ವಾಟ್ ಈಸ್ ರಾಂಗ್ ಎಂದು ಹೇಳ್ತಾರೆ. ಅಯ್ಯೋ ಇವರಿಗೆ ನಾನೇಕೆ ಹೇಳುವುದಾ ಎಂದೀಗ. ಈಗ ಅದರಿಂದ ಈಗ ಬಿಟ್ಟಾಯಿತು, ಈಗ ಇನ್ನು ಮೇಲೆ ಬರಲ್ಲ ಅಂದ್ಕೊಂಡೆ. ಮತ್ತೆ ಮೆಸೇಜ್ ಮಾಡಿಗೋ ಈ ಸಲ ಫೆಬ್ರವರಿಗೆ ಮತ್ತೆ ಬರ್ತೀವಿ ಅಂದೆ. ಈಗ ನಾನು ಬರಬೇಡ ಎಂದು ಹೇಳಬೇಕಾ? ಆಯಿತು ಬನ್ನಿ ಅಂತ ಈಗ ಸ್ವಲ್ಪ ಕೇಳಿದ್ದಾರೆ, ಈಗ ಬರ್ತೀವಿ ಎಂದು ಹೇಳಿದ್ದಾರೆ. ಈಗ ಬರುತ್ತಿರುವವರನ್ನು ಬೇಡ ಎಂದು ಹೇಳೋಕ್ಕಾಗಲ್ಲ. ಆಯಿತು ಬರಲಿ ಅಂದರೆ ಎಲ್ಲರಲ್ಲ, ಕೆಲವರು ಬುದ್ಧಿ. ಅದರಿಂದ ವಿದೇಶಿಯರಿಗೆ ಹೇಳುವುದೇ ಅರ್ಥವಾಗಲ್ಲ. ಇಂದ್ರಿಯ ನಿಗ್ರಹ ಮನೋನಿಗ್ರಹ ಎಂದು ಮಾತುಕರ್ಥವೇ ಇಲ್ಲ. ಏಕೆಂದರೆ ಅವರು ಭೋಗದಲ್ಲೇ ಮುಳುಗಿರುತ್ತಾರೆ. ಅವರಿಗೆ ಹೇಳುವುದೇ ಕಷ್ಟ. ಅಂದರೆ ಎಲ್ಲರೂ ಎಂದಲ್ಲ, ಕೆಲವರು ಇದ್ದಾರೆ, ಕೆಲವರು ಅರ್ಥ ಮಾಡಿಕೊಳ್ತಾರೆ, ಕೆಲವರು ಇದ್ದಾರೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಹಾಗೆ ಇರ್ತಾರೆ. ಈಗ ಇಂಡಿಯನ್ಸು ಹಾಗೆ ಆಗಿಬಿಟ್ಟರು. ಇತ್ತೀಚೆಗೆ ಭಾರತೀಯರು ಹಾಗೆ ಆಗ್ತಾ ಇದ್ದಾರೆ. ವೇದಾಂತ ಅಂದರೆ ಸುಮ್ಮನೆ ಕೇಳುವುದು, ಮಿಕ್ಕದೆಲ್ಲ ಮಾಡು. ಬಿಟ್ಟು ಇದು ಭೋಗ ಬುದ್ಧಿ ಬಿಡದಿದ್ದರೆ ದೇಹೇಂದ್ರಿಯ ಮನಸ್ಸುಗಳಲ್ಲಿ ತಾದಾತ್ಮ್ಯ ಬಿಡಲ್ಲ. ತಾದಾತ್ಮ್ಯ ಗಟ್ಟಿಯಾಗಿರುತ್ತದೆ. ತಾದಾತ್ಮ್ಯ ಗಟ್ಟಿಯಾಗಿರುವವರೆಗೂ ನಾನು ದೇಹವಲ್ಲ, ನಾನು ಇಂದ್ರಿಯವಲ್ಲ, ನಾನು ಚಿನ್ಮಾತ್ರ ಚೈತನ್ಯ ಮಾತ್ರ ಬ್ರಹ್ಮ ಅಂದರೆ ಮಾತುಗೆ ಏನು ಅರ್ಥವಿಲ್ಲ. ಅದು ಡಮ್ಮಿ ಆಗಿಬಿಡ್ತದೆ. ಮಾತುಗೆ ಏನು ಅರ್ಥವೇ ಇಲ್ಲ. ಅದಾಗಬೇಕಂದ್ರೆ ಮರೆದು ಬಿಡ್ತಾ ಇರಬೇಕು. ಅದರಿಂದ ತಪಸ್ಸು ಬೇಕೇ ಬೇಕು. ಈ ಕಾಲದಲ್ಲಿ ಈ ಮಾಡರ್ನ್ ಸಿವಿಲೈಸೇಷನ್ ಏನು ಹೇಳ್ತಾರೆ, ಪೂರ್ವ ಕಾಲದಲ್ಲಿ ಅತಿಯಾಗಿ ಸೌಕರ್ಯಗಳು ಬೇಡ. ಒಂದು ಕೆಲಸ ಸಾಧಿಸುವುದಕ್ಕೆ ಸೌಕರ್ಯ ಇರಲಿ. ಯಾವುದೇ ಒಂದು ಕೆಲಸ ಬೇಕು ಅಂದರೆ ಓಕೆ. ಬಟ್ ಸುಮ್ಮನೆ ಭೋಗಕ್ಕೋಸ್ಕರ ಸೌಕರ್ಯಗಳು ಬೇಡ ಹೇಳುತ್ತಿದ್ದರು. ಸ್ವಲ್ಪ ಕಷ್ಟ ಇರಲಿ. ಜೀವನ ಅಂದರೆ ಸ್ವಲ್ಪ ತಪಸ್ಸು, ಕಷ್ಟ ಸಹನ ಇರಲೇಬೇಕು. ಈ ಕಾಲದಲ್ಲಿ ಹೇಳ್ತಾರೆ, ಪೂರ್ವ ಕಾಲದಲ್ಲಿ ಏಕೆ ಏನದು ಫ್ಲೋರ್ ಸ್ಮೂತಾಗಿ ಮಾಡ್ಕೋ, ಅದು ಫ್ಲೋರ್ ಚಳಿ ಆಗಿಬಿಟ್ಟರೆ ಸಾಕ್ಸ್ ಹಾಕ್ಕೋ. ಬರೀ ಸಾಕ್ಸ್ ಹಾಕ್ಕೊಂಡರೆ ಕೈಕಾಲು ತೊಳೆಯುವುದು ಹೇಗೆ ಅಂದರೆ ಅದೇನು ಎಲ್ಲ ಸೌಕರ್ಯ ಮಾಡ್ಕೋ. ಎಲ್ಲ ಸೌಕರ್ಯಗಳು ಮಾಡಿಕೊಂಡು ಬಿಟ್ಟರೆ ವೈರಾಗ್ಯವೇ ಬರ್ತದೆ. ಅದಕ್ಕೊಂದು ಹೇಳ್ತಾರೆ, ಏನಿದು ಪೂರ್ವ ಕಾಲದವರು ಏನು ಎಲ್ಲ ಕಷ್ಟನೇ ಮಾಡ್ಕೊಳ್ತಾರೆ. ಏಕೆ? ಅವರಿಗೆ ಅವಿವೇಕಗಳು, ನಾಗರಿಕತೆ ಏನೋ ಗೊತ್ತಿಲ್ಲ. ಆಧುನಿಕರೆಲ್ಲ ಸೌಕರ್ಯಗಳು ಮಾಡ್ಕೊಂಡಿಟ್ಟಿದ್ದೀವಲ್ಲವೇ, ಎಲ್ಲ ಸೌಕರ್ಯಗಳೇ. ಪ್ರತಿಯೊಂದು ಕೂತಿದ್ದರೆ ಮೊದಲೇನು ನೀರು ಸೇದಬೇಕಾಗಿತ್ತು, ಬಟನ್ ಒತ್ತಿದ್ದರೆ ನೀರು ತಾನೇ ಬರುತ್ತದೆ. ಅದರಿಂದ ಏನಾಗ್ತದೆ, ಪೂರ್ವ ಕಾಲದಲ್ಲಿ ಅಷ್ಟು ಕಷ್ಟಪಟ್ಟರೂ ಅವರಿಗೆ ಈ ಮಂಡಿ ನೋವಿಲ್ಲ, ಈ ಸೊಂಟ ನೋವಿಲ್ಲ. ಈಗ ಏನು ಸುಮ್ಮನೆ ಕುರ್ಚಿ ಮೇಲೆ ಕೂತ್ಕೊಂಡು ಬಟನ್ ಒತ್ತಿದ್ದರೂ ಮಂಡಿ ನೋವು ಬರುತ್ತದೆ, ಸೊಂಟ ನೋವು ಬರುತ್ತದೆ. ಅಲ್ಲ, ಸುಮ್ಮನೆ ಬಟನ್ ಒತ್ತಿದ್ದರೆ ನೋವು ಬರುತ್ತದೆ. ಆ ಬಟನ್ನಲ್ಲಿ ಇದು ಏನೋ ಎಲ್ಲ ನೋವು ಆ ಬಟನ್ನಲ್ಲಿದೆ ನೋವು. ಅಂದರೆ ಜೀವನದಲ್ಲಿ ಸ್ವಲ್ಪ ಶರೀರಕ್ಕೆ ವಿಷಯಗಳಿಗೆ ಸ್ವಲ್ಪ ಕಷ್ಟ ಸುಖಗಳು ಬಂದರೆ ಅವುಗಳನ್ನು ಸಹಿಸಿಕೊಂಡರೆ ಅದು ತಪಸ್ಸಾಗುತ್ತೆ. ಅಂದರೆ ಮನಸ್ಸಿಗೂ ಸಹನ ಮನಸ್ಸಿಗಾಗುತ್ತದೆ. ಇದು ಇಲ್ಲ ಅಂದರೆ ತಪಸ್ಸೇ ತಪಸ್ಸಾಗುವುದಿಲ್ಲ ಅಂದರೆ ಭಗವಂತ ಕೊಡ್ತಾನೆ. ಏನು ಕೊಡ್ತಾನೆ? ಕೊನೆಗೂ ಮಂಡಿ ನೋವು ತಂದು ಬಿಡ್ತಾನೆ. ಏನು ಮಾಡಿದ್ದರೂ ಬಿಡಲ್ಲ. ಈಗ ನೀವು ತಪ್ಪಿಸ್ಕೊಂಡರೆ ಭಗವಂತ ತಪಸ್ಸು ಬಲವಂತವಾಗಿ ಕೊಡ್ತಾನೆ ಅಲ್ಲವೇ? ಬಲವಂತವಾಗಿ ತಪಸ್ಸು ಇದೆಲ್ಲ. ನಾವು ಮಾಡಿಕೊಳ್ಳದಿದ್ದರೆ ಬಲವಂತವಾಗಿ ಏನೋ ರೋಗಗಳು ತರ್ತದೆ, ಇನ್ನೇನೋ ತರುತ್ತದೆ, ಏನೋ ಬಿಡ್ತದೆ ಅಷ್ಟೇ. ಎಲ್ಲರೂ ಒಂದೇ ಅಂದರೆ ಎಲ್ಲರಿಗೂ ಒಂದೇ ಮಾಡಿಬಿಡ್ತಾನೆ. ಅದಕ್ಕೆ ಮಂಡಿ ನೋವು ಎಪಿಡೆಮಿಕೇ ಆಗಿಬಿಟ್ಟಿತ್ತು. ಈಗ ಎಲ್ಲರಿಗೂ ಮಂಡಿ ನೋವು ಬರದೇ ಇರೋರು, ಶುಗರ್ ಬರದೇ ಇರೋರು ಇಲ್ಲವೇ ಇಲ್ಲ. ಎಲ್ಲರಿಗೂ ಶುಗರ್ ಕಾಮನ್ ಅಲ್ಲವೇ? ಅದರಿಂದ ಯಾರ ಕಡೆನೇ ಹೋಗಲಿ, ಹಾಲು ಕೊಡಬೇಕಾದ್ರೆ ಅದಂದರೆ ಅವರು ಏನು ಹೇಳ್ತಾರೆ, ಹಾಲು ಅಂದರೆ ಸಕ್ಕರೆ ಹಾಕಬೇಡ ಅಂತ ಹೇಳ್ಬಿಡ್ತಾರೆ. ಇಬ್ಬರು ಹೇಳ್ತಾರೆ ಕೇಳೋಣ ಎಂದು ಹೇಳ್ತಾರೆ. ಎಲ್ಲರೂ ಕೇಳ್ತಾರೆ ಸಕ್ಕರೆ ಹಾಕಬಹುದಾ ಇದೇನು ಕೇಳ್ತಾರೆ? ನನಗೆ ಆಶ್ಚರ್ಯವಾಗ್ತದೆ. ಇದೇನು ಎಲ್ಲರೂ ಹಾಕ್ತಾರೆ ಅಂದರೆ, ಓ ಸ್ವಾಮೀಜಿ ಕೆಲವರು ಶುಗರ್ ಇರುತ್ತದೆ. ಓ ಹೌದಾ, ಅದು ಗೊತ್ತಿಲ್ಲ, ಅದು ನಮ್ಗೆ ಗೊತ್ತೇ ಇಲ್ಲ, ಶುಗರ್ ಇರುತ್ತದೆ. ಆಯ್ತು ಅಂತ ಇನ್ನು ಎಲ್ಲರೂ ಕೇಳ್ತಾರೆ, ಸಕ್ಕರೆ ಹಾಕಬಹುದಾ ಅಂದರೆ ಎಲ್ಲರಿಗೂ ಆಗಿಬಿಟ್ಟಿದೆ. ಅದೊಂದು ಕಾಮನ್, ಸರ್ವಸಾಮಾನ್ಯ. ಹಾಗೆ ಅದರಿಂದ ತಪಸ್ಸು ಬೇಕು. ಇವು ಮೂರು ಏನು ಮಾಡ್ತವೆ? ಜಿಜ್ಞಾಸ, ಅಂತರ್ಮುಖತೆಯನ್ನು ಮಾಡುತ್ತವೆ ಎಂದು ಇದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯಗಳನ್ನು ಓದ್ತಾ ಇದ್ದೀನಿ. ಇತಿ ಯಜ್ಞಾದೀನಾಂ ವಿದ್ಯಾಸಾಧನ ಭಾವಂ ದರ್ಶಯತಿ. ಯಜ್ಞ ದಾನ ತಪಃ ಈ ಮೂರು ವಿದ್ಯೆಗೆ ಪಾರಾಯಣ. ಮೂರವದು ಯಜ್ಞ ದಾನ ತಪ ಪಾರಾಯಣದಲ್ಲಿ ಜಪನೂ ಸೇರಿಕೊಂಡು ಬಿಡ್ತದೆ. ಜಪ ಪಾರಾಯಣ ಇವುಗಳು ಬ್ರಹ್ಮ ಜಿಜ್ಞಾಸವನ್ನು ಗಟ್ಟಿ ಮಾಡುವುದಕ್ಕೆ, ಅಂತರ್ಮುಖತ ಮಾಡುವುದಕ್ಕೆ ಇವು ಸಾಧನಗಳು. ವಿವಿಧಿಷಾ ಸಂಯೋಗ ಚಯೇಷಾಂ ಉತ್ಪತ್ತಿ ಸಾಧನ ಭಾವ ಅವಸೀಯತೆ ಸ್ಮೃತಿರಪಿ ಕಷಾಯ ಭಕ್ತಿ ಕರ್ಮಾಣಿ ಜ್ಞಾನಂತು ಪರಮಾಗತಿ. ಇದು ಮಹಾಭಾರತ ವಾಕ್ಯ. ಶಾಂತಿ ಪರ್ವದಲ್ಲಿ ವಾಕ್ಯ. ಭೀಷ್ಮ ಯಾರಿಗೆ? ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಯನಿಗೆ. ಕಷಾಯ ಭಕ್ತಿ ಕರ್ಮಾಣಿ,
ಕರ್ಮದಿಂದ ಮನಸ್ಸಿನಲ್ಲಿ ಕಷಾಯ ಪರಿಪಕ್ವವಾಗುತ್ತದೆ. ಕಷಾಯ ಅಂದರೆ ಗೊತ್ತಾ? ಮನಸ್ಸಿನಲ್ಲಿರುವ ಸಂಸ್ಕಾರಗಳು, ವಾಸನೆಗಳನ್ನು ಕಷಾಯ ಹೇಳ್ತೀವಿ. ಆ ಕಷಾಯ ಪಕ್ವವಾಗಬೇಕು. ಪಕ್ವ ಅಂದರೇನು? ಆ ಕಷಾಯಗಳು ಬಿಟ್ಟು ಹೋಗಬೇಕೆಂದರ್ಥ. ಅದನ್ನು ಬೇಯಿಸಿಬಿಟ್ಟರೆ ಅದಕ್ಕೆ ಬಿಟ್ಟು ಹೋಗ್ತದೆ, ಇಲ್ಲದಿದ್ದರೆ ಅದು ಮತ್ತೆ ಬೆಳೆಯುತ್ತದೆ. ಬೆಳೆಯದಂತೆ ಅದನ್ನು ಬೇಯಿಸಿಬಿಡಬೇಕು. ಅದರಿಂದ ಕಷಾಯ ಪಕ್ವ ಎಂದು ಹೇಳ್ತೀವಿ. ಕಷಾಯ ಪಕ್ತಿ ಕರ್ಮಾಣಿ, ಕರ್ಮದಿಂದ ಕಷಾಯ ಪಕ್ವ ಆಗ್ತದೆ. ಮನಸ್ಸಿನ ಸಂಸ್ಕಾರಗಳೆಲ್ಲ ಹೋಗಿಬಿಟ್ಟು ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸನ್ನು ಬೇಯಿಸಬೇಕಲ್ಲ, ಅಂತಃಕರಣ ಶುದ್ಧಿ ದೊಡ್ಡ ಕೆಲಸ. ತತ್ವ ವಿಚಾರ ಸುಖವಾಗಿ ನಡೆಯುತ್ತದೆ, ಅಂತಃಕರಣ ಶುದ್ಧಿ ಮಾತ್ರ ತುಂಬ ಹಿಂಸೆ. ಏಕೆ? ಮನಸ್ಸನ್ನು ಹಿಂಸೆ ಮಾಡುವವರೆಗೂ ಸಂಸ್ಕಾರಗಳು ಬಿಡಲ್ಲ. ರಾಗದ್ವೇಷಗಳು, ಅಭಿಮಾನ, ಅಹಂಕಾರಗಳು ಬೇಗ ಬಿಡಲ್ಲ. ಅಂತಃಕರಣ ಶುದ್ಧಿ ಈಸ್ ಎ ಪೇನ್ಫುಲ್ ಥಿಂಗ್. ತುಂಬ ಕಷ್ಟದಿಂದ ಕೂಡಿಕೊಂಡಿದ್ದೆ. ಜ್ಞಾನಂತೂ ಪರಮಾಗತಿ, ಜ್ಞಾನದಿಂದ ಪರಮಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಆಗುತ್ತದೆ. ಕರ್ಮದಿಂದ ಮನಸ್ಸಿನ ಪರಿಪಕ್ವ ಆಗುತ್ತದೆ. ಅದರಿಂದ ಕಷಾಯೇ ಕರ್ಮ ವಿಪಕ್ವೇ ತಥೋ ಜ್ಞಾನಂ ಪ್ರವರ್ತತೆ. ಕರ್ಮದಿಂದ ಪರಿಪಕ್ವವಾದರೆ ಜ್ಞಾನದಿಂದ ಮೋಕ್ಷ ಆಗುತ್ತದೆ. ಅಂದರೆ ಅದರ ಮಿಚ್ಚ ಎಂದು ಇಂದ್ರಿಯ ಮನಸ್ಸು ದೇಹಗಳೇ ಕಲ್ಪಿತ, ಅಧ್ಯಸ್ಥ ತಾನಲ್ಲ, ತಾನು ಚಿನ್ಮಾತ್ರ ಎಂದು ಗೊತ್ತಾಗ್ತದೆ. ಹೀಗೆ ಇತ್ಯೇವ ಮಾದ್ಯ ಅಶ್ವವತ್ ಯೋಗ್ಯತಾ ನಿದರ್ಶನಂ ಯಥಾಚ ಯೋಗ್ಯತಾವಶೇನ ಅಶ್ವೋ ಲಾಂಗಲಕರ್ಷಣೆ ಯುಜ್ಯತೆ ರಥಚರ್ಯಾಯಾಂತ ಯುಜ್ಯತೆ ಏವಂ ಆಶ್ರಮಕರ್ಮಾಣಿ ವಿದ್ಯೆಯ ಫಲಸಿದ್ಧವು ನಾಪೇಕ್ಷಂತೆ ತದುತ್ಪತ್ತೌ ಚ ಅಪೇಕ್ಷಂತೆ. ಕರ್ಮಗಳು ಅಶ್ವವತ್ ಎಂದು ಹೇಳಿದ್ದಾರೆ. ಅಶ್ವವನ್ನು ಹೇಗೆ? ಅಶ್ವ ಅಂದರೆ ಕುದುರೆ. ಕುದುರೆಯನ್ನು ರಥಕ್ಕೆ ಬಳಸ್ತೀವಿ. ಲಾಂಗಲಂ ಅಂದರೆ ಉಳುವುದಕ್ಕೇಕೆ ಬಳಸಲ್ಲ? ಉಳುವುದೇ ಹೇಳ್ತಾರೆ, ಪ್ಲೋಯಿಂಗ್. ಅದಕ್ಕೇಕೆ ಬಳಸಲ್ಲ ಅಂದರೆ ಇದು ವೇಗದಿಂದ ಹೋಗುತ್ತದೆ. ಕುದುರೆ ವೇಗದಿಂದ ಹೋಗುತ್ತದೆ, ಅದರಿಂದ ರಥಕ್ಕೆ ಉಪಯೋಗ, ಅದರಿಂದ ರಥಕ್ಕೆ ಬಳಸ್ತೀವಿ, ಬೇರೆ ಕೆಲಸಕ್ಕೆ ಬಳಸಲ್ಲ. ಪ್ರತಿ ವಸ್ತುವು ತನ್ನ ಯಾವ ಕೆಲಸಕ್ಕೆ ಉಪಯೋಗವಾಗ್ತದೋ ಅದಕ್ಕೆ ಬಳಸ್ತೀವಿ. ಹಾಗೆ ಕರ್ಮ ಹೇಸನ್ ಮಾಡುತ್ತದೆ, ಸ್ಪೀಡಪ್ ಮಾಡುತ್ತದೆ, ಭಾವಶುದ್ಧಿ ಜ್ಞಾನಕ್ಕೆ ಯೋಗ್ಯತವನ್ನುಂಟು ಮಾಡುತ್ತದೆ. ಅದರಿಂದ ಕರ್ಮವನ್ನು ಅದಕ್ಕೋಸ್ಕರ ಬಳಸ್ತೀವಿ ಎಂದು ಹೇಳಿಬಿಟ್ಟರು. ಈ ಪಾಯಿಂಟ್ ಮುಗಿಯಿತು. 59 ಪಾಯಿಂಟ್ ಆಯಿತು. ಈಗ 60ನೇ ಪಾಯಿಂಟು ಮುಂದೆ 60ನೇ ಪಾಯಿಂಟು ಶಮದಮ ಉಪರತಿಗಳಿವೆ. ಅದರ ಕುರಿತು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.